ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರುವಂತ ನಿಮಗೂ ಮತ್ತು ಇದರಲ್ಲಿ ಭಾಗವಹಿಸ್ತಾ ಇರುವಂತ ನಿಮ್ಮೆಲ್ಲರಿಗೂ ಮೊದಲು ನಂದೊಂದು ದೊಡ್ಡ ನಮಸ್ಕಾರ. ಅಂಗೈಯಲ್ಲಿ ಪ್ರಪಂಚ ಇರಬೇಕು ಅಂತ ನಾವು ಬಯಸ್ತೀವಿ. ಬೆರಳ ತುದಿಯಲ್ಲಿ ಜ್ಞಾನ ಇರಬೇಕು ಅಂತ ಅನ್ಕೋತೀವಿ. ಇದೆರಡು ಅಷ್ಟು ಸುಲಭದ ಕೆಲಸ ಅಲ್ಲ, ಎರಡು ಕಷ್ಟದ ಕೆಲಸ. ಆದ್ರೆ ತಂತ್ರಜ್ಞಾನ ಏನ್ ಮಾಡತ್ತಪ್ಪ ಅಂತಂದ್ರೆ ನಮ್ಮೆಲ್ಲರನ್ನ ಅಂಗೈ ಒಳಕ್ಕೆ ತಂದು ಕೂರಿಸ್ಬಿಟ್ಟಿದೆ. ಈಗ ಕಳೆದ ವಾರ ಒಂದು ಪತ್ರಿಕಾ ದಿನಾಚರಣೆಯ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಇದೇ ತರ ಒಂದು ವೆಬಿನಾರ್ ನಲ್ಲಿ ಇನಾಗ್ರೇಟ್ ಮಾಡಿಕೊಟ್ಟಿದ್ದೆ. ಆಗ ನಾನು ಒಂದು ಮಾತಾಡಿದೆ, ಈ ತಂತ್ರಜ್ಞಾನ ಎಷ್ಟು ದುಷ್ಟ ಅಲ್ವಾ, ಎಷ್ಟು ಕ್ರೂರಿ ಇದು. ನಾವೆಲ್ಲ ಜೊತೆಯಾಗಿರ್ಬೇಕು, ಮಾತಾಡ್ಕೊಂಡಿರ್ಬೇಕು, ಅಕ್ಕಪಕ್ಕದವ್ರು ಹೇಗಿದ್ದಾರೆ ಅಂತ ಕೇಳಬೇಕಪ್ಪ ಅನ್ನೋ ಪರಿಸ್ಥಿತಿನಲ್ಲಿ ಕೋವಿಡ್ ಬಂದು ನಮ್ಮನ್ನ ಈ ರೀತಿ ದೂರ ಕುತ್ಕೊಂಡು ಕಾರ್ಯಕ್ರಮ ಮಾಡೋ ಹಂಗ್ ಮಾಡ್ಬಿಟ್ಟಿದೆಯಲ್ಲ, ಇದು ಎಷ್ಟು ಕ್ರೂರಿ ಇದು ಈ ತಂತ್ರಜ್ಞಾನ ಅಂತ ಬೈದಿದ್ದೆ. ಈ ವಾರಕ್ಕೆ ಅದನ್ನ ಚೇಂಜ್ ಮಾಡ್ಕೋಬೇಕು ನಾನು. ಯಾಕೆ ಅಂದ್ರೆ ಬಹಳ ಸರಳ. ಈ ತಂತ್ರಜ್ಞಾನವೇ ಇವತ್ತು ನಮ್ಮೆಲ್ಲರಿಗೂ ವರದಾನ. ಇದಾಗಿದ್ರೆ ನಾನು ಇಷ್ಟು ದೇಶಕ್ಕೆ ಬರ್ತಾನೂ ಇರ್ಲಿಲ್ಲ, ಬಂದಿದ್ರು ನಿಮ್ಮೊಂದು ಸಿಕ್ತಿದ್ನೋ ಇಲ್ವೋ. ಬಟ್ ಒಟ್ಟಾರೆ ನಿಮ್ ಜೊತೆ ಮಾತನಾಡೋ ಸುದೈವವನ್ನ ಮತ್ತು ಅವಕಾಶವನ್ನ ಇದು ಕಲ್ಪಿಸ್ಕೊಟ್ಟಿದೆ. ಮೊದಲು ತಂತ್ರಜ್ಞಾನಕ್ಕೆ ಥ್ಯಾಂಕ್ ಯು. ಸ್ವಲ್ಪ ಕೆಟ್ಟದಾಗಿ ಕಾಣುತ್ತೆ, ಆದ್ರೂ ಪರವಾಗಿಲ್ಲ. ಕೋವಿಡ್ಗೂ ಒಂದು ಥ್ಯಾಂಕ್ಸ್ ಏನೆ. ಯಾಕಂದ್ರೆ ಇಲ್ಲಿದ್ರೆ ನಾವೆಲ್ಲಿ ಮಾತಾಡ್ತಿರ್ಲಿಲ್ಲ. ನೀವು ಯಾವಾಗ್ಲೂ ಇಂಡಿಯಾಗೆ ಬರ್ತಿದ್ರಿ, ಹೋಗ್ತಿದ್ರಿ. ಇಲ್ಲಿ ಬಂದಾಗ ಅದೇ ರಗಳೆ. ಜಮೀನ್ ಹತ್ರಕ್ಕೆ ಹೋಗು, ತಗೊಂಡಿರೋ ಫ್ಲಾಟ್ ಸರಿ ಇದೆಯಾ ನೋಡು, ಬಣ್ಣ ಹೊಡೆದಿದ್ದಾರ ನೋಡು, ಆ ಬಾಡಿಗೆ ಕೊಟ್ಟಿದ್ರ ಅವ್ರು ಸರಿಯಾಗಿದಾನ ನೋಡು. ಬರೀ ಇದೇ ರಗಳೆನೆ ಇಲ್ಲಿ ಬಂದಾಗ್ಲೂ. ಅಥವಾ 26 ಮನೆಯಲ್ಲಿ 32 ಊಟ ಅಟೆಂಡ್ ಮಾಡೋದು. ಈ ಮಧ್ಯದಲ್ಲಿ 4 ಮದುವೆ, 3 ಫಂಕ್ಷನ್. ಅಲ್ಲಿಗೆ ನಿಮ್ ಟೈಮ್ ಎಗರಾಯ್ತು ಇಂಡಿಯಾಗೆ ಬಂದಾಗ. ಹಾಗಾಗಿ ಮಾತಾಡಕ್ಕೆ ಆಗಲ್ಲ. ವೈ ಐ ಆಮ್ ಸೇಯಿಂಗ್, ಯಾಕೆ ಹೇಳ್ತಾ ಇದ್ದೀನಿ, ಒಂದು ಗುಣಮಟ್ಟದ ಮಾತುಗಳು ಜನರ ಮಧ್ಯೆ ನಡೀತಿದ್ದಾಗ ಆಲೋಚನೆಗಳಿಗೆ ಹೊಸ ರೂಪ ಮತ್ತು ದಿಕ್ಕು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆಲೋಚನೆಗಳು ಯಾವತ್ತು ಎದ್ದೇಳುತ್ತೆ ಮೇಲಕ್ಕೆ, ಅದಕ್ಕೆ ಹೊಸ ರೂಪ ಮತ್ತು ಆಲೋಚನೆಗಳು ಸಿಕ್ಕಕ್ಕೆ ಪ್ರಾರಂಭ ಆಗುತ್ತೆ ಅಂದ್ರೆ ವೆನ್ ಯು ಸ್ಟಾರ್ಟ್ ಕನ್ವರ್ಸಿಂಗ್. ದಟ್ ಇಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ. ಅದಕ್ಕೆ ಡೆಮೋಕ್ರಸಿ ಹಂಗೆ ಹೇಳೋದು. ಡೆಮೋಕ್ರಸಿ ಇಸ್ ಎ ಟಾಕಿಂಗ್ ಸಿಸ್ಟಮ್ ಅದು. ಹಾಗಾಗಿ ಈಗ ನಾವು ಇವತ್ತಿಲ್ಲಿ ಮಾತಾಡ್ತಾ ಇದ್ದೀವಿ, ಇದರಿಂದ ನಾವು ಏನು ಚೆನ್ನಾಗಿದ್ದೀರಾ, ಏನು ಬೆಳಗ್ಗೆ ಸಾರು ಮಾಡಿದ್ರ ಇವತ್ತು, ಆಮೇಲೆ ಉಪ್ಪಿನಕಾಯ, ಆಮೇಲೆ ಏನ್ ಚಪಾತಿನೇ ಮಾಡ್ತಾ ಇದ್ರಿ, ಇದು ಮಾತಾಡ್ತೀವೇನು? ಅಲ್ಲ, ಅಫ್ಕೋರ್ಸ್ ಅದ್ ಮಾತಾಡ್ಬೋದು, ಬಟ್ ಮಾತಾಡಲ್ಲ ನಾವು. ಏನೇನೋ ಮಾತಾಡ್ತೀವಿ. ಒಂದು ಹೊಸ ಐಡಿಯಾ ಬರುತ್ತೆ, ಒಂದು ಹೊಸ ಆಲೋಚನೆ ಬರ್ಬೋದು, ಒಂದು ಹೊಸ ಉತ್ಸಾಹ ಬರ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ತೀನಿ, ಎಷ್ಟೋ ಸರ್ತಿ ನಾವು ನಮ್ಮಮ್ಮ ಮಾಡ್ಕೊಡೋ ಈ ಕತೆ ಬಹಳ ಸರಿ ಹೇಳ್ತೀನಿ ನಾನು. ನಮ್ಮಮ್ಮ ಮಾಡ್ಕೊಡ್ತಿದ್ದು ಉಪ್ಪಿಟ್ಟನ್ನ ಈ ಕಾರ್ಯಕ್ರಮದಲ್ಲಿರೋ ಅದ್ ಎಷ್ಟು ಜನ ನೀವು ಇಂಡಿಯಾಲಿ ಇದ್ದಾಗ ನಿಮ್ಮ ಅಮ್ಮಂಗ್ ಬೈತಿದ್ರು, ಬೆಳಗಾಗಾದ್ರೂ ಉಪ್ಪಿಟ್ಟು ಮಾಡ್ಬಿಡ್ತಾಳೆ ಬಿಡು, ಬೇರೆ ಕೆಲ್ಸನೇ ಇಲ್ಲ ಅಂತ. ಆದ್ರೆ ಹೊರಗೋದಾಗ ಮಾತ್ರ ಉಪ್ಪಿಟ್ಟಿನ ಮಹತ್ವ ಗೊತ್ತಾಗದ್ ನಮ್ಗೆ. ಅಲ್ಲಿವರೆಗೂ ಗೊತ್ತಾಗಲ್ಲ ನಮ್ಗೆ ಮಹತ್ವ. ಹಾಗೆ ಒಂದು ಭಾಷೆ, ಹಾಗೆ ಒಂದು ಸಂಸ್ಕೃತಿ, ಹಾಗೆ ಒಂದು ನಾಡು, ಹಾಗೆ ಒಂದು ನನ್ನ ಊರು, ಹಾಗೆ ಒಂದು ನನ್ನ ಗೆಳೆಯರು, ಹಾಗೆ ಒಂದು ನನ್ನ ಸಂಬಂಧಿಕರು, ಇವರೆಲ್ಲ ದೂರದಲ್ಲಿದ್ದಾಗ ನಮಗೆ ಅದು ಬೇಕು ಅನ್ನೋ ಹಪಾಹಪಿತನ ಇದೆಯಲ್ಲ, ಆ ಬಯಕೆ ಇದೆಯಲ್ಲ, ಅದು ಮನುಷ್ಯ ಸಹಜವಾದದ್ದು. ಯಾವ ಕೈಗೆಟಕದುದನ್ನ ಪಡೆದುಕೊಳ್ಳುವಂತಹ ಆಸಕ್ತಿ. ಆಗ ಮಾತ್ರ ನಾವು ನೋಡಿ ಎಲ್ಲವನ್ನ ಮರೆತು ಬಿಡ್ತೀವಿ. ನ್ಯೂಯಾರ್ಕ್ ಅಲ್ಲೋ ಯಾರೋ ಇದ್ದಾರೆ ಇಲ್ಲಿ, ಅಥವಾ ಇಲ್ಲ ಐರ್ಲ್ಯಾಂಡ್ ಅಲ್ಲಿ ಇದ್ದಾರೆ ಈಶ್ವರ್ ಅಂದ್ರು, ಯಾವ್ಯಾವ್ದೋ ದೇಶದಲ್ಲಿ ನೀವೆಲ್ಲ ಇದ್ದೀರಿ. ಇಲ್ಲಾದ್ರೂ ಮಾರ್ಕೆಟ್ ಅಲ್ಲಿ ಯಾರು ಸಿಕ್ಕಿದ್ರೆ ಅವನು ಹಿಂದಿ ಮಾತಾಡ್ತಿದ್ರು ಓಕೆನೆ ಇಂಡಿಯನ್ ಅಂತ ಹಲೋ ಹೌ ಆರ್ ಯು ಅಂತ ಅಂದ್ಬಿಡ್ತೀವಿ ಒಂದ್ಸರಿ, ಯಾಕೋ ಇರ್ಲಿ ಅಂತ. ವೇರಾಸ್ ಅಲ್ಲೊಂದು ಕನ್ನಡ ಕೇಳಿದ್ರೆ ಎಲ್ಲೋ ಒಂದು ಮಾರ್ಕೆಟ್ ಅಲ್ಲಿ ಅಪ್ಪಿತಪ್ಪಿ ನೀನು ಬೆಳಗಾವ್ನವನಾ, ರಾಯಚೂರ್ನವನಾ, ಮೈಸೂರ್ನವನಾ ಅಂತ ಕೇಳದೇ ಇಲ್ಲ ನಾವು. ಇಮಿಡಿಯೇಟ್ಲಿ ಹೋಗಿ ಹಿಡ್ಕೊಂಡ್ಬಿಡ್ತೀವಿ ಅವನನ್ನ ನಾವು. ಎಲ್ಲವನ್ನ ದಾಟಿ ಹೋಗ್ತೀವಿ. ದೂರ ಇದ್ದಾಗ ಈ ಡಿಮಾಂಡು ನಮ್ಮ ಮನಸ್ಸಿಗೆ ಬರ್ತಾನೇ ಇರುತ್ತೆ. ಅಂತ ಸಂದರ್ಭದಲ್ಲಿ ನನ್ನನ್ನು ಯಾಕೆ ನೀವು ತಗಲಾಕಿಸ್ಕೊಂಡ್ರಿ ಇದಕ್ಕೆ ಅಂತ ಫಸ್ಟ್ ಗೊತ್ತಿಲ್ಲ, ನಂಬರ್ 1. ನಂಬರ್ 2, ನೋಡ್ತಾ ಇದ್ದೆ ಆ ಪಟ್ಟಿನಲ್ಲಿ ಬಹಳ ಜನಕ್ಕೆ ನೀವು ಮಾಡಿರೋದು ಮಾತುಕತೆಗಳೆಲ್ಲ, ಅವರೆಲ್ಲ ಎಂಟರ್ಟೈನರ್ಸ್. ನಾನು ಬೇಸಿಕಲಿ ಒಂಥರ ಅಬ್ಯೂಸರ್. ನಾನು ಸಿಕ್ತವ್ರಿಗೆಲ್ಲ ದಬಾಯಿಸಿ ಬ್ಯಾಂಡ್ ಮಜಾ ಹೋಗ್ತಾ ಇರ್ತೀನಿ ನನ್ನ ಪಡೆಗೆ ನಾನು.
ನನ್ಗೆ ಅದೊಂದು ಇದು, ನನ್ನನ್ನು ಯಾಕೆ ತಗಲಾಕಿಸ್ಕೊಂಡ್ರಿ ಎಲ್ಲಾರುವೆ. ಅಲ್ಲಿ ಯಾರೋ ಒಬ್ರದ್ದು ಟೈಮಿಂಗ್ ಕೇಳಿದೆ, ಆ ದೇಶದ ಟೈಮ್ ಎಷ್ಟಯ್ಯ ಈಗ ಅಂತ. ಅಲ್ಲಿ ಬೆಳಗಿನ ಜಾವ 6:30 ಅಂತಂದ್ರು. ಇಲ್ಲ ಕೆನಡಾಲಿ ಇರ್ಬೇಕು ಮೋಸ್ಟ್ಲಿ, ಅದು 99%. ನಾನು ಹೇಳಿದೆ, ಅವ್ರಿಗೇನು ಬುದ್ಧಿ ಇಲ್ವೇನಯ್ಯ, 6:30 ಎದ್ದಿದ್ದನ್ನ ನೋಡಕ್ಕೆ ಇನ್ನೇನು ಸಿಕ್ಲಿಲ್ವಾ ಅವ್ರಿಗೆ ಜೀವನದಲ್ಲಿ ಅಂತ ಕೇಳಿದೆ. ಅವ್ರೊಂದು ಪುರ್ಸೊತ್ತಾಗಿದ್ದಾರೆ ಅವರು. ಯಾರು ಕೆನಡಾ ಮೇನು ಇಲ್ಲೆಲ್ಲ ಬಂದಾಗ ಒಂದ್ಸರಿ ನೋಡ್ಬೇಕು ಅವ್ರನ್ನ ನಾನು ಒಂದ್ಸರಿ. ಈಗ ಇನ್ಯಾರೋ ಒಬ್ರು 11:30 ಕೂತಿದ್ದೀರಿ ರಾತ್ರಿ. ವಾಟ್ ಡಸ್ ಇಟ್ ಶೋ ಅಂದ್ರೆ, ನನಗೆ ಬೇಕು ಅನ್ನೋದನ್ನ ನಾನು ಪಡೆಯಕ್ಕೆ ಇಷ್ಟಪಟ್ಟಾಗ ಯಾವುದೇ ರೀತಿಯ ಅಡೆತಡೆಗಳನ್ನ ನಿವಾರಿಸ್ಕೊಂಡ್ಬಿಡ್ತೀನಿ. ಹಾಗಾಗಿ ನಾನು ಅದೇ ಪ್ರೀತಿಯಿಂದ, ವಿಶ್ವಾಸದಿಂದ, ಅವ್ರೇನೋ ಹೇಳ್ತಿದ್ರು ಅವರ ಬ್ಯುಸಿ ಶೆಡ್ಯೂಲ್ ಅಂತ. ಮಾತು ಹೇಳ್ತೀನಿ ಕೇಳಿ. ಯಾರಾದ್ರೂ ನಿಮಗೆ ಬಂದು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತಂದ್ರೆ, ಅವನಷ್ಟು ಬೋಗಸ್ ಫೆಲೋ ಇನ್ನೊಬ್ಬ ಇಲ್ಲ ಅಂತ ಅನ್ಕೊಳ್ಳಿ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಅದು ಸುಳ್ಳದು. ದೇರ್ ಇಸ್ ನಥಿಂಗ್ ಕಾಲ್ಡ್ ಬಿಸಿನೆಸ್. ಫಾರ್ ಎವ್ರಿಥಿಂಗ್ ನಾವು ಹುಡುಕೋಬೇಕಷ್ಟೇ ನಮಗೆ ಬೇಕಾಗಿದ್ದು. ಹಾಗಾಗಿ ನಾನು ಬಿಸಿ ಗಿಸಿ ಎಲ್ಲ ಲೆಕ್ಕ ಇಲ್ಲ. ನಿಮ್ ಜೊತೆ ಸಮಯ ಕಳೆಯಕ್ಕೆ ಅಂತಾನೆ ಮುಂದಿನ ಒಂದು 3/4 ಗಂಟೆ 1 ಗಂಟೆ ಕಾಲ ಅಂತ ಬಂದಿದ್ದೀನಿ. ನನಗೊಂದು ಸಮಸ್ಯೆ ಇದೆ. ನಾನೊಂದು ಸ್ವಲ್ಪ ಈ ಆಂಜನೇಯ ಇದ್ದಂಗೆ, ಅವನಿಗೆ ಯಾರಾದ್ರೂ ಅವನ ಶಕ್ತಿಯನ್ನ ಹೇಳಿದ್ರೆ ಮಾತ್ರ ಅವ್ನು ಎದ್ ನಿಂತ್ಕತಿದ್ನಂತೆ. ಇಲ್ಲಿರೋನು ಗೊತ್ತಾಗ್ತಾನೆ ಇರಲಿಲ್ವಂತೆ ಅವನ ಶಕ್ತಿ ಪಾಪ. ನನಗೆ ಹಂಗೆ, ನೀವು ಪ್ರಶ್ನೆ ಕೇಳಿದ್ರೆ ಮಾತ್ರ ನನಗೆ ಹೆಚ್ಚು ಉತ್ತರಗಳು ಬರುತ್ತವೆ. ನನಗೆ ಯಾವುದೇ ರೀತಿ ಪ್ರಶ್ನೆ ಆಗಲಿ, ನೀವು ನನಗೆ ಬಹಳ ಸಂತೋಷ ಆಗಬೇಕಾದ ರೀತಿ ಕೇಳಬೇಕು ಅಂತಲ್ಲ. ಬಹಳ ಹಿಂದೆ ಒಂದ್ಸರಿ ರಾಜೀವ್ ಗಾಂಧಿ ಬೆಂಗಳೂರಿಗೆ ಬಂದಿದ್ದಾಗ ವೀರೇಂದ್ರ ಪಾಟೀಲರು ಅನಾರೋಗ್ಯ ಆಗಿ ಮಲಗಿದ್ರು ಮನೆಯಲ್ಲಿ. ಅವ್ರನ್ನ ತೆಗೆದಾಕ್ತಾರೆ ಅಂತ ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಅವ್ರಿಗೆ ಪ್ಯಾರಾಲಿಸಿಸ್ ಆಗ್ಬಿಡ್ತು. ಈ ರಾಜೀವ್ ಗಾಂಧಿ ಅವ್ರು ಬಂದುಬಿಟ್ಟು ಏರ್ಪೋರ್ಟ್ ಅಲ್ಲಿ ಇಳಿದುಬಿಟ್ಟು ನಮ್ಮೆಲ್ಲ ಪತ್ರಕರ್ತರ ಮುಂದೆ, ಯು ವಿಲ್ ಹ್ಯಾವ್ ಎ ನ್ಯೂ ಚೀಫ್ ಮಿನಿಸ್ಟರ್ ಟುಮಾರೋ ಅಂತ ಅನೌನ್ಸ್ ಮಾಡ್ಬಿಟ್ರು. ಏರ್ಪೋರ್ಟ್ ಅಲ್ಲಿ ಅನೌನ್ಸ್ ಮಾಡ್ಬಿಟ್ರು ಅದನ್ನ. ಆಗ ನಾವು ಕಕಾಬಿಕಿ ಆಗ್ಬಿಟ್ವಿ ನಾವೆಲ್ಲರೂ. ಯಾರಿಗೂ ಪ್ರಶ್ನೆ ಏನ್ ಕೇಳ್ಬೇಕು ಎಲ್ಲ ಗೊತ್ತಾಗ್ಲಿಲ್ಲ. ಯಾರೋ ಒಬ್ಬ ಒಂದ್ ಪ್ರಶ್ನೆ ಕೇಳಬೇಕು, ಅವ್ರು ಏನ್ ಮಾಡಿದ್ರು, ಒಂದು ಪ್ರಶ್ನೆ ತಗೋತೀನಿ, ಯಾರು ಒಂದ್ ಪ್ರಶ್ನೆ ಕೇಳಿ ಅಂತಂದ್ರು. ಅಲ್ಲಿ ಇದ್ದಿದ್ದೊಬ್ರು ಪತ್ರಕರ್ತರು, ಎಷ್ಟು ಇಂಪಾರ್ಟೆಂಟ್ ರೀ ಆ ದಿನ, ಯಾವ್ದಾದ್ರು ಒಂದು ಒಳ್ಳೆ ಪ್ರಶ್ನೆ ಕೇಳ್ಬೇಕು ತಾನೆ. ಒಬ್ರು ಪತ್ರಕರ್ತರು ಏನ್ ಮಾಡ್ಬಿಟ್ರು, ಸರ್ ಹೌ ಇಸ್ ಬ್ಯಾಂಗ್ಳೂರ್ ವೆದರ್ ಸರ್ ಅನ್ಬಿಟ್ರು. ಅವನು ಇಟ್ಸ್ ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ಅನ್ಬಿಟ್ಟು ಹೋಗೇ ಬಿಟ್ರು ಪಾರ್ಟಿ ನಮ್ ಕಡೆ. ಹಾಗಾಗಿ ನನಗೆ ಸಮಾಧಾನ ಆಗಬೇಕಾದ ಪ್ರಶ್ನೆಗಳು ಬರಬೇಕು ಅಂತಲ್ಲ, ನನ್ನನ್ನ ಮೆಚ್ಚಿಸಲಿಕ್ಕೆ ಕೇಳಬೇಕು ಅಂತಾನಿಲ್ಲ. ಯು ಆಲ್ ಹ್ಯಾವ್ ಎ ಫ್ರೀಡಮ್, ಡೂ ನಾಟ್ ವರಿ, ಸ್ಕೈ ಇಸ್ ದ ಲಿಮಿಟ್. ನೀವು ಏನು ಪ್ರಶ್ನೆಯನ್ನು ಬೇಕಾದರೂ ಕೇಳಿ, ನನಗೆ ತೋಚಿದ್ದು ಇದ್ರೆ ಇದೆ ಅಂತೀನಿ, ಇಲ್ಲರಿ ಇಲ್ಲ ಅಂತೀನಿ. ಅದು ನೀವು ಪ್ರಶ್ನೆ ಕೇಳದಿದ್ರೆ ನನ್ನಿಂದ ಏನು ಉತ್ತರ ಸಿಗೋದು ಕಷ್ಟ. ಅದಕ್ಕೆ ನಾನು ಬಹಳ ಬುದ್ಧಿವಂತಂತರ 9 ಗಂಟೆಗೆ ರಾತ್ರಿ ಪಕ್ಕದಲ್ಲಿ ಒಬ್ರು ಕೂರಿಸ್ಕೊಳ್ಳೋದು, ಏನಾದ್ರು ಅವ್ರ ಪ್ರಶ್ನೆ ಕೇಳಲಿ ಅಂತ. ಕೇಳಿದ್ರೆ ತಾನೆ. ಎಷ್ಟೋ ಸರಿ ಕೇಳದೆ ಇದ್ದಾಗ ನಾನೇನ್ ಮಾಡ್ತೀನಿ, ನೀವ್ ಹಿಂಗೆ ಕೇಳಿದರೆ ಅನ್ಬಿಟ್ಟು ನಾನೇ ಹೇಳ್ಬಿಡ್ತೀನಿ, ಹೋಗತ್ಲ ಕಡೆಗೆ ಇನ್ನೇನ್ ಮಾಡೋದು ಅಂತ. ಹಾಗಾಗಿ ಪ್ರಶ್ನೆ ಕೇಳಿ. ನಿಮ್ಮೆಲ್ಲರಿಗೂ ನಾನು ನನ್ನ ಕಡೆ, ಭಾರತದ ಕಡೆಯಿಂದ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಯಾಕೆ ಸ್ವಾಗತ ಕೋರ್ತಾ ಇದ್ದೀರಿ ಸರ್ ನೀವು ನನಗೆ ಅಂದ್ರೆ, ಕಳೆದ 10 ತಿಂಗಳಿನಿಂದ ಒಂದೇ ಸಮನೆ ಇರೋ ಜಾಗದಲ್ಲಿ ಹಂಗಂಗೆ ಅಂಟ್ಕೊಂಡು ಕೂತ್ಬಿಟ್ಟಿದೀವಿ ಎಲ್ಲಾರು ನಾವುಗಳು. ಹಾಗಾಗಿ ನೀವು ಇಂಡಿಯಾಗ್ ಬಂದಾಗ ಈ ಸರಿ ಏರ್ಪೋರ್ಟ್ ಅಲ್ಲಿ ಒಂದು ಹಾರ ಹಾಕದೆ ಬೆಟ್ರು. 10-11 ತಿಂಗಳು ತಡ್ಕೊಂಡು ಕೂತಿದ್ರಲ್ಲಪ್ಪ ಈ ತರ ಅಂತ. ನಮ್ದು ಬೆಟ್ರು. ಈ ಕಡೆಗೆ ತಿರುಗಿದ್ರೆ ಕುಮಾರಸ್ವಾಮಿನವರು ಕಾಣ್ತಾರೆ, ಆ ಕಡೆಗೆ ತಿರುಗಿದ್ರೆ ಯಡಿಯೂರಪ್ಪನವರು ಕಾಣ್ತಾರೆ, ಈ ಕಡೆಗೆ ತಿರುಗ್ಕೊಂಡ್ರೆ ಇನ್ಯಾರೋ ಒಬ್ರು ಕಾಣಿಸ್ತಾರೆ. ಅಟ್ಲೀಸ್ಟ್ ನಿಮ್ ಕತೆ ಹೇಳಿ, ಯಾರು ಕಾಣ್ತಾರೆ ನಿಮ್ಗೆ? ಯಾರು ಕಾಣಲ್ಲ. ನಮ್ ತರದವ್ರು ಬೇರೆ ಬೇರೆ ತರದವ್ರು ಕಾಣ್ತಾರೆ. ಹಾಗಾಗಿ ನಿಮಗೂ ಅಷ್ಟೇ ಥ್ಯಾಂಕ್ ಯು. ನಿಮ್ಮೆಲ್ಲ ಪೇಷನ್ಸ್ಗೆ ನನ್ನ ಜೊತೆ ಇವತ್ತಿನ ಕಾಲ ಕಳೆಯಕ್ಕೆ ಬಂದಿದ್ದೀರಿ. ನೋಡೋಣ ಏನೇನು ಪ್ರಶ್ನೆ ಬರುತ್ತೆ, ಏನೇನು ಉತ್ತರ ಬರುತ್ತೆ ಅಂತ ನೋಡೋಣ. ಬೇಸಿಕಲಿ KLE ಸ್ಕೂಲ್ ಏನೋ ಒಂದು ಪ್ರಸ್ತಾಪನ ನನ್ನ ಹುಡುಗರು ಬ್ಯಾಕ್ ಗ್ರೌಂಡ್ ಅಲ್ಲಿ ಕೊಡ್ತಾ ಇದ್ರು, ಬಹಳ ಖುಷಿ ಆಯ್ತು. ಕಾಲೇಜಿನಲ್ಲಿ ಬಂದ ಹಲವಾರು ನಮ್ಮ ಅಭ್ಯಾಸಗಳನ್ನ ಬುದ್ಧಿ ಬಂದ್ಮೇಲೆ ಬಿಟ್ಬಿಡ್ತೀವಿ ನಾವು, ಸಾಮಾನ್ಯ ಇಟ್ಕೊಳ್ಳಲ್ಲ. ನೋಡಿ ಎಷ್ಟು ಕಾಕತಾಳೀಯ ಇವತ್ತು ನಿಮ್ದು KLE ಕಾಲೇಜ್ದಲ್ಲಿ ಬಂತು. ಅಲ್ಲಿ ಹೇಗೆ ಕಟ್ಕೊಂಡ್ರು, ಕನ್ನಡ ಸಂಘ ಕಟ್ತಾರೆ ಮಾಡ್ತಾರೆ ಅಂತ. ಬೆಂಗಳೂರು ನ್ಯಾಷನಲ್ ಹೈಸ್ಕೂಲ್ ನಲ್ಲಿ 86ನೇ 85ನೇ ಇಸ್ವಿನಲ್ಲಿ ಓದಿದ್ದಂತ ಒಂದು ವಿದ್ಯಾರ್ಥಿಗಳ ಗುಂಪು ಇವತ್ತು ನಮ್ಮ ಕಚೇರಿಗೆ ಬಂದಿತ್ತು. ಬೆಂಗಳೂರು ನ್ಯಾಷನಲ್ ಕಾಲೇಜ್ ಬಸವನಗುಡಿನಲ್ಲಿ ಓದಿದ್ದು, ಹೈಸ್ಕೂಲ್ ಕಾಲೇಜ್ ಅಲ್ಲ. ಇವತ್ತಿಗೂ ಅವ್ರು ಒಂದಾಗಿದ್ದಾರೆ. ಅದೆಂಥದ್ದು ಎಕ್ಸೆಲ್ ಅಂತೇನೋ ಒಂದು ಸಂಘ ಮಾಡ್ಕೊಂಡಿದ್ದಾರೆ.
ಯಾಕ್ರಪ್ಪ ಎಕ್ಸೆಲ್ ಆಯ್ತು ನಿಮ್ ಸಂಘ ಅಂತ ಕೇಳಿದೆ. ಸರ್ ಏನಿಲ್ಲ ಸರ್, ನಾವೆಲ್ಲ ಈ ಸೆಕ್ಷನ್ ಅಲ್ಲಿ ಇದ್ವಿ, ಹಂಗಾಗಿ ಈ ಇಂದ ಸ್ಟಾರ್ಟ್ ಆಗ್ಲಿ ಅಂತ ಎಕ್ಸೆಲ್ ಇಟ್ಕೊಂಡಿದೀವಿ. ಒಟ್ಟಿಗೆ ಇದ್ದಾರೆ ಇವತ್ತು ಅಷ್ಟೊಂದು ಜನ, ಒಂದು ಗುಂಪು ಮಾಡ್ಕೊಂಡಿದ್ದಾರೆ. ನಮ್ಮ ಜ್ಞಾನದೀವಿಗೆ ಈ ಟ್ಯಾಬ್ ಕಾರ್ಯಕ್ರಮಕ್ಕೆ ಏನೋ ಸಹಾಯ ಮಾಡ್ಲಿಕ್ಕೆ ಅಂತ ಪಾಪ ಎಲ್ಲರೂ ಬಂದಿದ್ರು ಒಟ್ಟಾಗಿ. ಇಟ್ ಇಸ್ ಸೋ ಅಮೇಸಿಂಗ್. ಬಹಳ ಕಷ್ಟ ಈ ಕಾಲದಲ್ಲಿ ಈ ತರ ಒಂದಾಗಿರೋದು. ಬಟ್ ತಂತ್ರಜ್ಞಾನ ನಮ್ಗೆ ಆ ಜಾಗ ಮಾಡ್ಕೊಡ್ತಾ ಇದೆ. ಹಳೆ ಕಾಲದಲ್ಲಿ ಆದ್ರೆ ಕಾಗದ ಬರೀಬೇಕು, ಮಧ್ಯ ಭಾಗದಲ್ಲಿ ಶ್ರೀ ಅಂತಾನು, ಎಡಭಾಗಕ್ಕೆ ಕ್ಷೇಮ ಅಂತಾನು ಬರೆದು ನಿಧಾನಕ್ಕೆ ಕಾಗದ ಬರೀಬೇಕಿತ್ತು. ಈಗ ಹಂಗೇನಿಲ್ಲ, ವಾಟು ಅಪ್ಪು ಲೆಗ್ಗು ಬುಕ್ಕು ಏನೇನೋ ಇವೆ. ನಾನು ಇದು ಯಾವ್ದ್ರಲ್ಲೂ ಇಲ್ಲ. ನೀವು ನನ್ನ ಟ್ರೈ ಮಾಡಕ್ ಹೋಗ್ಬೇಡಿ, ಹುಡುಕಕ್ ಅದ್ರಲ್ಲೆಲ್ಲ ನಾನು ಸಿಗಲ್ಲ, ಅದ್ರಲ್ಲೆಲ್ಲ ನನ್ಗೆ ಅದು ಯಾವ್ದ್ರಲ್ಲೂ ಇಲ್ಲ. ಬಟ್ ತಂತ್ರಜ್ಞಾನ ಎಷ್ಟು ಸಹಾಯ ಮಾಡಿದೆ. ಥ್ಯಾಂಕ್ ಯು ಎಲ್ಲರಿಗೂ ಇದನ್ನ ಆರ್ಗನೈಸ್ ಮಾಡಿಕೊಟ್ಟವ್ರಿಗೆ, ಪರ್ಟಿಕ್ಯುಲರ್ಲಿ ಜೆಂಟ್ಲ್ಮನ್ ಈಶ್ವರ್ ಅವರು. ತಾವು ಬಹಳ ಆಸಕ್ತಿ ತೆಗೆದುಕೊಂಡಿದ್ದೀರಿ ಅಂತ ಕಾಣುತ್ತೆ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು, ಮತ್ತು ನಿಮಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಲೆಟ್ಸ್ ಪ್ರೊಸೀಡ್, ಮುಂದಕ್ಕೆ ಹೋಗೋಣ. ನಮಸ್ಕಾರ ಸರ್. ನೀವು ಆಗ್ಲೇ ಶುರು ಮಾತಾಡ್ತಾ ಹೇಳ್ತಿದ್ರಿ ನನ್ನನ್ನು ಹೇಗೆ ನೀವು ಆಯ್ಕೆ ಮಾಡಿದ್ರಿ ಅಂತ. ಆಕ್ಚುಲಿ ಬಹಳ ದಿನಗಳ ಹಿಂದೆ ನಾವು ನಿಮ್ಮ ಆಫೀಸ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಇದ್ವಿ. ಸೊ ಇಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಫಸ್ಟ್ ವ್ಯಕ್ತಿ ನಮಗ್ ಮಾತಾಡ್ಬೇಕು ಅನ್ಸಿದ್ದು ನೀವೇ ಆಕ್ಚುಲಿ. ಸೊ ಕಾರಣಾಂತರಗಳಿಂದ ನಮಗ್ ಅವತ್ತು ಮಾಡೋಕ್ ಆಗ್ಲಿಲ್ಲ. ನಿಮ್ಮ ಅದಕ್ಕೆ ಕಾರಣ ಏನಂದ್ರೆ, ಪ್ರತಿ ಸರ್ತಿ ಯೂಶುವಲ್ ಆಗಿ ಹೇಳೋದ್ರೆ, ನಾನು ಪ್ರತಿ ಸರ್ತಿ ಮಲ್ಕೊಳ್ಳೋದು ನಿಮ್ಮ ಬಿಗ್ ಬುಲೆಟಿನ್ ಯೂಟ್ಯೂಬ್ ಅಲ್ಲಿ ನೋಡೇ ಮಲ್ಕೊಳ್ಳೋದು. ಕರೆಕ್ಟ್ ಆಗಿ ಹೇಳಿ ಅದನ್ನ. ಈ ಹಿಂದೆ ಅನಂತಕುಮಾರ್ ಒಂದು ದೊಡ್ಡ ಅನಾಹುತ ಮಾಡ್ಬಿಟ್ಟಿದ್ರು, ದಿವಂಗತ ಅನಂತಕುಮಾರ್ ಕೇಂದ್ರ ಮಂತ್ರಿಗಳು. ಒಂದು ಪಬ್ಲಿಕ್ ಸ್ಪೀಚ್ ಕಾರ್ಯಕ್ರಮದಲ್ಲಿ ಟೌನ್ ಹಾಲ್ ಅಲ್ಲಿ ಬೆಂಗಳೂರಲ್ಲಿ ಮಾತಾಡ್ತಾ ಸುಮ್ನೆ ಇರ್ಬೇಕೋ ಬೇಡವಾ ಇವ್ರು. ನಾನು ರಂಗಣ, ನನ್ನ ಫ್ರೆಂಡ್ ರಂಗಣ ಇದ್ದಾರೆ ಇಲ್ಲಿ, ನಾನು ಎವ್ರಿ ಡೇ ಐ ಗೋ ಟು ಬೆಡ್ ವಿತ್ ಹಿಮ್ ಅಂದ್ಬಿಟ್ರು. ಅಯ್ಯೋ ನನ್ ಗ್ರಾಚಾರ ಬ್ಯಾಡ್ರಪ್ಪ, ಬೇಡ. ನೋಡಿದ್ರು. ಆಗ ಅವ್ರದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಟ್ರು. ಅಂದ್ರೆ ಅರ್ಥ, ರಾತ್ರಿ 11:30 ರಿಪೀಟ್ ಪ್ರೋಗ್ರಾಮ್ ಬರುತ್ತೆ ನಿಮ್ ಬುಲೆಟಿನ್, ಅದನ್ನು ನೋಡಿ ನಾನು ಮಲಕೋತೀನಿ, ನೀನು ಕೆಲಸ ಇರಲ್ಲ ಅಂತ ಹೇಳಿದ್ರು. ಹಂಗಾಗಿ ನೀವೀಗ ದಿನಾನು ನಾನು ನಿಮ್ ಜೊತೆನೆ ಇದ್ ಮಾಡ್ತೀನಿ ಅಂದ್ರೆ ಹುಷಾರಾಗಿ ಹೇಳಿ, ಹೇಳ್ಬಿಡಿ. ಇಲ್ಲ, ಅದಕ್ಕೆ ನಾನು ಹೇಳಿದೆ ಸರ್, ಯೂಟ್ಯೂಬ್ ಅಲ್ಲಿ ನಿಮ್ ಪ್ರೋಗ್ರಾಮ್ ನ ನೋಡಿ. ಯಾಕಂದ್ರೆ ಅಷ್ಟು ಒಂದು ಸರಳತೆ, ಸ್ಪಷ್ಟತೆ ಇರುತ್ತೆ. ಆಮೇಲೆ ನಮಗೂ ಇರುತ್ತೆ ಸರ್, ಇನ್ನು ದೇಶ ಬಿಟ್ಟು ದೂರ ಬಂದ್ರು ನಮಗೂ ರಾಜಕಾರಣಿಗಳನ್ನ ಬೈಬೇಕಂತ ಇರುತ್ತೆ. ಸೊ ಬೈದು ನಮ್ ಎನರ್ಜಿ ಹಾಳಾಗದೆ ನಾವು ಖುಷಿ ಪಡೋದಂದ್ರೆ ಇನ್ನೊಬ್ರು ಬೈದದನ್ನ ನೋಡಿ ಅದನ್ನ ನೀವು ಚೆನ್ನಾಗಿ ಬೈತೀರಾ, ಅದ್ ನಮಗ್ ಖುಷಿ ಆಗುತ್ತೆ ಸರ್, ಅಷ್ಟೇ. ಯಾಕೆ ಗೊತ್ತಾ, ಅದು ಈ ಫಿಲಂ ಥಿಯೇಟರ್ ಅಲ್ಲಿ ಫ್ರಂಟ್ ಲೈನ್ ಅಲ್ಲಿ ಗಾಂಧಿ ಕ್ಲಾಸ್ ಅಂತೆಲ್ಲ ಇರುತ್ತೆ ನೋಡಿ. ಹಿಂದೆ ಇತ್ತು, ಈಗ ಕಡಿಮೆ ಆಗ್ಬಿಟ್ಟಿದೆ ಬಿಡಿ, ಗೋಲ್ಡ್ ಸಿಲ್ವರ್ ಬಂದ್ಬಿಟ್ಟಿದೆ ಈಗ. ಈ ಗಾಂಧಿ ಕ್ಲಾಸ್ ಅಲ್ಲಿ ಇರೋರ್ಗೆ ಪೊಲೀಸ್ನವ್ರಿಗೆ ಹೀರೋ ಹೊಡೆದ್ರೆ ಖುಷಿನೋ ಖುಷಿ, ಶಿಲ್ಪಿ ಹೊಡೆಯೋದೇನು, ಹಾರಾಡೋದೇನು, ಕಿರ್ಚಾಡೋದೇನು ಮಾಡ್ತಾ ಇದ್ರು. ಯಾಕೆ? ಬಿಕಾಸ್ ಅವನು ಪೊಲೀಸ್ನವ್ರು ಹೊಡೆಯಕ್ಕಾಗಲ್ವಲ್ಲ. ಅದೇ ಸರ್, ಅವ್ನು ಪೊಲೀಸ್ನವ್ರು ಹೊಡೆಯಕ್ಕಾಗಲ್ಲ. ಅದಕ್ಕೆ ಮಾಡ್ಬಿಟ್ರೆ ಅಂತ ರಾಜಕಾರಣಿ ಯಾರು ಬೈದ್ಬಿಟ್ಟು ಅವನು ಖುಷಿನೂ ಖುಷಿ, ವಿಷಲ್ ಹೊಡೆಯೋದು. ಯಾಕೆ? ಅವನು ಬೈಯಕ್ಕಾಗಲ್ವಲ್ಲ. ಅದಕ್ಕೆ ಸರ್. ಈಗ ಮುಂದುವರಿತಾ ನಾವು ಹೋಗ್ತಾ ಹಲವು ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ ಸರ್. ನಾನ್ ನಿಮ್ಮನ್ನ ಕಂಡದ್ದು, ಕೇಳಿದ್ದು. ಸೊ ಮೊದಲಿಗೆ ನಾವು ನೀವ್ ಹೇಳಿದ್ರಿ 6:30 ಗೆದ್ದು ಕೊಟ್ಟಿದ್ದಾರೆ ಯಾರವ್ರಂತ. ಬಾಹುಬಲಿ USA ಅಲ್ಲಿ ಇದ್ದಾರೆ, ಅವ್ರು ನಮ್ ಜೊತೆ ಇನ್ನೂ ಇರ್ತಾರೆ. 6:30 ಮೋಸ್ಟ್ಲಿ 6:30 7 ಗಂಟೆ ಆಗಿರ್ಬೋದಲ್ಲಿ. ಸೊ ನಾವು ಮೊದಲಿಗೆ ಅವ್ರ ಹೆಸರು ನೋಡಿದ್ಮೇಲೆ ಅವ್ರ ಶಕ್ತಿ ಏನು ಅಂತ ಅರ್ಥ ಆಯ್ತು ನನಗೆ. ಸೊ ನಾವು ಮುಂದುವರಿತಾ ಮೊದಲಿಗೆ ಹೇಮಾ ಮಂಜುನಾಥ್ ಅಂತ ಇದ್ದಾರೆ UK ಇಂದ. ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಮಾ ಮಂಜುನಾಥ್ ಅವ್ರಿ. ನಮಸ್ಕಾರ ಎಲ್ಲರಿಗೂ. ಕೇಳಿಸುತ್ತಾ? ಕೇಳಿಸ್ತಾ ಇದೆ ಮೇಡಮ್, ಜೋರಾಗಿ ಇದೆ ವಾಯ್ಸ್. ತುಂಬಾ ಸಂತೋಷ ಆಯ್ತು ರಂಗನಾಥ್ ಅವರೇ, ನಿಮ್ಗೆ ಸ್ಪೆಷಲ್ ಆಗಿ ನಮಸ್ಕಾರಗಳು. ಮತ್ತೆ ನಿಮಗೆ ಮತ್ತೆ ಎಲ್ಲಾ NRI ಕನ್ನಡ ಬಳಗ ಅವರುಗಳಿಗೆಲ್ಲ ಕಾರ್ತಿಕ್ ಮಾಸದ ಹಾರ್ದಿಕ ಶುಭಾಶಯಗಳು. ಸೊ ನಿಮ್ಮನ್ನ ಅವಾಗವಾಗ ನೋಡ್ತಾ ಇರ್ತೀವಿ ಟಿವಿನಲ್ಲಿ, ತುಂಬಾ ಸಂತೋಷ ಆಗುತ್ತೆ. ಬಟ್ ಒಂದು ಮಾತು ನೀವ್ ಹೇಳಿದ್ರಿ, ನೀವು ಎಂಟರ್ಟೈನರ್ ಅಲ್ಲ ಅಂತ. ಬಟ್ ಐ ಸ್ಟಿಲ್ ಥಿಂಕ್ ಯು ಆರ್ ಅನ್ ಎಂಟರ್ಟೈನರ್. ಯಾಕೆಂದ್ರೆ ಎಷ್ಟೋ ಸಲ ನೀವು ಮಾತಾಡೋದು ನಮ್ಗೆ ಹಾಸ್ಯವಾಗಿ ನಗು ಬರುತ್ತೆ. ಗಂಭೀರವಾದ ಸಮಾಚಾರನೆಲ್ಲ ಅಷ್ಟು ಕಾಮಿಕಲ್ ಆಗಿ ಹೇಳ್ತೀರಾ. ಮತ್ತೆ ಯು ಗಾಟ್ ಎ ವೆರಿ ಸಿಂಪಲ್ ವೇ ಆಫ್ ಪ್ರೆಸೆಂಟೇಶನ್. ಸೊ ಖುಷಿ ಆಗತ್ತೆ. ಮತ್ತೆ ನಂದು ಒಂದು ಲಘುವಾದ ಪ್ರಶ್ನೆ ಏನು ಅಂದ್ರೆ, ನಿಮ್ಗೆ ಯಾವ ವಯಸ್ಸಿನಲ್ಲಿ ನಿಮ್ಗೆ ಕನ್ನಡ ಜರ್ನಲಿಸಂ ಇಂಟ್ರೆಸ್ಟ್ ಬಂತು? ಮತ್ತೆ ಯಾವ್ದಾದ್ರು ಪರ್ಟಿಕ್ಯುಲರ್ ಘಟನೆ ಅಥವಾ ಯಾವ್ದಾದ್ರು ಒಬ್ರು ವ್ಯಕ್ತಿ ಅಂತ ನಿಮ್ಗೆ ಪ್ರೇರಣಾ ಸಿಕ್ಕಿರೋ ಅಂತದ್ ಯಾವ್ದಾದ್ರು ನೆನಪಾಗತ್ತಾ ಅಂತ ನಮ್ ಜೊತೆ ಹಂಚ್ಕೋತೀರಾ?
ಪರ್ಟಿಕ್ಯುಲರ್ ಏಜ್ ಅಲ್ಲಿ ಅಂತ ನನಗೇನು ಬರಲಿಲ್ಲ. ನಾನು ಸೈನ್ಸ್ ಬ್ಯಾಕ್ಗ್ರೌಂಡಿನ ಸ್ಟೂಡೆಂಟ್. PUC ನಲ್ಲಿ ನಂದು PCMB. ಅನಿವಾರ್ಯ ಕಾರಣದಿಂದ ನಾನು ಬಯಸಿದ್ದು ಸಿಕ್ಲಿಲ್ಲ. ನನಗೆ ಇಷ್ಟ ಇದ್ದಿದ್ದು ಬಹಳ ಹಿಂದೆ ಹೇಳಿದ್ದೀನಿ, ದಿನ ಇನ್ನೊಂದ್ಸರಿ ಹೇಳ್ತೀನಿ, ಹಸು ಸಾಕ್ಬೇಕು ಅಂತ ನಂಗೆ ಆಸೆ ಇತ್ತು. ಅಂದ್ರೆ ಡೈರಿ ಮಾಡಬೇಕು ಅಂತ ಆಸೆ ನಂದು. ಯಾಕಂದ್ರೆ ಅದೊಂದು ಬಹಳ ಏನೋ ಆಸೆ ನನಗೆ. ಹಾಗಾಗಿ ಟ್ರೈ ಮಾಡಿದೆ, ಆ ಸೀಟ್ ಸಿಕ್ಲಿಲ್ಲ ನನಗೆ. ಅದರ ಬೇಜಾರಿಗೆ ಏನ್ ಮಾಡಿದೆ, ಹೋಗ್ಬಿಟ್ಟು ಈ ಕೋರ್ಸ್ ನೋಟಿಸ್ ಬೋರ್ಡ್ ಅಲ್ಲಿ ನೋಡಿ ತಗೊಂಡಿದ್ದು ನಾನು. ನನಗಂತ ಯಾವುದೇ ಪರಿಚಯ ಆಗ್ಲಿ, ಯಾರದ್ದೋ ಪ್ರೇರಣೆ ಅಂತಾಗ್ಲಿ. ಆದ್ರೆ ಒಂದಿತ್ತು ನಮ್ಮ ಮನೆಯಲ್ಲಿ, ನನ್ನ ತಂದೆ ಒರೇಷಿಯಸ್ ರೀಡರ್. ಅಂದ್ರೆ ನ್ಯೂಸ್ ಪೇಪರ್ ನಲ್ಲಿ ನಮ್ಮಪ್ಪ ಬಹಳ ಸ್ಟ್ರಾಂಗ್ ಪೇಪರ್ ಓದೋದ್ರಲ್ಲಿ. ಹಾಗಾಗಿ ನಮ್ಗೆಲ್ಲ ಪೇಪರ್ ಓದೋ ಅಭ್ಯಾಸ ಕಲ್ಸಿದ್ರು ಅಷ್ಟೇ. ಅದು ಬಿಟ್ಬಿಟ್ರೆ ಇನ್ನೇನು ನಮ್ಗೆ ಪರಿಚಯ ಇರ್ಲಿಲ್ಲ. ದೊಡ್ಡ ಘಟನೆ ಅಂತ ಏನ್ ಇರ್ಲಿಲ್ಲ. ಆದ್ರೆ ಕಾಲೇಜ್ಗೆ ಹೋಗಿದ್ದ 3ನೇ ತಿಂಗಳಲ್ಲಿ ಅದೊಂದು ಗೆಳೆಯನ ಮೂಲಕ ಹೋಗಿ ಒಂದು ಲೋಕಲ್ ಪೇಪರ್ ಸೇರ್ಕೊಂಡ್ಬಿಟ್ಟೆ. ಅಂದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕಾಲೇಜ್ಗೆ ಹೋಗಿ, ಮಧ್ಯಾಹ್ನದಿಂದ ರಾತ್ರಿ 10 ಗಂಟೆವರೆಗೂ 11 ಗಂಟೆವರೆಗೂ ಇಲ್ಲಿ ಕೆಲಸ ಮಾಡಿ, ನನಗೆ ನೆನಪಿದೆ ಅದು 86 ಇರಬೇಕು, ವರ್ಲ್ಡ್ ಕಪ್ ನಡೀತಾ ಇತ್ತು ಅನ್ಸುತ್ತೆ. 86 ಅಲ್ವಾ? ಯಾರೊಬ್ರು ಕರೆಕ್ಟ್ ಮಾಡಿ. ಡಿಯಾಗೋ ಮರಡಾನೋ ಅದು ವರ್ಲ್ಡ್ ಕಪ್ 86 ತಾನೆ? 1986 ವರ್ಲ್ಡ್ ಕಪ್ ನಡೀತಾ ಇತ್ತು ಆಗ. ಆ ವರ್ಲ್ಡ್ ಕಪ್ ಟೈಮ್ ಅಲ್ಲಿ ನಾನು ಅಲ್ಲೋಗಿ ಸೇರ್ಕೊಂಡಿದ್ದೆ. ಟಿವಿಲಿ ನೋಡಿ ಫುಟ್ಬಾಲ್ ಬರೆಯೋಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಆಗ ಫುಟ್ಬಾಲ್ ಬಗ್ಗೆ ಎಲ್ಲ ಹೀಗೆ ಆಸಕ್ತಿ ಬೆಳೆಸ್ಕೊಂಡೆ. ಯಾರೋ ಕರ್ಕೊಂಡೋಗಿ ಸೇರಿಸ್ಬಿಟ್ರು, ಇದ್ರೊಳಗೆ ತಳ್ಳುಬಿಟ್ರು. ತಳ್ಳದ ಮೇಲೆ ಏನಾಗೋಯ್ತು, ಇದೊಂಥರ ಅಫೀಮ್ ಇದ್ದಂಗೆ ಜರ್ನಲಿಸಂ ಅನ್ನೋದು. ಒಂದು ಸರಿ ನೀವು ಇದನ್ನ ಪ್ರೀತಿಸಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಇದರಿಂದ ಆಚೆ ಬರೋದು ಬಹಳ ಕಷ್ಟ. ಒಮ್ಮೆ ಯಾವುದೇ ಉದ್ಯೋಗಕ್ಕೆ ಇದು ಒಪ್ಪಿಗೆ ಆಗತ್ತೆ. ಒಬ್ಬ ಒಳ್ಳೆ ಟೀಚರ್ಗೆ, ಒಬ್ಬ ಒಳ್ಳೆ ಸಂಗೀತಗಾರನಿಗೆ, ಒಬ್ಬ ಒಳ್ಳೆ ತಂತ್ರಜ್ಞನಿಗೆ, ಒಬ್ಬ ಒಳ್ಳೆ ವಿಜ್ಞಾನಿಗೆ, ಒಬ್ಬ ಒಳ್ಳೆ ವೈದ್ಯರಿಗೆ, ಇವರೆಲ್ಲರಿಗೂ ಇದೊಂದು ಅಫೀಮ್ ತರ. ಅವ್ರಿಗೆ ಅದು ಒಂದು ಸರಿ ಅದ್ರೊಳಕ್ಕೆ ಅವರು ಆ ಸೆಳೆತಕ್ಕೆ ಸಿಕ್ಕಾಕೊಂಡ್ಬಿಟ್ರೆ ಆಚೆ ಬರಕ್ಕಾಗಲ್ಲ ಅವ್ರ ಕೈಯಲ್ಲಿ. ನಾನು ಹಂಗೆ ಆಯ್ತು. ಈಗೇನು ಬಹಳ ಜನ ಕೇಳ್ತಾರೆ, ಸರ್ ನೀವು ನಡೆದು ಬಂದ ದಾರಿ ಹೇಳಿ ಸರ್ ಅಂತಾರೆ. ಅವನೇ ನಡ್ಕೊಂಡು ಬಂದಿಲ್ಲ, ಎಂತದಿಲ್ಲ, ನಡೆಸಿಕೊಂಡು ಬಂದ ದಾರಿ ಹೇಳಪ್ಪ ಅಂತ ನಾನು ಕೇಳ್ತೀನಿ. ನಡೆಸ್ಕೊಂಡು ಬರುತ್ತೆ ನಮ್ಮನ್ನ. ಇಲ್ಲಿರೋ ನನ್ನ ಸನ್ಮಿತ್ರರು ಅಷ್ಟೇ. ನೀವ್ ಯಾರು ಒಬ್ರು ಹೇಳ್ಬಿಡಿಪ್ಪ, ನಾನು ಪೇಪರ್ ಅಲ್ಲಿ ಬರ್ದಿಟ್ಕೊಂಡಿದ್ದೆ, ನಾನು ಹಿಂಗೆ ಆಗ್ತೀನಿ ಅಂತ, ನೋಡೋಣ ಹೇಳ್ಬಿಡ್ರಪ್ಪ, ನೋಡೋಣ ಯಾರೋ ಒಬ್ರು ಹೇಳಿಪ್ಪ ನೋಡೋಣ. ಏನೇನೋ ಘಟನೆಗಳು ನಡೆಯುತ್ತೆ, ಒಂದಾದ್ಮೇಲೆ ಒಂದು ಚೈನ್ ತರ. ಅದೆಲ್ಲೋ ನಿಂತ್ಕೊಂಡ್ಬಿಡ್ತೀವಿ ನಾವು. ಅದ್ ಯಾರು ಒಬ್ರು ಹೇಳಿದ್ರು ನನಗೆ, ನಾವೆಲ್ಲ ಪ್ಲಾನ್ ಮಾಡಿದ್ದೆ ಅಂದ್ರೆ ಶುದ್ಧ ಸುಳ್ಳದು ಪ್ಲಾನ್. ಆತರ ಪ್ಲಾನ್ ಇರಲ್ಲ. ಫಾರಿನ್ಗೆ ಹೋಗ್ಬೇಕು, ಓದ್ಬೇಕು ಅಂತ ಯಾರೋ ಪ್ಲಾನ್ ಮಾಡಿರ್ಬೋದು, ಅಲ್ಲೊಂದು ಡಿಗ್ರಿ ತಗೋಬೇಕು ಅಂತ ಪ್ಲಾನ್ ಮಾಡಿರ್ಬೋದು ಅಷ್ಟೇ. ಅಲ್ಲಿಂದ ಮುಂದಕ್ಕೆಲ್ಲ ನಡೆಸ್ಕೊಂಡು ಹೋಗ್ಬಿಡುತ್ತೆ ಜೀವನನೇ ಹಾಗೆ ಮೇಡಮ್. ಹಂಗಾಗಿ ದೊಡ್ಡ ಇನ್ಸ್ಪಿರೇಷನ್ ಅನ್ನೋದು ಆರಂಭದಲ್ಲಿ ಇರಲಿಲ್ಲ. ಬಟ್ ತದನಂತರದಲ್ಲಿ ನನಗೊಂದು ಇನ್ಸ್ಪಿರೇಷನ್ ಆಗಿದ್ದು 2-3 ಜನ ಇದ್ದಾರೆ. ನನ್ನನ್ನ ಬೆಂಗಳೂರಿಗೆ ಕರ್ಕೊಂಬಂದಂತ VN ಸುಬ್ರಾಯರು ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯಲ್ಲಿ ಬಹಳ ದೊಡ್ಡ ಪತ್ರಕರ್ತರಾಗಿದ್ರು. ಕಾಲಾನಂತರದಲ್ಲಿ ನನ್ನ ಬೆಂಗಳೂರಿಗೆ ಬರೋದಕ್ಕೆ ಕಾರಣ ಆಗಿದ್ದಂತ ಸಚ್ಚಿದಾನಂದ ಮೂರ್ತಿ ಅಂತ, ಈಗ ದಿ ವೀಕ್ ಅಂಡ್ ಮನೋರಮಾ ಇದಕ್ಕೆ ಡೆಲ್ಲಿನಲ್ಲಿ ಮುಖ್ಯಸ್ಥರಾಗಿದ್ದಾರೆ, ರೆಸಿಡೆಂಟ್ ಎಡಿಟರ್ ಅವರು. ಆಮೇಲೆ ನನ್ನ ಕನ್ನಡಪ್ರಭಕ್ಕೆ ಬರೋದಕ್ಕೆ ಕಾರಣ ಆದಂತ ನನ್ನ ಸಂಪಾದಕರು ಆಗಿದ್ದಂತ ಸತ್ಯನಾರಾಯಣ್ ಅವರು ಪ್ಲಸ್ YNK ಅವರು. ಆಮೇಲೆ ನನ್ನನ್ನ ಒಂದು ರೀತಿ ನನ್ನ ಅರಿವಿಲ್ಲದೆ ನನ್ನನ್ನ ಗ್ರೂಮ್ ಮಾಡಿದಂತ, ನನ್ಗೆ ಗೊತ್ತೇ ಇರ್ಲಿಲ್ಲ ನನ್ನನ್ನು ಗ್ರೂಮ್ ಮಾಡ್ತಿದ್ದಾರೆ ಇವರು ಅಂತ, TJS ಜಾರ್ಜ್ ಅಂತ, ಒನ್ ಆಫ್ ದಿ ಫೈನೆಸ್ಟ್, ಗ್ರೇಟೆಸ್ಟ್, ಮೋಸ್ಟ್ ವಂಡರ್ಫುಲ್ ಜರ್ನಲಿಸ್ಟ್. ಅವರೇ MS ಸುಬ್ಬಲಕ್ಷ್ಮಿದು ಬಯೋಗ್ರಫಿ ಬರೆದವರು. TJS ಜಾರ್ಜ್ MS ಸುಬ್ಬಲಕ್ಷ್ಮಿದು ಬಯೋಗ್ರಫಿ ಬರೆದವ್ರು ಅವರೇನೆ. ಇವರೆಲ್ಲ ಒಂದು ದೊಡ್ಡ ಸ್ಪಿರಿಟ್ ಮೇಡಮ್. ಏನ್ ಮಾಡೋದು, ಈಗ ಅಂತಕ್ಕೆ ಬಂದ್ಬಿಟ್ಟಿದೀವಿ. ನೀನು 6-8 ವರ್ಷ ದೊಡ್ಡವ್ರು ಹೇಳ್ತಾರಲ್ಲ, ಕಾಡ್ ಬಾ ಅನ್ನತ್ತೆ, ನಾಡ್ ಹೋಗು ಅನ್ನತ್ತೆ. ಆ ಟೈಮಲ್ಲಿ ಹೆಂಗ್ ಬಂದ್ರಿ ಹೇಳಿ ಅಂತಂದ್ರೆ ಎಷ್ಟು ಓಲ್ಡ್ ಸ್ಟೋರಿ ಮೇಡಮ್. ತುಂಬಾ ಸಂತೋಷ ಆಯ್ತು ನಮ್ ಜೊತೆ ಹಂಚ್ಕೊಂಡಿದ್ದು. ಹೀಗೆ ಇನ್ ಮುಂದೇನು ಎಲ್ಲ ನಿಮ್ಗೆ ಒಳ್ಳೇದಾಗ್ಲಿ, ಹೀಗೆ ಟಿವಿ ಮೀಡಿಯಾನಲ್ಲಿ ಎಲ್ಲ ತುಂಬಾ ಯಶಸ್ವಿ ಸಿಕ್ಲಿ ಅಂತ ನಮ್ಮೆಲ್ಲರ ಹಾರೈಕೆ ನಿಮ್ಗೆ. ಒಳ್ಳೇದು ಆಗಲ್ಲ, ಆಗಿಸ್ಬೇಕು. ಒಳ್ಳೇದಾಗಲ್ಲ ಯಾವತ್ತೂ, ಆಗಿಸ್ಬೇಕು. ಇಫ್ ಯು ಹ್ಯಾವ್ ದ ಕೆಪಾಸಿಟಿ ಟು ರೈಟ್ ಯುವರ್ ಓನ್ ಡೆಸ್ಟಿನಿ, ನಿಮ್ಮ ಫ್ಯೂಚರ್ ಆಗಲ್ಲ, ಅದು ಫ್ಯೂಚರ್ನ ನೀವು ಬರೀಬೇಕು. ನಾವು ಬರಿಬೇಕು. ಅದನ್ನ ಬರೀದಿದ್ರೆ ಅದು ಆಗಲ್ಲ, ಯಾವತ್ತಿಗೂ ಆಗಲ್ಲ. ಜ್ಞಾಪಕ ಇಟ್ಕೊಳ್ಳಿ.
ಅದನ್ನ ಮಾತ್ರ ಹೇಳ್ಬಿಡ್ತೀನಿ ನಾನು. ಅಂದ್ರೆ ನಿಮ್ಗೆ ಹೇಳ್ತಿಲ್ಲ ಮೇಡಮ್ ಹಂಗ ಅನ್ಬಿಟ್ಟು ಏನೋ ಹೇಳ್ತಾ ಗೊತ್ತಾಯ್ತು. ಹೊಟ್ಟೆ ಇವಾಗ ಅಂತ ಹೊರಟಿರ್ತೀರಿ ಆಮೇಲೆ. ನಾನು ಹಂಗ ಹೇಳ್ತಿಲ್ಲ. ಐ ಜಸ್ಟ್ ಸೇಯಿಂಗ್ ಯಾರ್ಯಾರು ಕೇಳಿಸ್ಕೊತಿದ್ದಾರೆ ಅವ್ರಿಗೆ ಸುಮ್ನೆ ಒಂದು ನನ್ನ ಮಾತಿಗೆ ಹೋಗದಲ್ಲಿ ಹೇಳದೆ ಅಷ್ಟೇ. ಫ್ಯೂಚರ್ ಆಗಲ್ಲ, ನಾವು ಹಾಕ್ಸಿಸ್ಬೇಕು. ಖಂಡಿತ. ಈ ನನ್ನ ಡೆಸ್ಟಿನಿನ ನಾನು ಬರಿತಾ ಇದ್ದೀನಿ ಅನ್ನೋ ಅರಿವು ನನಗಿರಬೇಕು. ಮತ್ತೆ ಅದರ ಆಯ್ಕೆ ನನ್ನ ಕೈಯಲ್ಲಿದೆ ಅನ್ನೋದನ್ನ ಮರಿಬಾರ್ದು. ಯಾವಾಗ ಇದೆರಡನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ, ವಿ ಸ್ಟಾರ್ಟ್ ಫೇಲಿಂಗ್. ನನ್ನ ಡೆಸ್ಟಿನಿಯ ಆಯ್ಕೆ ನನ್ನ ಕೈಯಲ್ಲಿದೆ, ಮತ್ತು ನಾನು ಅದನ್ನ ಬರೀಬೇಕು. ನನಗೆ ಹೆಂಗ್ ಬೇಕೋ ಬರೀಬೇಕು. ಯಾವನೋ ನನ್ನ ಡೆಸ್ಟಿನಿ ಬರೆಯೋದಲ್ಲ, ನನಗೆ ಹೆಂಗ್ ಬೇಕೋ ಹಂಗ್ ಬರ್ಕೋಬೇಕು. ಹೆಂಗಾರು ಇರ್ಲಿ ಅದು, ಅಲ್ವಾ? ಏನೋ ಒಳ್ಳೇದಾಗ್ಲಿ ಅಂತಿದ್ದೀರಿ, ಯಾಕೆ ಬೇಡ ಅನ್ಲಿ, ಫ್ರೀ ಆಗಿ ಬರ್ತಾ ಇರ್ಬೇಕಾರೆ. ತುಂಬಾ ಸಂತೋಷ ಆಯ್ತು ನಮ್ಗೆ ಸಮಯ ಕೊಟ್ಟಿದ್ದಕ್ಕೆ. ಧನ್ಯವಾದಗಳು. ಥ್ಯಾಂಕ್ ಯು. ತಾವ್ ಏನ್ ಮಾಡ್ತೀರಿ ಲಂಡನ್ ಅಲ್ಲಿ? ನಾನು ಬ್ಯಾಂಕಿಂಗ್ ಇಂಡಸ್ಟ್ರಿನಲ್ಲಿ ಇದ್ದೀನಿ. ಸೊ ಐ ವರ್ಕ್ ಫಾರ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ಚೇಂಜ್ ಆಯ್ತು. ಈಗ ಸದ್ಯಕ್ಕೆ ಐ ಆಮ್ ಎ ಫ್ರಾಡ್ ಕನ್ಸಲ್ಟೆಂಟ್. ಸೊ ಕ್ರೆಡಿಟ್ ಕಾರ್ಡ್ಸ್ ಅಂಡ್ ಡೆಬಿಟ್ ಕಾರ್ಡ್ಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ. ಹೌದಾ? ಪರವಾಗಿಲ್ಲ, ನಮ್ ದೇಶದಲ್ಲಿ ಇರ್ಬೇಕಿತ್ತು, ಅಲ್ಲಿ ಯಾಕೆ ಹೋದ್ರಿ? ಅವ್ರು ಇಲ್ಲಿ ಇದಾರ ಅಂತ ಹೇಳಿ ನಮ್ಮ ಕನ್ನಡಕ್ಕಾಗಿ ಕೈ ಎತ್ತು ಕೈ ಕಲ್ಪವೃಕ್ಷವಾಗುತ್ತದೆ ಅಂತ ಹೇಳ್ತಾರಲ್ಲ ಸರ್. ಅದೇ ತರ ನಮ್ಮ ಹೇಮಾ ಅವರು ಯುಕೆದಲ್ಲಿ ಒಂದು ಕನ್ನಡದ ಒಂದು ಒಂದು ಒಳ್ಳೆ ಧ್ವನಿಯಾಗಿದ್ದಾರೆ ಸರ್. ಅವರು ಕರ್ನಾಟಕದಲ್ಲಿ ಇದ್ದಿದ್ರೆ ನಮಗೆ ಧ್ವನಿ ಆಗ್ತಿರ್ಲಿಲ್ಲ. ತುಂಬಾ ದೊಡ್ಡ ಮಾತು ರಾಜೀವ್. ನಿಮ್ದು ವರ್ಕ್ ಜಾಸ್ತಿ ಇರ್ತಿತ್ತು, ನಮ್ ದೇಶದಲ್ಲಿ ಆಗಿದ್ದಿದ್ರೆ ಅಲ್ಲಿ ಹೋಗಿದ್ದೀರಲ್ಲ ಅಂತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಈಶ್ವರ್ ಹಾಗೂ ರಾಜೀವ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಾವೀಗ ನೆಕ್ಸ್ಟ್ ಮುಂದುವರಿಯುತ್ತಾ ಓಮನ್ಗೆ ಹೋಗೋಣ ಸರ್. ಓಮನ್ಗೆ ಹೋಗಿ ಅಲ್ಲಿ ಅಂಬರೀಶ್ ಅವರಿದ್ದಾರೆ. ಅನ್ಮ್ಯೂಟ್ ಮಾಡಿ. ನಮಸ್ಕಾರ ಅಂಬರೀಶ್ ವಟ್ಕಲ್. ಪ್ರಣಾಮಗಳು ಸರ್. ನಮಸ್ಕಾರ ಸರ್. ತಮಗೂ ನಮಸ್ಕಾರ ಸರ್. ತುಂಬಾ ಸಂತೋಷ ಆಗ್ತದೆ ಸರ್. ನಾವು ಟಿವಿಯಲ್ಲಿ ನಿಮ್ ದಿವಸ ನಿಮ್ ಕಾರ್ಯಕ್ರಮ ನೋಡ್ತೀವಿ. ನಾವು ನಿಮ್ಮ ಅಭಿಮಾನಿ ಕೂಡ. ನೀವು ಆಮೇಲೆ ನೀವು ಈ ಮಾಧ್ಯಮ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಎಬ್ಸಿದ್ದೀರಾ ಸರ್. ನಿಮ್ಮ ಖಡಕ್ ಪ್ರಶ್ನೆ, ಖಡಕ್ ಉತ್ತರ, ಎದುರದೆ ಪ್ರಶ್ನೆ ಕೇಳೋದಾಗಲಿ ಎಲ್ಲ ನಮ್ಗೆ ತುಂಬಾ ಇಷ್ಟ ಆಗಿದೆ. ನಿಮ್ಮ ಕಾರ್ಯಕ್ರಮ ನಿಮ್ಮ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ ಸರ್. ದಿವಸ ರಾತ್ರಿ ನಾವು ನೋಡ್ತೀವಿ. ನಮ್ಮ ಒಂದು ಪ್ರಶ್ನೆ ಏನು ಸರ್, ಈ ರಿಯಲ್ ಎಸ್ಟೇಟ್ ನಲ್ಲಿ ದಂಧೆ ಅಂತ ಹೇಳ್ತೀವಿ. ರಿಯಲ್ ಎಸ್ಟೇಟ್ ಅಲ್ಲಿ ಸುಮಾರು ವಂಚನೆ ಆಗ್ತದೆ, ಮೋಸ ನಡೀತಾ ಇದೆ. ನಾನು ಕೂಡ ಒಬ್ಬ ಈ ನಮ್ಮ NRIS ಅಲ್ಲಿ ಸುಮಾರು ಇಲ್ಲಿ ನಮ್ಮ ಮಿತ್ರರು ಇದ್ದಾರೆ ಮಸ್ಕತ್ತಲ್ಲಿ, ಸುಮಾರು ಮೋಸ ಹೋಗಿದ್ದೀವಿ. ನಾವು ಕೂಡ ಕಷ್ಟಪಟ್ಟು ನಾವು ಮಿಸಸ್ಸು ಕಷ್ಟ 50 ಲಕ್ಷ ಕೂಡ ಇನ್ವೆಸ್ಟ್ ಮಾಡಿದ್ವಿ. ಸೊ ಅದು ಕಂಪನಿ ಬಿಲ್ಡರ್ಸ್ ನೋಡ್ಲಿಲ್ಲ, ಆಮೇಲೆ ಚೆಕ್ ಕೊಟ್ಟರು, ಚೆಕ್ ಬೌನ್ಸ್ ಆಯ್ತು. ಇದು ಕೋರ್ಟಲ್ಲಿ ನಡೀತಾ ಇದೆ. ಸೊ ಅದು ಪ್ರೈವೇಟ್ ಪ್ರಶ್ನೆ, ಅದನ್ನ ನಾವು ಮುಂದಲ್ಲೇ ಡಿಸ್ಕಸ್ ಮಾಡೋಣ. ಏನಲ್ಲ ಸರ್, ಈ ವಿಷಯದಲ್ಲಿ ರಿಯಲ್ ಎಸ್ಟೇಟ್ ಬಗ್ಗೆ ಹೆಚ್ಚಿನ ಅನಾಹುತಗಳು ಈ ಹೊತ್ತು ನಡೀತಾ ಇರೋದನ್ನ ತಾವು ಮೀಡಿಯಾ ಕವರೇಜ್ ಮಾಡಿ ಇನ್ನು ಕನ್ನಡಿಗರಿಗೆ ಈ ತರ ಅನ್ಯಾಯ ಆಗಬಾರ್ದು ಎಂಬುದೇ ನಮ್ಮ ಒಂದು ಉದ್ದೇಶ ಸರ್. ಅವು ಹೆಚ್ಚು ಇನ್ವೆಸ್ಟಿಗೇಷನ್ ಮಾಡಿ ಒಳ್ಳೆ ಕಂಪನಿಗಳು ಕೆಟ್ಟ ಕಂಪನಿಗಳನ್ನ ಸೆಕ್ರೆಟ್ ಮಾಡಿ ಅವರು ಆ ಕಾಲಕ್ಕೆ ತಕ್ಕಂತೆ ಈ ತರಗಳನ್ನು ಕಾರ್ಯಕ್ರಮ ಮಾಡಿದ್ರೆ ನಾವು ಸುಮಾರು NRISಗಳು ಎಚ್ಚೆತ್ತುಕೊಳ್ತಾರೆ ಎಂಬುದು ನನ್ನ ಒಂದು ವಿಷಯ ಸರ್. ನಾನು ಒಪ್ಕೊಂಡೆ, ಮಾಡ್ತಾ ಇದ್ದೀವಿ ಕಾರ್ಯಕ್ರಮನ. ಎರಡನೇದು, ಮುಂದಕ್ಕೆ ಸಾಗಿದಂತೆ ಈ ತರದ್ದು ಫ್ರಾಡ್ಗಳು ಒಂದಷ್ಟು ಕಡಿಮೆನೂ ಆಗತ್ವೆ. ಈ ರೇರಾ ಬಂದ ಮೇಲೆ ಒಂದು ಅಥಾರಿಟಿ ಡೆವಲಪ್ ಆಗಿದೆ. ಈಗ ಅಟ್ಲೀಸ್ಟ್ ಒಂದು ಬೇಸಿಕ್ ಅಥಾರಿಟಿ ಅಂತ ಡೆವಲಪ್ ಆಗಿದೆ. ಏನ್ ಅನ್ಕಂಟ್ರೋಲ್ಡ್ ಅನ್ಸ್ಟ್ರಕ್ಚರ್ಡ್ ಇಂಡಸ್ಟ್ರಿನ ತಂದು ಒಂದ್ರೊಳಗೆ ತಂದಿದ್ದಾರೆ. ಈಗ ಐ ಆಮ್ ನಾಟ್ ಸೇಯಿಂಗ್ ರೇರಾ ಎಲ್ಲದಕ್ಕೂ ಉತ್ತರ ಕೊಟ್ಬಿಟ್ಟಿದೆ ಅಂತ ನಾನು ಹೇಳ್ತಿಲ್ಲ. ನಾಟ್ ಸೇಯಿಂಗ್, ಬಟ್ ಒಂದು ಸಣ್ಣ ಪ್ರೋಗ್ರೆಸ್ ಆಗಿದೆ ಈಗ ರೇರಾ ಬಂದ ಮೇಲೆ. ಆದ್ರೆ ರಿಜಿಸ್ಟರ್ ಆಗಬೇಕು, ಅದಕ್ಕೆ ಬೇಕಾದ ಕೆಲವು ನಿಬಂಧನೆಗಳಿಗೆ ಅವ್ರು ಒಳಪಡಬೇಕಾಗತ್ತೆ ನಾಳೆ. ಹಾಗಾಗಿ ಒಂದು ಸಣ್ಣಕ್ಕೆ ಬಂದಿದೆ. ಹಾಗಾಗಿ ನಮ್ಮ ಜನ ಇದನ್ನು ತಿಳ್ಕೋಬೇಕಿನ್ನು ಮುಂದಕ್ಕೆ. ಪರ್ಟಿಕ್ಯುಲರ್ಲಿ ಹೊರನಾಡಿನಲ್ಲಿ ಕುಳಿತುಕೊಂಡಿರುವಂತ ನಮ್ಮ ಎಲ್ಲರ ಜನರ ಆಸಕ್ತಿ ಏನಿರುತ್ತೆ, ಎಂದೋ ಒಂದು ದಿನ ನಾನು ಭಾರತಕ್ಕೆ ಹೋಗ್ತೀನಿ, ಎಂದೋ ಒಂದು ದಿನ ನನ್ನಲ್ಲಿ ವಾಸ ಮಾಡ್ತೀನಿ, ಎಂದೋ ಒಂದು ದಿನ ನನ್ನವ್ರ ಜೊತೆ ಕೊನೆ ಕಾಲನ ಕಳೆದು ಬಿಡ್ತೀನಿ. ಹಾಗಾಗಿ ಅಲ್ಲೊಂದು ಪುಟಾಣಿ ಆಸ್ತಿ ಇರಲಿ ಅಂತ ಆಸೆ ಪಡೋದು ಬಹಳ ಸರಳ, ತುಂಬಾ ನಿಜ ಅದು ಕೂಡ. ಹಾಗಾಗಿ ಅಂತದಕ್ಕೆ ಹಾಕುವಾಗ ಈ ತರ ಚೆಕ್ ಮಾಡೋದಕ್ಕೆ ಒಂದು ಸಣ್ಣ ವ್ಯವಸ್ಥೆ ಬಂದಿದೆ ಈಗ. ಇದ್ರ ಬಗ್ಗೆ ನಾಲೆಡ್ಜ್ ಹೆಚ್ಚು ಮಾಡ್ಕೊಳ್ಳಿ. ಟ್ರೈ ಟು ಅಪ್ರೋಚ್ ರೇರಾ. ಯಾರೇ ಕೇಳಿಸ್ಕೊತಿರ್ಬೋದು ಇಲ್ಲಿ, ನೀವು ಇಲ್ಲಿ ಯಾರೇ ಬೈ ಮಾಡ್ತಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಟ್ರೈ ಟು ಅಪ್ರೋಚ್. ಹೊಸ ಪ್ರಾಜೆಕ್ಟ್ಸ್ ಆದ್ರೆ, ಹಳೆ ಪ್ರಾಜೆಕ್ಟ್ಗಳಲ್ಲಿರೋ ಸೆಕೆಂಡ್ ಇಂದ ಆದ್ರೆ ನನ್ನ ಲೆಕ್ಕಾಚಾರದಲ್ಲಿ
ನಾನು ಇದನ್ನ ಹಿಂದೆನೆ ಒಂದ್ಸರಿ ಹೇಳಿದ್ದೆ, NRI ಘಟಕ ಅಂತ ಇಲ್ಲಿ ರಾಜ್ಯದಲ್ಲಿ ಒಂದು ಮಾಡಿದ್ದಾರೆ. ಈಗ ನೀವು ಕೇಳಿದ್ರಿಂದ ಅದನ್ನ ಇನ್ನೊಂದ್ಸರಿ ರಿವೈವ್ ಮಾಡ್ತೀನಿ, ಐಡಿಯಾ ಮರ್ತೋಗಿತ್ತು ನನಗೆ. ನಾನು ಆ NRI ಘಟಕಕ್ಕೆ ಇಲ್ಲೊಬ್ರು ಇದ್ದಾರೆ, ಅದಕ್ಕೊಬ್ರು NRI ಇನ್ಚಾರ್ಜ್ ಅಂತ ಯಾರನ್ನೋ ಹಾಕ್ತಾರೆ, ಈ ಪೊಲಿಟಿಕಲ್ ಪಾರ್ಟಿನವ್ರು ಯಾರು ಹಾಕತ್ತಾರ, ಅದಕ್ಕೆ ಇದಾರೆ ಸರ್. ರಿಕ್ವೆಸ್ಟ್ ಮಾಡಿದ್ದೆ, ನೀವು ಇಲ್ಲಿ ಒಂದು ರಿಡ್ರೆಸಲ್ ಸೆಲ್ ಅಲ್ಲಿ ಒಂದು ಸಣ್ಣ ಲೀಗಲ್ ಸೆಲ್ ಓಪನ್ ಮಾಡಿ ಅಂತ ಕೇಳಿದ್ದೆ. ಅಲ್ಲಿ ಯಾರೋ ಒಬ್ರು, ಈಗ ನೀವು ಯಾವ್ದೋ ಒಂದು ಸೈಟ್ ತಗೋಬೇಕು ಅಂತಿದ್ದಾಗ, ಸರ್ ಹಿಂಗೊಂದು ಇದೆ, ಇದಕ್ಕೆ ನಾನು ಚಾರ್ಜ್ ಕೊಡ್ತೀನಿ, ಬೇಕಿದ್ರೆ ಒಂದು 5,000ನೋ 10,000ನೋ 25,000ನೋ ಎಷ್ಟೋ ಚಾರ್ಜ್ ಕೊಡ್ತೀನಿ, ಆದ್ರೆ ಈ ಸೈಟ್ ಸರಿ ಇದೆಯಾ ಅಂತ ಒಂಚೂರು ಬೇಸಿಕ್ ಆಗಿ ಚೆಕ್ ಮಾಡಿ ನನಗೆ ಹೇಳ್ತೀರಾ ಅನ್ನೋಂತ ಒಂದು ಸೆಲ್ ಓಪನ್ ಅಪ್ ಮಾಡಿ, ಅನ್ಲೆಸ್ ಯು ಡೋಂಟ್ ನೋ ಎನ್ ಅಡ್ವೊಕೇಟ್ ಇನ್ ಬ್ಯಾಂಗ್ಳೂರ್ ಆರ್ ಯಾವ್ದೋ ಊರಲ್ಲಿ ಅಂತ ಕೇಳಿದ್ದೆ. ಅದೆಲ್ಲೋ ನಂಗೆ ಮರ್ತೋಗಿದೆ, ಸ್ಲಿಪ್ ಆಗ್ಬಿಟ್ಟಿದೆ. ಅವರು ಎಲ್ಲ ಮೋಸ್ಟ್ಲಿ ಸೈಲೆಂಟ್ ಆಗಿದ್ದಾನೆ ಅಂತ ಅವರು ಸುಮ್ಮನಾಗಿರ್ಬೇಕು, ಅಥವಾ ಮಾಡಿದಾರಾ ಇಲ್ವೋ ಚೆಕ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ನಿಮ್ ನಂಬರ್ನ ನಾನು ಈಶ್ವರ್ ಕೈಲಿ ತಗೋತೀನಿ, ಹೆಂಗಾದ್ರೂ ಮಾಡಿ ನಿಮ್ಗೆ ಅದನ್ನ ಕಮ್ಯುನಿಕೇಟ್ ನೋಡಿ ಅದು ಯಾವ ಲೆವೆಲ್ ಅಲ್ಲಿ ಇದೆ ಅಂತ. ಆಲ್ ರೈಟ್. ಥ್ಯಾಂಕ್ ಯು ಸರ್. ನಾವು 120 ಜನ ನಾವು ಇನ್ವೆಸ್ಟರ್ಸ್ ಇದೀವಿ ಸರ್, ಎಲ್ಲ ಕೂಡಿ. ಸೊ ನಾವು ನಿಮಗೆ ಬೆಟ್ಟಾಗ್ತೀವಿ, ಬೆಂಗಳೂರು ಬಂದಾಗ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಸರ್. ನೋಡೋಣ, ನನ್ನ ಕೈಲಿ ಏನ್ ಶಕ್ತಿ ಇದೆ ಅದನ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಂಬರೀಶ್ ಅವರ. ಸರ್, ಈಗ ನ್ಯೂಜಿಲ್ಯಾಂಡ್ ಅಲ್ಲಿ ಮಧ್ಯರಾತ್ರಿ ಆಲ್ಮೋಸ್ಟ್ 12 ಗಂಟೆ ಆಗಿದೆ. ಅವರು ನೈಟ್ ಶಿಫ್ಟ್ ಅಲ್ಲಿ ಇದ್ದಾರೆ, ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಪ್ರಜ್ವಲ್ ಅಪ್ಪಾಜಿಗಳು ಅಂತ ನಮ್ಮ ಫ್ರೆಂಡು. ಸೊ ಒಂದ್ 2 ನಿಮಿಷ ಒಂಚೂರು ಹೇಳ್ಕೊಂಡು ನಿಮ್ ಜೊತೆ ಮಾತಾಡ್ತೀನಿ ಅಂತ ಬಂದಿದ್ದಾರೆ. ಸೊ ಪ್ರಜ್ವಲ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿ ಪ್ರಜ್ವಲ್ ಸರ್. ಓಕೆ. ನಮಸ್ಕಾರ ರಂಗನಾಥ್ ಸರ್ ಅವರಿಗೆ. ನಮಸ್ಕಾರ ಸರ್. ನಮಸ್ಕಾರ. ಆಸ್ಪತ್ರೆಯಲ್ಲಿ ಇದ್ದೀರಾ? ಹೌದು ಸರ್, ನೈಟ್ ಕೆಲಸ ಮಾಡ್ತಿದ್ದಾರೆ ಸರ್, ಅಡ್ಮಿಟ್ ಆಗಿಲ್ಲ, ಕೆಲಸ ಮಾಡ್ತಿದ್ದಾರೆ ಸರ್. ನೀವು ವೈದ್ಯರೇ? ನೀವು ಏನ್ ಸರ್? ನೀವೇನ್ ಡಾಕ್ಟರ್ ಅಲ್ಲಿ? ಇಲ್ಲ ಸರ್, ರಿಜಿಸ್ಟರ್ಡ್ ನರ್ಸ್ ಅಂತ ಹೇಳಿ ವರ್ಕ್ ಮಾಡೋದು ಸರ್. ವೆರಿ ನೈಸ್, ಬ್ಯೂಟಿಫುಲ್. ಹೇಳಿ ಸರ್, ಏನ್ ಸಮಾಚಾರ? ಏನಿಲ್ಲ ಸರ್, ಏನ್ ಕ್ವಶನ್ ಅಂತ ಏನಿಲ್ಲ ಸರ್. ವಾಟ್ ಆಲ್ ಥಿಂಗ್ಸ್ ಆರ್ ಡೂಯಿಂಗ್, ಐ ವಾಂಟ್ ಟು ಅಪ್ರಿಸಿಯೇಟ್ ಸರ್. ಬೆಳಕು ಪ್ರೋಗ್ರಾಮ್ ಅದೊಂದು ನೋಡ್ತೇನೆ ಸರ್, ಚೆನ್ನಾಗಿರುತ್ತೆ. ಹೆಲ್ಪಿಂಗ್ ನೀಡಿ ಪೀಪಲ್, ಇಟ್ಸ್ ರಿಯಲಿ ಗ್ರೇಟ್ ಸರ್. ಹಾಗೇನೆ ನೀವು ಪೊಲಿಟಿಕಲ್ ಡಿಸ್ಕಷನ್ ಮಾಡ್ತಿರಲ್ಲ ಸರ್, ತುಂಬಾ ಚೆನ್ನಾಗಿರುತ್ತೆ ಸರ್. ಪ್ರಜ್ವಲ್, ನೀವು ಬೆಳಕು ಪ್ರಸ್ತಾಪ ಮಾಡಿದ್ರಿ ಅಂತ ಹೇಳ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಒಂದು ಆಸೆ ಇರುತ್ತೆ, ಎಲ್ಲರಿಗೂ ಇದೆ, ನಿಮಗೂ ಇದೆ, ಪ್ರತಿಯೊಬ್ಬರಿಗೂ ಇರುತ್ತೆ ಆಸೆ. ಅದೇನು ಅಂದ್ರೆ, ನಾನು ಯಾರಿಗಾರು ಒಬ್ಬರಿಗೆ ಸಾಧ್ಯ ಆದಾಗ ನನ್ನ ಜೀವನದಲ್ಲಿ ಒಂದು ಸಣ್ಣ ಹೆಲ್ಪ್ ಮಾಡದೆ ಅನಿಸ್ಕೋಬೇಕು ಅಂತ ನಮ್ಮೆಲ್ಲರಿಗೂ ಇರುತ್ತೆ. ಇದು ಒಳಗಡೆ ಅವ್ರವ್ರ ಲೆವೆಲ್ಗೆ ಇರತ್ತಷ್ಟೇ. ಅದು ಒಬ್ಬರಿಗೆ ಸಣ್ಣ ಹೆಲ್ಪ್ ಇರ್ಬೋದು, ಒಬ್ರಿಗೆ ದೊಡ್ಡದಿರ್ಬೋದು. ದಟ್ ಕಮ್ಸ್ ಫ್ರಮ್ ದಿ ಬೇಸಿಕ್ ಹ್ಯೂಮನ್ ಆಟಿಟ್ಯೂಡ್. ಅದು ಬಂದೇ ಬರ್ತದೆ ಎಲ್ಲರಿಗೂ ಒಂದ್ ಕಡೆ. ನನಗೆ ಮಾತ್ರ, ನೀವು ಕೇಳಿದ್ರಿಂದ ಹೇಳ್ತಾ ಇದ್ದೀನಿ, ನನಗೆ ಪತ್ರಿಕೋದ್ಯಮ ಎಷ್ಟು ಸಮಾಧಾನ ಕೊಡ್ತೋ ಬಿಡ್ತೋ ನನಗಿನ್ನೂ ಗೊತ್ತಿಲ್ಲ, ಯಾಕಂದ್ರೆ ಇನ್ನೂ ಮುಗುದಿಲ್ಲ ಅದು. ನನ್ನ ಇತರೆ ಚಟುವಟಿಕೆಗಳು ಅಥವಾ ಸೋಕಾಳ್ ಸಾಧನೆಗಳು ಅನ್ಕೊಂಡಿದೀವಿ, ಜನ ಅನ್ಕೊಂಡಿದ್ದಾರೆ, ನನ್ಗೆ ಎಷ್ಟು ಸಮಾಧಾನ ಕೊಟ್ಟಿದೆಯೋ ಗೊತ್ತಿಲ್ಲ. ಬಟ್ ಬೆಳಕು ಕೊಟ್ಟಿದೆ ನನಗೆ ಸಮಾಧಾನ, ನನಗೆ ತುಂಬಾ ಸಮಾಧಾನ ಕೊಟ್ಟಿದೆ ಬೆಳಕು. ಪ್ರತಿ ಸರಿ ಬೆಳಕು ಕಾರ್ಯಕ್ರಮದಲ್ಲಿ ಹೊರಗೆ ಬರ್ತಿರೋ ಮಕ್ಕಳನ್ನ ನಾನು ನೋಡಿದಾಗ, ಡಜನ್ ಗಟ್ಲೆ ಮಕ್ಕಳು ಇಂಜಿನಿಯರಿಂಗ್ ಓದ್ತಾ ಇವೆ, ಡಜನ್ ಗಟ್ಲೆ ಮಕ್ಕಳು ಮೆಡಿಕಲ್ ಮಾಡ್ತಾ ಇವೆ, ನೂರಾರು ಮಕ್ಕಳುಗಳು PUC ಲೆವೆಲ್ಸ್ ಅಲ್ಲಿ ಆ ಲೆವೆಲ್ಸ್ ಅಲ್ಲಿ ಇವೆ. ಎಷ್ಟೋ ಗ್ರಾಮಗಳಿಗೆ ಅಲ್ಲಿಗೆ ನಾವು ಸೋಲಾರ್ ಮಾಡಕ್ಕಾಯ್ತು ನಮ್ಮ ಕೈಯಲ್ಲಿ. ಎಷ್ಟೋ ಶಾಲೆಗಳಲ್ಲಿ ನಾವು ಟಾಯ್ಲೆಟ್ ಕಟ್ಟಕ್ಕಾಯ್ತು ನಮ್ಮ ಕೈಯಲ್ಲಿ. ಎಷ್ಟೋ ಊರುಗಳಿಗೆ ರಸ್ತೆ ಮಾಡ್ಸಕ್ಕಾಯ್ತು ನಮ್ಮ ಕೈಯಲ್ಲಿ. ಏನೇನೋ ಸಾಧ್ಯ ಆಯ್ತು ನಮ್ಗೆ ಅದರಲ್ಲಿ. ನಾವು ಅದನ್ನು ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಾರಿಲ್ಲ. ಅದಕ್ಕೆ ಸಂಬಂಧಿತ ಜನ ನನ್ನ ಮುಂದೆ ಬಂದು ನಿಂತಾಗ ಆಗೋ ಸಂತೋಷ ಇದೆಯಲ್ಲ, ದಟ್ ಇಸ್ ಪ್ರಾಬಬಲಿ ದಿ ಎನ್ ಅಲ್ಟಿಮೇಟ್ ಫೀಲ್ ಆಫ್ ಎ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಇದಕ್ಕೆ ನಾನು ಐ ಆಮ್ ಗ್ರೇಟ್ಫುಲ್ ಟು ಮೈ ಪ್ರೊಫೆಷನ್. ಈ ಪ್ರೊಫೆಷನ್ ಇನ್ನ ಬ್ಯೂಟಿ ಇದೆ ಅದು ಪ್ರಜ್ವಲ್. ಇಟ್ ಗಿವ್ಸ್ ಯು ಎವ್ರಿಥಿಂಗ್. ಎಲ್ಲ ಕೊಡುತ್ತದು ನಿಮ್ಗೆ, ಬಹಳ ವಿಚಿತ್ರವಾಗಿ ಕೊಡುತ್ತದು. ಸ್ಲಮ್ ಒಳಗಡೆ ಹೋಗಿ ಒಂದು ಗುಡಿಸಲ್ನಲ್ಲಿ ಒಬ್ಬನ ಮಾತಾಡ್ಸ್ಕೊಂಬರಕ್ ಜಾಗ ಕೊಡುತ್ತೆ. 10 ಸ್ಟಾರೋ 7 ಸ್ಟಾರೋ ಹೋಟೆಲ್ಗೆ ಹೋಗಿ ಒಬ್ಬ ಅಧ್ಯಕ್ಷ ದೇಶದವನು ಬೇಕಾದ್ರೆ ಹೋಗಿ ಮಾತಾಡ್ಸ್ಕೊಂಬರಕ್ ಜಾಗ ಕೊಡುತ್ತೆ. ಲುಕ್ ಎಟ್ ದಿ ವೆರೈಟಿನ ಅದರಲ್ಲಿ. ಎಂತ ವೆರೈಟಿ ಅದು! ಯಾವ ಪ್ರೊಫೆಷನ್ಗೆ ಈ ಭಗವಂತ ಇದನ್ನ ಕೊಟ್ಟಿದ್ದಾನೆ ನೋಡಿ, ಎಲ್ಲೂ ಇಲ್ಲ. ಆದ್ರೆ ಅದನ್ನ ಹೇಗೆ ಬಳಸ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಐ ಸ್ಟ್ರಾಂಗ್ಲಿ ಬಿಲೀವ್ ಎ ಗುಡ್ ಜರ್ನಲಿಸ್ಟ್ with lot of power is a blessed fellow from God directly ಅಂತ. ಅವನದ್ರ ಒಳ್ಳೇದಕ್ಕೆ ಯೂಸ್ ಮಾಡ್ಬೇಕು, ಅವನದನ್ನ ಕೆಟ್ಟದಕ್ಕೆ ಯೂಸ್ ಮಾಡೋದಾದ್ರೆ ಅವನಷ್ಟು ನಾಲಾಯಕ್ ಇನ್ನೊಬ್ಬ ಇಲ್ಲ ಅಂತ ನನ್ನ ಪ್ರಕಾರ.
ಅವನಷ್ಟು ದುಷ್ಟ ಇನ್ನೊಬ್ಬ ಇಲ್ಲ ಅಂತ ನನ್ನ ಪ್ರಕಾರ, ಅವನಷ್ಟು ಸ್ವಾರ್ಥಿ ಇನ್ನೊಬ್ಬ ಇಲ್ಲ ಅಂತ ನನ್ನ ಪ್ರಕಾರ. ದಿಸ್ ಪವರ್ ಹಸ್ ಕಮ್ ಟು ಅಸ್ ಟು ಡೂ, ನಾಟ್ ಟು ಯೂಸ್ ಇಟ್ ಫಾರ್ ಮೈ ಸೆಲ್ಫ್. ಈಗ ಕೋವಿಡ್ ಟೈಮಲ್ಲಿ ನನ್ನ ಕೊಲೀಗ್ಸ್ಗೆ ಎಲ್ಲರಿಗೂ ನಾವು ವಿ ಇನ್ಕ್ರೀಸ್ ದ ಸ್ಯಾಲ್ರಿ, ನಾವು ರೈಸ್ ಮಾಡ್ಬಿಟ್ವಿ ಸ್ಯಾಲ್ರಿನ, ಎಲ್ಲ ಕೊಲೀಗ್ಸ್ಗೂ ರೈಸ್ ಮಾಡ್ಬಿಟ್ವಿ, ಹೋಲ್ಸೇಲ್ ರೈಸ್ ಮಾಡಾಕ್ಬಿಟ್ವಿ 400 ಜನಕ್ಕೂ. ಬಹಳ ಜನ ನನ್ನ ಕೇಳಿದ್ರು ನಿಂಗೇನು ತಲೆಗಿಲೆ ಕೆಟ್ಟಿದ್ಯಾ ಅಂತ. ಎಕ್ಸಾಕ್ಟ್ಲಿ ಹಿಂದೆ ತಲೆ ಕೆಟ್ಟಾಗಲೇ ಒಳ್ಳೆ ಕೆಲಸ ಆಗೋದು. ಎವ್ರಿ ಗ್ರೇಟ್ ಇನ್ವೆನ್ಷನ್ ಸ್ಟಾರ್ಟ್ಸ್ ವಿತ್ ಮ್ಯಾಡ್ನೆಸ್. ನೆನ್ಪಿಟ್ಕೊಳ್ಳೋಣ, ಎವ್ರಿ ಗ್ರೇಟ್ ಇನ್ವೆನ್ಷನ್ ಹ್ಯಾಸ್ ಸ್ಟಾರ್ಟೆಡ್ ವಿತ್ ಮ್ಯಾಡ್ನೆಸ್, ಶಿಯರ್ ಮ್ಯಾಡ್ನೆಸ್. ಎವ್ರಿ ವಂಡರ್ಫುಲ್ ಎಂಟರ್ಪ್ರೈಸ್ ಇನ್ ದಿ ವರ್ಲ್ಡ್ ಹ್ಯಾಸ್ ಸ್ಟಾರ್ಟೆಡ್ ವಿತ್ ಮ್ಯಾಡ್ನೆಸ್. ಹಂಗಾಗಿ ನಾನು ಹೇಳಿದೆ, ನಂಗೆ ತಲೆ ಕೆಟ್ಟಿದ್ದಕ್ಕೆ ಅದಾಗಿರೋದು ಅಂತ. ಒಳ್ಳೆ ಕೆಲ್ಸಕ್ಕೆ ಆಗಾಗ ತಲೆ ಕೆಟ್ಟರೆ ನಂಗೆ ಏನು ಬೇಜಾರಿಲ್ಲ, ಏನು ಬೇಜಾರಿಲ್ಲ. ಬೆಳಕು ಈ ಸಚ್ ಎ ಬ್ಯೂಟಿಫುಲ್ ಪ್ರೋಗ್ರಾಮ್. ನನಗೆ ಥ್ಯಾಂಕ್ ಯು, ನೀವು ಅದನ್ನ ಜ್ಞಾಪಿಸಿದ್ದಕ್ಕೆ. ಪ್ರಜ್ವಲ್, ಆಸ್ಪತ್ರೆಯಲ್ಲಿ ಇದ್ದೀರಿ, ಹೇಗಿದೆ ಕರೋನಾ ಅಲ್ಲಿ ಹೊರಗಿದೆಯಾ? ಏನಿಲ್ಲ ಸರ್, ನ್ಯೂಜಿಲೆಂಡ್ ಅಲ್ಲಿ ಇಟ್ಸ್ ವೆರಿ ವೆಲ್ ಅಂಡರ್ ಕಂಟ್ರೋಲ್ ಸರ್. ಒಂದು ಇಡೀ ದೇಶದಲ್ಲೇ ಒಂದು 40-50 ಕೇಸಸ್ ಇದೆ, ಅದೆಲ್ಲ ಐಸೋಲೇಟ್ ಆಗಿದೆ ಸರ್. ಬಟ್ ನಾ ಇರೋದು ವೆಲ್ಲಿಂಗ್ಟನ್ ಸರ್, ವೆಲ್ಲಿಂಗ್ಟನ್ ದಲ್ಲಿ. ವೆಲ್ಲಿಂಗ್ಟನ್ ದಲ್ಲಿ ಯಾವ ಕೇಸ್ ಇಲ್ಲ ಸರ್, ಓನ್ಲಿ ಆಕ್ಲೆಂಡ್ ದಲ್ಲಿ ಅದೇ 40 ಕೇಸ್ ಐಸೋಲೇಟ್. ಆಕೆ ಬಹಳ ಕಷ್ಟಪಟ್ಟು ಪಾಪ ಏನೇನೋ ಹೇಳ್ತಾನೆ ಇರ್ತಾರೆ ಬಂದು ಆಚೆಗೆ, ನಾನು ನೋಡ್ತಾ ಇರ್ತೀನಿ. ಐ ಕೀಪ್ ವಾಚಿಂಗ್, ಐ ಕೀಪ್ ಲಿಸನಿಂಗ್ ಟು ವಾಟ್ ಎವರ್. ಜೆಸಿಂತಾ ಅಲ್ಲ? ಜೆಸಿಂದಾ ಸರ್, she is really active. I keep listening, I keep talking. ನನಗೆ ದೇವ್ರು ಒಂದು ಶಕ್ತಿ ಕೊಟ್ಟಿದ್ದಾನ್ರಿ. ಒಂದು 2000 ಕಣ್ಣು, ಒಂದು 3000 ಕಿವಿ, ಒಂದು 2000 ನಾಲಿಗೆ ಕೊಟ್ಟಿದ್ದಾನೆ. ಹಂಗಾಗಿ ನಾನು ಎಲ್ಲ ಕಡೆಗೂ ತಿರುಗಿಸ್ತಾರೆ. ಇಲ್ಲ ಸರ್, ನೀವು ಜರ್ನಲಿಸ್ಟ್ ಸರ್, ತುಂಬಾ ಎಕ್ಸ್ಪರ್ಟ್ ಇದ್ದೀರಾ ನೀವು. ಆಲ್ ರೈಟ್, ಥ್ಯಾಂಕ್ ಯು ಪ್ರಜ್ವಲ್, ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಜ್ವಲ್ ಸರ್ ಅವರೇ. ಸೊ ಮತ್ತೊಮ್ಮೆ NRI ಕನ್ನಡ ಬಳಗದ ಪರವಾಗಿ ಬೆಳಕು ಪ್ರೋಗ್ರಾಮ್ ನಡೆಸಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಾನೊಂದ್ಸರ್ತಿ ನೀವು ನಡುವೆ ಬರದೇ ಇದ್ದಾಗ ನಿಮ್ಗೆ ನಾನು ಫೋನ್ ಹಾಕಿ ಕೇಳಿದ್ದೆ, ನೀವು ಆಮೇಲೆ ಇನ್ನೊಂದು ಸೀಸನ್ ಮಾಡಿದ್ರಿ, ನೆನಪಿರ್ಬೋದು ಬಹುಶಃ ನಿಮಗೆ. ಹಾಗೆ ಮುಂದುವರಿತಾ ನಮ್ ಜೊತೆ ಒಂದು ಪುಟಾಣಿ ಮಗು ಇದೆ ಸರ್, ಓಂಕಾರ್ ಅಂತ. ಹೀಸ್ ಶಿವಾನಂದ್ ನಾಶಿಪುಡಿ ಅವರ ಮಗ, ತುಂಬಾ ಟ್ಯಾಲೆಂಟೆಡ್. ಹಿ ರೈಟ್ಸ್ ಪೋಯಮ್. ಸೊ ನಿಮಗೋಸ್ಕರ ಅಂತಾನೆ he has written a poem and he will dedicate it to you now sir. ಹೇಳಿ ನೋಡೋಣ. ಸುಮುಖ್ ಅನ್ಮ್ಯೂಟ್ ಮಾಡಿ ಶಿವಾನಂದ್ ನಾಶಿಪುಡಿ ಅವ್ರನ್ನ. ಹಲೋ, ನಮಸ್ಕಾರ ಸರ್, ಕೇಳ್ತಾ ಇದೆಯಾ? ಚೆನ್ನಾಗಿ ಕೇಳಿಸ್ತಾ ಇದೆ ಸರ್. ಸರ್ ನಮಸ್ಕಾರ, ನನ್ನ ಮಗು ಓಂಕಾರ ಸರ್ ನಿಮ್ಗಾಗಿ ಒಂದು ಪೋಯಂ ಬರೆದಿದ್ದಾನೆ ಸರ್. ಸೊ ಅವನ ಕಡೆ ಕೊಡ್ತೀನಿ ಸರ್ ನಾನು. ಥ್ಯಾಂಕ್ ಯು. ಅವನು ಎಷ್ಟನೇ ಕ್ಲಾಸ್ ಸರ್? ಅವನು 5ನೇ ಕ್ಲಾಸ್ ಸರ್. ಅವನು 5ನೇ ಕ್ಲಾಸ್. 5ನೇ ಕ್ಲಾಸ್. ಓಕೆ, ನಡೀಲಿ ನಿನ್ನ ಓಂಕಾರನಾದ. Namaskara Ranganath sir and ellarigu namaskara. This poem is for honest journalists like Ranganath sir. There are many journalists, but only a few are honest like you. You always stick with a true story no matter what comes in your way. You always get to the bottom of the truth no matter who comes your way. True journalists like you show fairness and honesty to bring the truth out. True journalists like you always avoid controversies as you want to be as close as possible to people's hearts. True journalists like you don't just print on papers, but on people's minds and hearts. True journalists like you never bend under pressure to hide the truth under the carpet. True journalists like you always fight for the truth, no matter whether it is for the rich or the poor. True journalists like you always fight for the truth, no matter whether it is for a powerful citizen or a common citizen. Many times you risk your lives so that we can get all the important news sitting at home. Whether it is boiling hot or freezing cold, whether there is heavy rain or gusty wind, you are always there to bring all the important news for us. You are our real heroes.
Thank you for everything you do for us, and a big salute to all the journalists in Karnataka and the world. Thank you. ಎಲ್ಲ ಹೇಳದ್ಮೇಲೆ ಗೊತ್ತಾಗಿದ್ದು ನನ್ಗೆ ಇಷ್ಟೆಲ್ಲ ಇದೆ ಅಂತ. ಸರ್ ಅವ್ರು ಸ್ವಂತ ಬರ್ದಿದ್ದು ಸರ್. ಕರೆಕ್ಟ್ ಆಗಿ ರೆಕಾರ್ಡ್ ಮಾಡ್ಕೊಂಡು ವರ್ಡ್ ಚೆಕ್ ಮಾಡ್ಬೇಕೀಗ ನಾನು. So nice of you. Thank you. ಅವನ್ ಅಲ್ಲೇ ಹುಟ್ಟು ಬೆಳೆದಿರೋದಾ? ಹೌದು ಸರ್, ಇಲ್ಲೇ ಹುಟ್ಟು ಬೆಳೆದಿರೋದು. Oh nice. He is writing some books also, sir. He has a amazing writing ability. ಆಯ್ತು, ಒಳ್ಳೇದಾಗ್ಲಿ. ಹಂಗಾರೆ ಚೆನ್ನಾಗಿ ಮುಂದ್ ಬರ್ಲಿ. ಒಂದಿನ ಬರ್ಬೋದು, ಯಾರು ಗೊತ್ತಪ್ಪ, ನಾನೇ ಹೇಳ್ಬೋದು ಕನ್ನಡದ ಮೂಲದವರಾದ ಇವರು ಇಂತಾಗಿದ್ದಾರೆ ಅಂತ ನಿನ್ಗೆ ಹೇಳ್ಬೋದು ಓಂಕಾರ್. ನಾನು ಹೇಳಕ್ ಬರಲ್ಲ. ಕನ್ನಡಿಗರು ನಾನು ಜೋಕ್ ಮಾಡ್ತಾ ಇರ್ತೀನಿ ಯಾವಾಗ್ಲೂ ಇದನ್ನ ಕನ್ನಡದವ್ರಿಗೆ. ನಾವ್ ಎಷ್ಟು ಮುಗ್ದ್ರು ಅಂದ್ರೆ ಕನ್ನಡದವ್ರು ಯಾರನ್ನಾದ್ರೂ ಸರಿ ಒಂದ್ ಚಾನ್ಸ್ ಸಿಕ್ಕಿದ್ರೆ ಸಾಕು, ಒಂದ್ ಸಣ್ಣ ಲಿಂಕ್ ಹಿಡಿದ್ಬಿಟ್ಟು ನಮ್ ಕನ್ನಡದವ್ರು ಅಂದ್ಬಿಡ್ತೀವಿ. ಲಿಂಕ್ ಸಿಕ್ಕಿದ್ರೆ ಸಾಕು ನಮ್ಗೆ. ಅದು ಯಾವ ಲೆವೆಲ್ ಲಿಂಕು ಅಂದ್ರೆ ಅಪ್ಪಿ ತಪ್ಪಿ ಆ ವ್ಯಕ್ತಿ ಕರ್ನಾಟಕದ ಮೇಲೆ ಒಂದ್ಸರಿ ವಿಮಾನದಲ್ಲಿ ಏನಾದ್ರು, ಈಗ ಫಾರ್ ಎಕ್ಸಾಂಪಲ್ US ಪ್ರೆಸಿಡೆಂಟ್ ಆಗ್ತಿರೋ ಎಲೆಕ್ಟ್ ಜೋ ಬೈಡನ್, ಕರ್ನಾಟಕದ ಮೇಲೆ ಅವ್ರ ವಿಮಾನ ಹೋಗಿದೆ ಯಾವತ್ತೋ ಒಂದಿನ ಅಂತ ಇಟ್ಕೊಳ್ಳೋಣ. ನಮ್ಗೆ ಏನಾದ್ರು ಗೊತ್ತಾಗ ಹೋಗ್ಬಿಟ್ರೆ ನಾವ್ ಹೇಳದೆ ಕನ್ನಡ ನಾಡಿನ ಮೇಲೆ ಹಾರಿದ ಜೋ ಬೈಡನ್ ಅವರು ಅಂತಾನೆ ನಾವ್ ಹೇಳೋದು. ನಾವು ಅಷ್ಟು ಮುಗ್ದ್ರು. ನಾವ್ ಎಲ್ಲವನ್ನ ನಮ್ದ್ರೊಳಗೆ ಕೇಳ್ಕೊಳಕ್ ಟ್ರೈ ಮಾಡ್ತೀವಿ. ಅದೇ ಬ್ಯೂಟಿ ಕನ್ನಡಿಗರದ್ದು ಮತ್ತು ಕನ್ನಡ ತನದ್ದು ಮತ್ತು ಕನ್ನಡ ನಾಡಿನ ಬ್ಯೂಟಿ. ಅದು ಇದರಷ್ಟು ಎನ್ಕಂಪಾಸಿಂಗ್ ಎಲ್ಲರನ್ನ ಒಳಗೆಳ್ಕೊಳ್ಬೇಕು ಅನ್ನೋ ಬುದ್ಧಿ ತುಂಬಾ ಕಡಿಮೆ. ಬಿಕಾಸ್ ನಾವು ಬೇಸಿಕಲಿ ಅಗ್ರೆಸಿವ್ ಟ್ರೈಬ್ ಅಲ್ಲ. ನಾವು ವಿ ಆರ್ ನಾಟ್. ಸೌತ್ ಆಫ್ ವಿಂಧ್ಯಾಸ್ ಅಲ್ಲಿ ಡೆಕ್ಕನ್ ಪ್ಲಾಟೋಗೆ ಒಳಗೆ ಬಂದಾಗ ಬೇರೆಯವ್ರಗಳಿಗೆಲ್ಲ ಕಂಪೇರ್ ಮಾಡಿದಾಗ ಕನ್ನಡಿಗರು ಹಾಗಲ್ಲ. ಹಾಗಾಗಿ ನಾವು ತುಂಬಾ ಒಳ್ಳೆಯವ್ರು. ಹಂಗಾಗಿ ಯಾರೋ ಗೊತ್ತು, ಒಂದಿನ ಈ ಹುಡುಗನ ಬಗ್ಗೆ ನಾನೇ ಹೇಳ್ಬೇಕಾಗಿ ಬರುತ್ತೋ ಏನೋ ಇನ್ನೊಂದು 8-10 ವರ್ಷದಲ್ಲಿ ನಾ ಜರ್ನಲಿಸಮ್ ಅಲ್ಲಿ ಇದ್ರೆ. ಥ್ಯಾಂಕ್ ಯು ಸರ್, ನಿಮ್ಮ ಆಶೀರ್ವಾದ ಬೇಕೇ ಸರ್. ಹಾಗೆ ಆಯ್ತಪ್ಪ, ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ಥ್ಯಾಂಕ್ ಯು ಓಂಕಾರ್ ಫಾರ್ ಯುವರ್ ವಂಡರ್ಫುಲ್ ರೈಟಿಂಗ್. ಸರ್ ಈಗ ನಾವು ಸ್ವಲ್ಪ ನೆದರ್ಲ್ಯಾಂಡ್ ಕಡೆ ಹೋಗಿ ಬರೋಣ. ಇದೊಂಥರ ಮಜಾ ಇದೆ ಕಣ್ರಿ ನಿಮ್ದು. ನಾವಿಲ್ಲಿ ನ್ಯೂಸ್ ಅಲ್ಲಿ ಹೇಳ್ತಿರ್ತೀವಿ, ಈಗೆಲ್ಲ ಬಳ್ಳಾರಿ ಇದಾಯ್ತು, ಈಗ ಸದ್ಯಕ್ಕೆ ಬಿಜಾಪುರದ ಕಡೆಗೆ ಹೋಗಿ ಬರೋಣ, ಕಡೆ ಹೋಗೋಣ ಅಂತ ನಾವ್ ಹೇಳ್ತೀವಿ. ನೀವು ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಹೋಗೋಣ, ಅರ್ಮೇನಿಯಾ ಕಡೆಗೆ ಹೋಗೋಣ, ಎರಿಟ್ರಿಯಾ ಕಡೆಗೆ ಹೋಗೋಣ ಅಂತೀರಿ. ಓಕೆ, ನೆದರ್ಲ್ಯಾಂಡ್ ಇಂದ ಮೊದಲಿಗೆ ನಮ್ಮ ಜಯಪ್ರಕಾಶ್ ಅವರಿದ್ದಾರೆ. ನಮಸ್ಕಾರ ರಂಗನಾಥ್ ಸರ್ ಅವರಿಗೆ. ನಮಸ್ಕಾರ ಜಯಪ್ರಕಾಶ್ ಅವರೇ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ನಾನ್ ಫಸ್ಟ್ ಕ್ಲಾಸ್. ಏನ್ ಮಾಡ್ತೀರಿ ನೀವು ನೆದರ್ಲ್ಯಾಂಡ್ಸ್? ಇಲ್ಲಿ ಇಂಜಿನಿಯರ್ ಇದ್ದೀನಿ ಸರ್ ಇಲ್ಲಿ. ಇಟ್ಸ್ ರಿಯಲಿ ಗ್ರೇಟ್ ಆಪರ್ಚುನಿಟಿ ಇವತ್ತು ನಿಮ್ ಜೊತೆ ಮಾತಾಡ್ತೀನಿ. ಈ ತರ ನಾನು ಯೂಶುವಲಿ ಟಿವಿಯಲ್ಲಿ ನೋಡೋದು. ಸೊ ಕಮಿಂಗ್ ಬ್ಯಾಕ್ ಟು ಕ್ವಶನ್ಸ್, ನಿಮ್ಮ ಒಂದು ಈ ಸಾಧನೆ, ಪಬ್ಲಿಕ್ ಟಿವಿ ಸಾಧನೆ, ನಾನು ನಿಮ್ಮ ಬಾಯಿಂದನೇ ಸ್ವಲ್ಪ ಕೇಳ್ಬೇಕಂತ ಇಚ್ಛೆ ಇದೆ ಸರ್. ಹೇಗೆ ನೀವು ಎಸ್ಟಾಬ್ಲಿಷ್ ಮಾಡಿದ್ರಿ ಈ ಒಂದು ಪಬ್ಲಿಕ್ ಟಿವಿ ಮಾಧ್ಯಮ? ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಇರ್ಲಿಲ್ಲ ನನಗೆ. ಎಸ್ಟಾಬ್ಲಿಷ್ ಮಾಡಿಸ್ಬೇಕಾದ ಅನಿವಾರ್ಯ ಪರಿಸ್ಥಿತಿ ನನಗೆ ತಂದಿಟ್ಬಿಟ್ರು ಎಲ್ಲ ಸೇರ್ಕೊಂಡು. ನನಗೆ ಮಾಡ್ಬೇಕು ಅಂತ ಇರ್ಲಿಲ್ಲ. ಮೋಸ್ಟ್ಲಿ ಒಂದ್ ಒಳ್ಳೆ ಜರ್ನಲಿಸ್ಟ್ ಆಗಿ ಎಕ್ಸಿಟ್ ಆಗ್ಬಿಡ್ತಿದ್ದೆ ಮೋಸ್ಟ್ಲಿ ನಾನು. ಅಂತ ಪರಿಸ್ಥಿತಿ ತಂದುಬಿಟ್ರು. when it was on a point of principle, I had to get out of that certain situations. ಇದನ್ನ ಮಾಡ್ತೀನಿ ಅನ್ನೋ ಧೈರ್ಯನೂ ಇರ್ಲಿಲ್ಲ, ಬಂಡತನ ಇತ್ತು. ಆಗ ನಾವು ಮಾಡಿದ್ ಏನು ಅಂದ್ರೆ, ಯಾರು ನಂಬಕ್ಕಾಗದೆ ಇರೋ ರೀತಿ ಇದನ್ನ ಕಟ್ಟಕ್ ಪ್ರಾರಂಭ ಮಾಡ್ಕೊಂಡ್ವಿ. ಸಾಮಾನ್ಯವಾಗಿ ಟಿವಿ ಮಾಡ್ಬೇಕು ಅಂತಂದ್ರೆ ಒಂದು 50 ಕೋಟಿ ಬೇಕು, 100 ಕೋಟಿ ಬೇಕು ಅಂತ ಹೇಳ್ತಾರೆ. ನಾನು ನನ್ನ ಸಿಇಒ ಅರುಣ್ ಅಂತ ನನ್ನ ಕ್ಲಾಸ್ ಮಿತ್ರರು, ಮತ್ತೆ ಇವತ್ ನನ್ನ ಸಿಇಒ ಕೂಡ ನಮ್ಮ ಕಂಪನಿನಲ್ಲವರು, ನಾವಿಬ್ರು ಒಂದು ತೀರ್ಮಾನ ಮಾಡೋರ್ಗೊಂದು ಮಾತು ಹೇಳಿದೆ ನಾನು. ಅತ್ಯಂತ ಶ್ರೀಮಂತನೊಬ್ಬ ಒಂದು ಅರಮನೆಯನ್ನ ಕಟ್ಟಿದ್ರೆ ಅದು ದೊಡ್ಡ ಸುದ್ದಿ ಅಲ್ಲ, ನೋಡ್ತಾರಷ್ಟೆ. ಆದ್ರೆ ಒಂದು 20-30 ಸೈಟ್ ಅಲ್ಲಿ ಅರಮನೆ ರೀತಿ ಒಂದು ಮನೆಯನ್ನು ಯಾರೊಬ್ಬ ಬಡವ ಕಟ್ಟಿಬಿಟ್ರೆ ಎಲ್ಲ ನೋಡ್ತಾರೆ. ಏನೇ ಅವನು ಬುದ್ಧಿವಂತ, ಅವನು 20-30
ಇವತ್ತು ಹೆಂಗ್ ಕಟ್ಟಿದಾನೆ ಗೊತ್ತಾ ಸರ್, ಬ್ಯೂಟಿಫುಲ್ ಸರ್ ಅವ್ನು. ಏನ್ ಸರ್ ಅವ್ನು ಬುದ್ಧಿವಂತ ಅವ್ನು. ತಲೆ ಸರ್ ಒಂದು ತಲೆ ಅಂತಾರೆ ಅಲ್ವಾ. ಕರೆಕ್ಟ್ ಕರೆಕ್ಟ್ ನಾವೇನ್ ಮಾಡಿದ್ವಿ, ಆ ರೀತಿ ಕಟ್ಟಬೇಕಿದು ಅಂತ ಪ್ಲಾನ್ಗೆ ಬಂದ್ವಿ. ಪ್ಲಾನ್ಗೆ ಬರಕ್ಕೆ ಕಾರಣ ಎಲ್ಲೂ ಹೇಳ್ಬೇಡಿ, ಅಷ್ಟೇ ಸೀಕ್ರೆಟ್. ಇದು ಎಲ್ಲಿಗೂ ಸಿಗಲ್ಲ ಸರ್ ಇದು. ನಾನು ಅದಕ್ಕೋಸ್ಕರ ಕೆಲವೊಂದು ಸೀಕ್ರೆಟ್ಸ್ ನೀವು ಇವತ್ತು ಕೊಡ್ತೀರಾ ಅಂತ ಅದಕ್ಕೆ ಸರಿ ದೇವೇಗೌಡರು ಪಬ್ಲಿಕ್ ಸ್ಪೀಚ್ ಅಲ್ಲಿ ಹೇಳ್ದಂಗೆ, ಇದು ಆಫ್ ದ ರೆಕಾರ್ಡ್ ಅಪ್ಪ, ಯಾರು ಹಾಕ್ಬೇಡಿ ಅಂತ. ಹಂಗೆ ಏನೋ ನಾವು ಮಾಡಿದ ಉದ್ದೇಶ, ನಮ್ಮ ಹತ್ರ ಕಾಸು ಇರ್ಲಿಲ್ಲ ರೀ, ಬಹಳ ಸರಳ. ವಿ ಡಿಡ್ಂಟ್ ಹ್ಯಾವ್ ಮನಿ, ನಮ್ಮ ಹತ್ರ ದುಡ್ಡು ಇರಲಿಲ್ಲ ಐದರ್ ಪರ್ಸನಲಿ ಆರ್ ಅದರ್ವೈಸ್. ಹಂಗಾಗಿ ಎಷ್ಟು ಲಿಮಿಟೆಡ್ ರಿಸೋರ್ಸಸ್ ಅಲ್ಲಿ ಮಾಡ್ಬೇಕೋ ಮಾಡಿದ್ವಿ. ಬೆಸ್ಟ್ ಮೆಥಡ್ ವಿ ಕುಡ್ ಫೈಂಡ್ ವಾಸ್ ಏನಂದ್ರೆ, ಎಂಟೈರ್ ಆಫೀಸ್ ನಾವು ಬಿಲ್ಟ್ ಆನ್ ಎ ಸೆಕೆಂಡ್ ಹ್ಯಾಂಡ್ ಮೀಟಿಂಗ್. ಎಂಟೈರ್ ಆಫೀಸ್, ಮೈ ಎಂಟೈರ್ ಆಫೀಸ್ ಇಸ್ ಬಿಲ್ಟ್ ಆನ್ ಎ ರಿಸೈಕಲ್ಡ್ ಮೆಟೀರಿಯಲ್. ಟೆಕ್ನಿಕಲಿ ಹೇಳ್ತಿರೋದು, ಕ್ಯಾಮ್ರಾ ಇಂದ ಹಿಡಿದು ನಾನು ಮಾತಾಡ್ತಿರೋದು, ಕುರ್ಚಿಯಿಂದ ಹಿಡಿದು ಇವತ್ತು ನಾನು ಕೂತ್ಕೋತಿರೋ ನನ್ನ ರೂಮ್ ಅಲ್ಲಿರೋ ಕುರ್ಚಿ ಮತ್ತು ಟೇಬಲ್ ಈಸ್ ಎ ಸೆಕೆಂಡ್ ಹ್ಯಾಂಡ್ ಟೇಬಲ್ ಅಂಡ್ ಎ ಚೇರ್. ಇವತ್ತು ನನಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ನಾನು ಇನ್ನೊಂದು ಅದ್ಭುತವಾದ ಆರಾಮಾಸನವನ್ನ ಮೈಸೂರು ವಿಜಯನಗರದ ಸಂಸ್ಥಾನಕ್ಕೆ ಸರಿಸಾಟಿ ಆಗಬೇಕಾದ ಒಂದು ಸಿಂಹಾಸನ ತಂದು ಇಟ್ಕೋಬಹುದು. ದೇವರು ಶಕ್ತಿ ಕೊಟ್ಟಿದ್ದಾನೆ. ಇವತ್ತು ನನಗೆ ನೆಸಿಟಿ ಇಲ್ಲ, ನನಗೆ ನೆಸಿಟಿ. ಬಿಕಾಸ್ ಲೈಫ್ ಸ್ಟಾರ್ಟ್ಸ್ ಬಿಕಮಿಂಗ್ ಕಾಂಪ್ಲಿಕೇಟೆಡ್ ಯಾವಾಗ ಅಂದ್ರೆ, ವೆನ್ ಯು ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ಅಂಡ್ ವೇರ್ ಟು ಸ್ಟಾಪ್. ಸ್ಟಾರ್ಟ್ಸ್ ಬಿಕಮಿಂಗ್ ಕಾಂಪ್ಲಿಕೇಟೆಡ್. ನನಗೆ ಅದು ಆ ಕ್ಲಾರಿಟಿ ಇದೆ. ನನಗೇನ್ ಬೇಕು ಅಂತ ನಾನು ಬಹಳ ಜನ ಕೇಳ್ತೀನಿ, ನೀನ್ ಮರ್ಸಿಡೀಸ್ ತಗೋಬೇಕೇನಪ್ಪ, 2 ಮರ್ಸಿಡೀಸ್ ತಗೋ, 1 ಬೇಡ. ನಿನ್ ಜಮೀನ್ ಮಾಡ್ಬೇಕು ಅಂತ ಆಸೆ ನೆನೆಯಾ, 10 ಎಕರೆ ಬೇಡ, 100 ಮಾಡು. ನೀನ್ ಫ್ಲಾಟ್ ತಗೋಬೇಕು ಅಂತ ಆಸೆ ಇದೀನಪ್ಪ, 1 ಬೇಡ, 4 ಫ್ಲಾಟ್ ತಗೋ. ಸರ್ ನನ್ನ ಮಕ್ಳಿಗೆ ಒಂಚೂರು ಆಸ್ತಿ ಮಾಡ್ಬೇಕು, ಬೇಡ, ನಿನ್ ಮರಿ ಮಕ್ಳಿಗೂ ಆಸ್ತಿ ಮಾಡು, ಬೇಡ ಅನ್ನಲ್ಲ ನಾನು, ಎಲ್ಲ ಮಾಡ್ಬಿಡು. ಆದ್ರೆ ಎಷ್ಟೆಷ್ಟು ಅಂತ ಡಿಸೈಡ್ ಆದ್ಮೇಲೆ ಚೇಂಜ್ ಮಾಡ್ಬೇಡ ಅಂತ ಹೇಳ್ತೀನಿ. ಎಷ್ಟೆಷ್ಟು ಅಂತ ತೀರ್ಮಾನ ಆದ್ಮೇಲೆ ಚೇಂಜ್ ಮಾಡಕ್ ಹೋಗ್ಬೇಡ. ಯಾಕೆ ಗೊತ್ತಾ, ವೆನ್ ವಿ ಕೀಪ್ ಆನ್ ಡೂಯಿಂಗ್ ಇಟ್ ಲೈಕ್ ದಟ್, we forget to celebrate our own victories. We forget to celebrate our own accomplishments. ನಮ್ಮ ಸಾಧನೆಗಳನ್ನ ಸೆಲೆಬ್ರೇಟ್ ಮಾಡದೆ ಮರ್ತು ಬಿಡ್ತೀವಿ. ನಿಮ್ ಒಂದ್ ಕಾಲದಲ್ಲಿ ಬಹಳ ಜನಕ್ಕೆ ಇರ್ತಿತ್ತು ಅನ್ಸುತ್ತೆ ಮನಸ್ಸಲ್ಲಿ, ನಾನ್ ಫಾರಿನ್ ಹೋಗ್ಬೇಕು, ನಾನಲ್ಲಿ ಓದ್ಬೇಕು, ನಾನಲ್ಲಿ ಕೆಲಸ ಮಾಡ್ಬೇಕು, ನಾನಲ್ಲಿ ಮನೆ ತಗೋಬೇಕು ಅಂತ ಸಿಕ್ಕಾಪಟ್ಟೆ ಇರುತ್ತಪ್ಪ. ಅವೆಲ್ಲ ಅಚೀವ್ ಆಗಿದೆ, ನಿಮ್ಗೆ ಜ್ಞಾಪಕನೇ ಇಲ್ಲ ಅದನ್ನ ಸೆಲೆಬ್ರೇಟ್ ಮಾಡಕ್ಕೆ. ನೆನಪೇ ಇಲ್ಲ, ನೆಕ್ಸ್ಟ್ ಕೊಟ್ಟೋಗಿರ್ತೀವಿ. ಹಾಗಾಗಿ ನನ್ಗೆ ಅವೆಲ್ಲ ಚಿಂತೆ ಇಲ್ಲ. ಬಹಳ ಕಷ್ಟಪಟ್ಟು ಕಟ್ಟಿದ್ವಿ ಟಿವಿನ, ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟ್ಸ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲೆಲ್ಲ ಅಡ್ಜಸ್ಟ್ ಮಾಡಿ ಕಟ್ಟಿದ್ವಿ. ಬಹಳ ಜನ ಹೇಳಿದ್ರು, ಕೇಬಲ್ ಟಿವಿ ಅದೇನ್ರಿ ಹಳೆ ಲಾರಿ ಇದ್ದಂಗಿದೆ ಆಫೀಸು ಹೇಳಿದ್ರು. ನಮ್ಗೇನೀಗ ನಮ್ಮ ಅಪ್ಪ ಹೇಳೋರು, ನೋಡ್ರ ಯಾರನ್ನಾರ ಹಾಳು ಮಾಡ್ಬೇಕು ಅವ್ರಿಗೆ 2 ಹಳೆ ಲಾರಿ ತೆಕ್ಕೊಡಿ ಅಂತ. ನಾನಂದೆ, 2 ಹಳೆ ಲಾರಿ ಇರ್ಲಿ, ಈ ಹಳೆ ಲಾರಿನ ರಿಪೇರಿ ಮಾಡಿ ಓಡಿಸ್ತೀವಿ ನೋಡಿ ಈಗ ಅಂದ್ಬಿಟ್ಟು ಓಡಿಸಿದ್ವಿ. ಏನಾಗುತ್ತೆ ಅಂತಂದ್ರೆ, ಟೀ ಮಾರ್ತಾ ಇದ್ದಂತ ನರೇಂದ್ರ ಮೋದಿಯನ್ನು ಯಾಕೆ ಜನ ಒಪ್ಕೋಬೇಕು? ಯಾಕೆ ಒಪ್ಕೋಬೇಕು? ಅವ್ರೇನ್ ಮೈಸೂರು ಮಹಾರಾಜರು ಮೊಮ್ಮಗಾನೆ? ಯಾಕೆ ಒಪ್ಕೋತಾರೆ? ಆ ತರದ್ದು ಸಕ್ಸಸ್ ಸ್ಟೋರೀಸ್ ನೀವು ನೋಡಿದಿರಿ. ಫುಟ್ಪಾತ್ ಇಂದ ಬಂದು ಎಲ್ಲೋ ಮೇಲಕ್ಕೆ ಹೋಗ್ತಾರೆ. ಯಾಕಾಗತ್ತೆ? ಜನ ನೀನು ಎಲ್ಲಿಂದ ಬಂದೆ, ಹೇಗ್ ಬಂದೆ ಅನ್ನೋದನ್ನ ಕೇಳ್ತಾ ಇರಲ್ಲ, ನೀ ಏನನ್ನ ತರ್ತಾ ಇದೀಯ ಸಮಾಜದೊಳಕ್ಕೆ ಅಂತ ನೋಡ್ತಾ ಇರ್ತಾರೆ. ಅದರಂಗೆ ಆಯ್ಕೆ ಮಾಡ್ತಾರೆ, ಅದರಂಗೆ ಒಪ್ಕೋತಾರೆ. ನಮ್ ಟಿವಿ ಕಥೆನೂ ನಾವ್ ಆಫೀಸ್ ಹೆಂಗ್ ಕಟ್ಟಿದ್ವಿ ಅನ್ನೋದನ್ನ ಜನ ಕೇಳಲಿಲ್ಲ. ನೀನ್ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಕಟ್ಟಿದ್ಯೋ, ಥರ್ಡ್ ಹ್ಯಾಂಡ್ ಅಲ್ಲಿ ಕಟ್ಟಿದ್ಯೋ ಕೇಳಲಿಲ್ಲ. ನೀನ್ ಆಫೀಸ್ನ ಏನ್ ಮೋಸ್ಟ್ ಬ್ರಿಲಿಯಂಟ್ ಕಾರ್ಪೊರೇಟ್ ಆಫೀಸ್ ಆಗಿ ಜಗಮಗ 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 ಅಂತ ಕಟ್ಟಿದ್ಯಾ ಅಂತ ಕೇಳಲಿಲ್ಲ. ಟಿವಿಲಿ ಏನಾಗ್ತಾ ಇದೆಯಾ ಹೇಳು ಅಂತ ಕೇಳಿದ್ರು. ದ ಮೊಮೆಂಟ್ ದೇ ಲೈಕ್ಡ್ ಇಟ್, ದೇ ಅಕ್ಸೆಪ್ಟೆಡ್ ಅಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಕಟ್ಟಿದೀವಿ, ಸುಮ್ಮನೆ ಸರ್, ಜಾಸ್ತಿ ಹೇಳಿಸ್ಬಿಡಿ ನನ್ನ ಕೈಲಿ. ನಿಮ್ ರಿಯಲಿ ಸ್ಟೈಲು ಇಟ್ಸ್ ಅ ಕೈಂಡ್ ಆಫ್ ಡಿಫರೆಂಟ್ ಸ್ಟೈಲ್ ಸರ್. ಸೊ ಇದು ಎಲ್ರಿಗೂ ತುಂಬಾ ಮೆಚ್ಚುಗೆ ಆಗುತ್ತೆ. ನಾನು ಏನ್ ಮಾಡು ಅಂತೀರಿ? ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡಿಲ್ಲ ನೋಡಿ, ಇದೆ ಡೈಲಾಗ್ಸ್ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸರ್. ಅವ್ರು ಹೇಳ್ತಾ ಇರೋದು ನಿಮ್ಮ ಸರಳತೆ, ಒಂದು ರುಟೀನ್ ನ್ಯೂಸ್ ಪ್ರೆಸೆಂಟೇಶನ್ ಅನ್ನ ಮುರಿದು ಹೀಗೂ ಮಾಡಬಹುದಂತ ತೋರಿಸಿಕೊಟ್ಟದ್ದು ನಮಗೆಲ್ಲ ಹೆಮ್ಮೆ ಇದೆ. ಅದ್ರ ಜೊತೆ ನಮಗೆ ನ್ಯೂಸ್ ಕೇಳ್ತಾ ಇದ್ದೀವಿ ಅಂತ ಅನ್ಸಲ್ಲ, ನಮ್ಮ ಹಿರಿಯರು ಯಾರೋ ಮನೇಲಿ ಕೂತ್ ಮಾತಾಡ್ತಾ ಇದ್ದಾರೆ, ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಅದು ಎಲ್ಲ ಜನರಿಗೆ ಹತ್ರ ಆಯ್ತು ಅನ್ಕೋತೀವಿ. ಈಗ ಮುಂದುವರಿಯುತ್ತಾ ಸರ್, ನಾವು
ಓಮನ್ ಒಂದ್ಸತಿ ಹೋಗಿ ಬರೋಣ. ರಾಜು ಗದಗ್ ಇದಾರೆ ಓಮನ್ ಇಂದ. ನಮಸ್ಕಾರ ಸರ್, ರಂಗನಾಥ್ ಸರ್. ತಮಗೂ ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ, ತಾವಾಗಿದ್ದೀರಿ ಸರ್? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಎಕ್ಸೆಪ್ಟ್ ನೀವು ನಂಗೆ ಕಾಣಿಸಿಲ್ಲ ಅಷ್ಟೇ. ಕಾಣಿಸ್ತಾ ಇದ್ದೀರಿ, ಕಾಣಿಸ್ತಾ ಇದ್ದೀರಿ. ಹಾ, ಈಗ ಕಾಣಿಸ್ತಿತ್ತು. ಎಸ್ ಎಸ್ ಸರ್. ಓ, ಇಂಡಿಯಾ ಮ್ಯಾಪ್ ಹಾಕೊಂಡು ಒಮಾನಲ್ಲಿ ಕೂತ್ಬಿಟ್ಟಿದ್ದೀರಿ. ಇದೆ ನಾವು ಅಲ್ಲ, ನೀವು ಹೇಳ್ತಿದ್ದ ಕತ್ತಿಲ್ಲ, ನಮ್ಗೆ ಕೆಲಸ ಸಿಗಲಿಲ್ಲ ಅಂದ್ಮೇಲೆ ಹೊರಗೆ ಹಾಕಿದ್ದಾರೆ ನಮ್ಮನ್ನ. ಅದು ನನ್ನ ಭಾರತ ದೇಶ ಕಾಯ್ತಿದೆ ಅಂತ ಹಿಂದ್ಕುಟಿ ಕೂತಿದ್ದೆ ನಾನು. ಹಳೆ ಫಿಲಮ್ ಅಲ್ಲಿ ರಮೇಶ್ ಅರವಿಂದನ್ ಫಿಲಮ್ ನಲ್ಲಿ ಇಂಡಿಯಾ ಹೋಗ್ತಿದ್ದೀನಿ, ಹೀರೋಯಿನ್ ನಿಂತ್ಕೊಂಡು ನೋಡ್ತಾ ಇದ್ದಂಗೆ. ಎಸ್ ಎಸ್, ಅದ ನೀವು ಹೇಳ್ತಾ ಇದ್ರಲ್ಲ, ಪ್ರತಿಯೊಂದು ಮಾತು ನಮ್ಮ ಜೀವನದ ಪಟದಲ್ಲಿ ಹಾದು ಹೋಗ್ತಾ ಇದ್ದು. ಪ್ರತಿಯೊಂದು ಮಾತು, ಪ್ರತಿಯೊಂದು ಆ ನೈತಿಕತೆಗಳು, ನೀತಿ ಮಾತುಗಳು, ಅದೇ ಹೇಳ್ತಿದ್ವಿ. ಒಂದ್ 5 ವರ್ಷ ಹೋಗಿ ಬಂದ್ಬಿಟ್ರೆ ಸಾಕಂತಿದ್ರಲ್ಲ, ಅದೇ ನಮ್ದು ಕತೆ ಆಗಿತ್ತು ಅಂತ ಹೇಳ್ತೀನಿ. ಬೇಡ 5 ವರ್ಷ ಬೇಡ, ಒಂದ್ 5 ಲಕ್ಷ ಆದ್ರೆ ಸಾಕು ನಾವು ಬಂದ್ಬಿಡೋಣ ದೇಶಕ್ಕೆ ಅಂತ ಹೇಳ್ಬಿಟ್ಟು. ಆದ್ರೆ ಇದೇನು ಇಲ್ಲಿ ಬಂದಿದ್ದೇವೆ ಮತ್ತು ಮಕ್ಕಳ ಎಜುಕೇಶನ್ ಅಂತ ಹೇಳ್ಕೊಂಡು ಮುಂದುವರಿತಾ ಇದ್ದೇವೆ. ಆಯ್ತು ಸರ್, ನಿಮ್ಗೆ ಇದನ್ನ ಸಕ್ಸಸ್ ಕತೆ ಕೇಳಿ ಬಹಳ ಚೆನ್ನಾಗಾಯ್ತು. ಮತ್ತೆ ಮೂಡುವನು ರಂಗನಾಥ್ ಮೂಡುವನು, ದೂರದರ್ಶನದಲ್ಲಿ ಮೂಡುವನು, ದೂರದರ್ಶನದಲ್ಲಿ ಮೂಡುತ್ತಾ ಮೂಡುತ್ತಾ ಸಮಾಜದ ಓರೆ ಕೋರೆಗಳ ಕತ್ತಲೆಯನ್ನು ಕಿತ್ತು ಒಗೆಯುವನು, ಕತ್ತಲೆಯನ್ನು ಕಿತ್ತೊಗೆಯುತ್ತ ತನ್ನ ಬೆಳಕಿನಿಂದ ನೊಂದ ಹಸ್ತವರೆಗೆ ಬೆಳಕನ್ನು ಬೀರುವನು. ಈಗಿಂದೀಗೆ ನನಗೆ ಅನಿಸಿದ ಮಟ್ಟಿಗೆ ನಾನು ಹೇಳ್ತಾ ಇದ್ದೇನೆ. ಹೇಳಿದ್ರಿ ಅಂತ ಕರ್ನಾಗ್ ಬಿಟ್ಟಿದ್ದೀನಿ. ನಮ್ ದೇಶದಲ್ಲಿ ಆಗಿದ್ರೆ ಅಲ್ಲೇ ಕತ್ತರ್ಸ್ ನಿಲ್ಸಿರುವೆ ಅದನ್ನ. ಯಾಕಂದ್ರೆ ಸಾಧಾರಣವಾಗಿ ಸರ್ಗೆ ಹೊಗಳಿಕೆ ಇಷ್ಟ ಆಗಲ್ಲ. ಯಾರಾದ್ರೂ ಸ್ಟಾರ್ಟ್ ಮಾಡ್ಬಿಟ್ರೆ ಆಯ್ತಾಯ್ತಾಯ್ತು, ವೆರಿ ಗುಡ್ ವೆರಿ ಗುಡ್, ಬಹಳ ಚೆನ್ನಾಗಿದೆ ಅಂತ ಕಟ್ ಮಾಡ್ಬಿಡ್ತೀನಿ ಟಕ್ಕಂತ. ಅವ್ರು ಗೊತ್ತೇ ಆಗ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ ಅದನ್ನ. ಇನ್ನೊಂದು ನಾನು ಜ್ಞಾನದೀವಿಗೆ ಬೆಳಕನ್ನು ನೋಡ್ತಾ ಇದನ್ನ ಕಾರ್ಯಕ್ರಮ ನೋಡ್ತಾ ಇದ್ವಿ. ನೀತಿ ನಡವಳಿಕೆ ಪ್ರೋಗ್ರಾಮ್ ಅಂತ ತಮ್ಮಿಂದ ಶುರುವಾಗ್ಲಿ ಅಂತ ಹೇಳ್ತಿದ್ದೇನೆ. ಯಾಕಂದ್ರೆ ಈಗ ನಾವು ಸಮಾಜದಲ್ಲಿ ಒಂದಿಷ್ಟು ಘಟನೆಗಳು ನೋಡ್ತಾ ಇದ್ದೆ. ನಾನು ಅವಾಗ ಭಾರತೀಯ ಮಿತ್ರರಿಗೆ ಇಂಥ ಜೂಮ್ ಮೀಟಿಂಗ್ ನಲ್ಲಿ ಮೇಲಿನ ಮೇಲೆ ಪ್ರಸ್ತಾವ ಮಾಡ್ತಾ ಇರ್ತೇನೆ ಸಮಾಜದಲ್ಲಿ. ಅದೇನಂದ್ರೆ, ನಾವು ಅಷ್ಟೇ ಈ ಉತ್ತರ ಭಾರತದಲ್ಲಿ ಆದ ಘಟನೆ, ಮೊನ್ನೆ ಉತ್ತರ ಕರ್ನಾಟಕದಲ್ಲಿ ಒಂದು ಆದ ಘಟನೆ, ನಮ್ಮ ಯಂಗ್ ಗರ್ಲ್ಸ್ ದೇ ಹ್ಯಾವ್ ಟು ಫ್ರೀಲಿ ವಾಕ್ ಇನ್ ದ ಸ್ಟ್ರೀಟ್ ವಿದೌಟ್ ಎನಿ ಫಿಯರ್ ಆಫ್ ದ ಸೊಸೈಟಿ ಆಫ್ ದಿ ಬ್ಯಾಡ್ ಐಸ್. ಈ ರೀತಿ ಬೆಳಕು ಚೆಲ್ಲುವ ಬೆಳಕಿನ ಪ್ರೋಗ್ರಾಮ್ ತಮ್ಮಿಂದ ಯಾವಾಗ ಬರುತ್ತೆ? ಮತ್ತು ಇದರಿಂದ ಜನದಲ್ಲಿ ಪರಿವರ್ತನೆ ಆಗ್ಬೋದು. ಸಾಕಷ್ಟು ಪರಿವರ್ತನೆಯನ್ನು ಮಾಡಿದ್ದಾರೆ ನೀವು. ನೀತಿ ನಡವಳಿಕೆ ನಮ್ಮ ಗಂಡು ಮಕ್ಕಳಿಗೆ ಎಸ್ಪೆಷಲಿ ಬರುವಂತ ಕಾರ್ಯಕ್ರಮಗಳನ್ನು ನೀವು ಕೊಟ್ರೆ ಇನ್ನು ಸಮಾಜದಲ್ಲಿ ನೀವು ಇಮಿಡಿಯೇಟ್ ಬದಲಾವಣೆ ತರಬಹುದು. ಇದೊಂದು ನಮ್ಮ ಸಮಾಜದಲ್ಲಿ ಸ್ವಲ್ಪ ಕೊರತೆ ಕಾಣ್ತಾ ಇದೆ. ನಮ್ಮ ದೇಶದಲ್ಲಿ ಬಹಳ ಕೆಟ್ಟ ಪರಿಣಾಮಗಳು ಬೀಳ್ತಿದೆ. ಹೈದರಾಬಾದ್ನಲ್ಲಿ ಘಟನೆ, ಉತ್ತರ ಪ್ರದೇಶದಲ್ಲಿ ಘಟನೆ, ಉತ್ತರ ಕರ್ನಾಟಕದಲ್ಲಿ ಒಂದಾಯ್ತು. ಈ ಘಟನೆ ಮರ್ತು ಹೋಗ್ತಾ ಇರುತ್ತೆ. ನೀವು ಅದನ್ನ ಯಾವಾಗ್ಲೂ ತಮ್ಮ ಬೆಳಕಿನ ದೀವಿಗೆಯಿಂದ, ನೀತಿ ನಡವಳಿಕೆ ಪ್ರೋಗ್ರಾಮ್ನಿಂದ ಅದನ್ನ ಜಾಗೃತಗೊಳಿಸಿದ್ರೆ ಸಮಾಜದಲ್ಲಿ ಇನ್ನೂ ನೆಲೆಗಟ್ಟು ಬರುವಂತ ಸಮಾಜ ನಿರ್ಮಾಣ ಆಗ್ಬೋದು ಅಂತ. ಐ ಅಂಡರ್ಸ್ಟ್ಯಾಂಡ್ ನಿಮ್ ಸೆಂಟಿಮೆಂಟ್ ನ ಸರ್. ಒಂದು ಕಡೆ ನಮ್ಮ ಭಾವನೆಗಳು ಬೇರೆ, ಇನ್ನೊಂದು ಕಡೆ ಪ್ರಾಕ್ಟಿಕ್ಯಾಲಿಟಿಗಳು ಬೇರೆ, ಎರಡು ಬೇರೆ ಬೇರೆ. ಬಟ್ ಹಾಗಂದ್ಬಿಟ್ಟು ಯುದ್ಧಕ್ಕೆ ಹೋಗದೆ ಇದ್ರೆ ನೀನ್ ಸೋಲ್ತೀಯ ಗೆಲ್ತೀಯ ಅನ್ನೋದು ಗೊತ್ತಾಗದೆ. ದೊಡ್ಡ ಸೈನಿಕರ ಮುಖ್ಯಸ್ಥ ಸೇನಾಧಿಪತಿ ಮಾತನ್ನ ಹೇಳ್ತಾನೆ ಮಹಾರಾಜ, ನಾವ್ ಯುದ್ಧಕ್ಕೆ ಹೋದ್ರೆ ತಾನೇ ನಾವು ಸೋಲ್ತೀವೋ ಗೆಲ್ತೀವೋ ಗೊತ್ತಾಗೋದು. ಹೋಗದೇನೆ ಇದ್ರೆ ಗೊತ್ತಾಗದೆ ಹೆಂಗೆ? ಇಲ್ಲ ಸೋಲ್ತೀವಿ ಇಲ್ಲ ಗೆಲ್ತೀವಿ, ಏನೋ ಒಂದ್ ಆಗತ್ತೆ. ಸೋಲೋದು ಗೆಲ್ಲೋದು ಗೊತ್ತಾಗದಂಗೆ ನಾವು ಹೋದಿರ್ತಾನೆ. ಹಾಗೆ ಈ ಸಮಸ್ಯೆಗಳನ್ನ ನಾವು ಎದುರಿಸ್ತಾನೆ ಇರ್ತೀವಿ, ಸೋಲ್ತಾ ಇರ್ತೀವಿ, ಗೆಲ್ತಾ ಇರ್ತೀವಿ. ಬಟ್ ಅಲ್ಟಿಮೇಟ್ಲಿ ಒಂದು ರಿಸಲ್ಟ್ ಬರುತ್ತೆ ಅದಕ್ಕೆ. ಬಿಕಾಸ್ ನೀವು ಕೇಳಿದ್ದ ಎಲ್ಲ ಪ್ರಶ್ನೆಗಳಿಗೂ ನನ್ನ ವ್ಯವಸ್ಥೆ ಎಷ್ಟು ಕಾರಣ ಇದೆಯೋ ಅಷ್ಟೇ ನಾವು ಕಾರಣ ಇದ್ದೀವಿ ಅನ್ನೋದನ್ನ ಮರಿಬೇಡಿ. ನಾವು ಅಂದ್ರೆ ನಾನು ನೀವು ಅಂತಲ್ಲ ಹೇಳ್ತಿರೋದು, ನಾವು ಅಂತ ನಮ್ಮೆಲ್ಲ ಜನಗಳು ನಾವು ಕಾರಣ ಇದ್ದೀವಿ ಇದಕ್ಕೆ. ಯಾವಾಗ ನಮ್ಮ ಜೀವನ ಶೈಲಿಗಳನ್ನ ನಾವು ನಿಯಂತ್ರಿಸ್ಕೊಳ್ಳೋದ್ರಲ್ಲಿ ವಿಫಲರಾಗ್ತೀವೋ, ಈ ತರದ ಚಟುವಟಿಕೆ ನನಗೆ ಯಾಕೆ ಈ ತರ ಬಂತು ಬುದ್ಧಿ, ಬಹುಶಃ ಜೀವನದಲ್ಲಿ ನಾನು ಬಾಲ್ಯದಲ್ಲಿ ಅಂದ್ರೆ ಹುಡುಗ ಆಗಿದ್ದಾಗ, ಚಿಕ್ಕ ಹುಡುಗ ಇದ್ದಾಗ, 4ನೇ ಕ್ಲಾಸ್ 3ನೇ ಕ್ಲಾಸ್ ಏನೋ ಇದ್ದಾಗ ನನ್ನ ಸಂಪರ್ಕ ಮತ್ತು ನನ್ನ ಬಾಲ್ಯ ಎಲ್ಲ ನಾನು ಕಳೆದಿದ್ದೆ ರಾಮಕೃಷ್ಣ ಆಶ್ರಮದಲ್ಲಿ.
ನನ್ನ ಇಡೀ ಇದು ಪೀರಿಯಡ್ ಕಳ್ಕೊಂಡಿದ್ದೀನಿ ನಾನು ಅಲ್ಲಿ. ಅವಾಗ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರಲ್ಲಿ ಬಿಡಿ. ಯಾರು ಹರ್ಷಾನಂದ್ರ ಇದ್ರು, ಜಗದಾತ್ಮಾನಂದ್ರ ಇದ್ರು, ಪ್ರೀತ್ ಮೋಹಾನಂದ್ರ ಇದ್ರು, ರಂಗನಾಥಾನಂದ್ರ ಇದ್ರು, ಎಲ್ಲಾರು ಇದ್ರು. ಬಹಳ ದೊಡ್ಡ ದೊಡ್ಡ ಜೀವುಗಳು ಅವೆಲ್ಲ. ಮೋಸ್ಟ್ಲಿ ನಮ್ಮ ಅಪ್ಪಂಗ್ ಡೌಟ್ ಬಂದಿತ್ತ ಅಂತ, ಇವ್ನು ನಿಂಗೆ ಬಿಟ್ರಲ್ಲಿ ಸನ್ಯಾಸಿ ಮಾಡ್ಬಿಡ್ತಾರೆ ಅಂತ. ಡೌಟ್ ಬಂದಿತ್ತ ಅವ್ರಿಗೆ ಅಂತ. ಆದ್ರೆ ಆ ಥಾಟ್ ಪ್ರಾಸೆಸ್ ಇದೆಯಲ್ಲ, ಅದು ನಿಜ. ಐ ಅಗ್ರಿ ವಿತ್ ಯು. ಇವತ್ತು ಕಡಿಮೆ ಆಗಿದೆ, ಎಲ್ಲ ಆಗಿದೆ. ಬಟ್ ಅದಕ್ಕೆ ತಕ್ಕಂತೆ ನಾವು ಬರೀ ಸಮಾಜ ತಿದ್ದೋದಲ್ಲ, ನಮ್ ಕಾನೂನುಗಳು ಶಾರ್ಪ್ ಆಗಬೇಕು. ಯಾಕೆ ಜಂಗಲ್ ಲಾ ಬರುತ್ತೆ? ಯಾಕೆ ಹೈದರಾಬಾದ್ ನಲ್ಲಿ ಅದನ್ನು ಮಾಡಿದಂತಹ ವ್ಯಕ್ತಿಯನ್ನ ಪೊಲೀಸ್ನವರು 2ನೇ ದಿನ ತೆಗೆದು ಟಪ್ 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 ಅಂತ ಗುಂಡೋಡ್ ಸಾಯಿಸಿದ ತಕ್ಷಣ ಜನ ಪೊಲೀಸ್ನವ್ರ ಮೇಲೆ ಯಾಕೆ ಹೂ ಹಾಕ್ತಾರೆ? ಇಸ್ ಇಟ್ ಕರೆಕ್ಟ್? ನೋ, ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಜಂಗ್ಲಿ ಕಾನೂನದು, ಜಂಗ್ಲಿ ಕಾನೂನದು. ಆದ್ರೆ ನಮ್ಮ ಭಾವನೆಗಳು ಎಷ್ಟು ಬೇಸರ ಆಗೋಗಿರ್ತೀವಿ ಅಂತಂದ್ರೆ ಈ ತರ ಜಂಗ್ಲಿ ಕಾನೂನು ಒಪ್ಕೋತೀವಿ. ದಿಸ್ ಇಸ್ ಟ್ರೂ ಇನ್ ಎವ್ರಿಬಡೀಸ್ ಕಂಟ್ರಿ ಲೈಫ್ ಅಲ್ಲಿ. ಕೆಲವು ದೇಶದಲ್ಲಿ ಎಷ್ಟು ಬೇಸತ್ತೋಗಿರ್ತಾರೆ ಅಂದ್ರೆ, ಒಬ್ಬ ಡಿಕ್ಟೇಟರ್ ಬಂದ್ರೆ ಅವನನ್ನು ವೆಲ್ಕಮ್ ಮಾಡೋ ಸ್ಟೇಜಿಗೆ ಬರ್ತಾರೆ. ಒಬ್ಬ ಸರ್ವಾಧಿಕಾರಿಯನ್ನು ಸ್ವಾಗತ ಮಾಡಕ್ ಬಂದ್ಬಿಡ್ತಾರೆ ಬೇಕಾರೆ. ಯಾಕೆಂದ್ರೆ ಅಷ್ಟು ಬೇಸತ್ತೋಗಿರ್ತಾರೆ ಅವ್ರುಗಳು. ಆಮೇಲೆ ಇದರಿಂದ ಪಾಠ ಕಲಿತಾರೆ. ಹಾಗೆ ಒಂದು ಸಮಾಜ ಇಟ್ ಗೋಸ್ ಆನ್ ಚರ್ನಿಂಗ್. ಇದು ನಿಲ್ಲಲ್ಲ. ನಾನು ನೀವು ಬಯಸಿದ ರೀತಿ ಅದು ಕೆಲಸ ಮಾಡೋದು ಇಲ್ಲ. ತನ್ನದೇ ಆದ ರೂಪ ಇರುತ್ತೆ, ತನ್ನದೇ ಆದ ಸಮಯ ಇದೆ. ಅದ್ರೊಳಗಡೆ ನಾವೆಲ್ಲ ಪಾತ್ರಧಾರಿಗಳ ತರ ಕೆಲಸ ಮಾಡ್ತಾ ಇರ್ತೀವಿ ಅಷ್ಟೆ. ಒಂದಿನ ಬರುತ್ತೆ, ನಮ್ಮಿಬ್ಬರ ಆಸೆ ಏನಿರ್ಬೇಕು ಅಂದ್ರೆ ನಮ್ ಕಣ್ಣು ಮುಂದೆ ಆಗ್ಲಪ್ಪ ಅಂತ ದಿನ ಅಂತ ನಾವು ಆಸೆ ಪಡಬೇಕು. ಬಟ್ ಒಂದು ವೇಳೆ ಆಗದಿದ್ರೆ ನಾವು ಬೇಜಾರು ಮಾಡ್ಕೋಬಾರ್ದು. ಯಾಕಂದ್ರೆ ನಾನು ಹಾಕಿದ ಮಾವಿನ ಮರ ನನಗೆ ಫಲ ಕೊಡ್ಲಿ ಅನ್ನೋ ಸ್ವಾರ್ಥ ನನಗಿರಬಾರ್ದು. ಮುಂದೆ ಯಾರಿಗೋ ಸಿಗತ್ತೆ. ಭ್ರಷ್ಟರನ್ನ ಯಾಕೆ ಪ್ರಶ್ನೆ ಮಾಡ್ಬೇಕು ಪದೇ ಪದೇ ಅನ್ನಕ್ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ. ನೀವು ಪ್ರಶ್ನೆ ಮಾಡದಿದ್ರೆ ಇನ್ನೂ ಜಾಸ್ತಿ ಮಾಡ್ಬಿಡ್ತಾರ ಕಣ್ರಯ್ಯ. ನೀವು ಪ್ರಶ್ನೆ ಮಾಡ್ತಾ ಇದ್ರೆ ಮಾಡೋಷ್ಟೇ ಮಾಡ್ತಿರ್ತಾರ ಅಟ್ಲೀಸ್ಟ್ ಅಂತ. ಹಾಗೆ ವಿ ಶುಡ್ ಕೀಪ್ ಆನ್ ಟ್ರೈಯಿಂಗ್. ಈ ಸೋಷಿಯಲ್ ಇಶ್ಯೂಸ್ ಅಲ್ಲಿ ಎಂಡೆಲ್ಲೋ ಇರುತ್ತದಕ್ಕೊಂದು ಯಾವುದೋ ರೂಪದಲ್ಲಿ ಒಂದು ಎಂಡ್ ಬರುತ್ತೆ. ಲೆಟ್ಸ್ ಸಿ. ಆಗ ಇನ್ನೊಂದಿನ ಮಾತಾಡೋಣ ಬಿಡಿ, ನೀವು ಇಂಡಿಯಾ ಕಡೆ ಬಂದಾಗ. ಇದು ದೊಡ್ಡ ವಿಷಯ. ಥ್ಯಾಂಕ್ ಯು ರಾಜು ಗದಗ್ ಅವರೇ. ನೆಕ್ಸ್ಟ್ ಮುಂದುವರಿಯುತ್ತಾ ನಾವು ಇನ್ನೊಂದ್ಸರ್ತಿ ನೆದರ್ಲ್ಯಾಂಡ್ ಹೋಗಿ ಬರೋಣ ಸರ್. ನೆದರ್ಲ್ಯಾಂಡ್ ಅಲ್ಲಿ ನಮ್ಮ ಶ್ರೀಗಂಧ ಕನ್ನಡ ಸಂಘದ ಪರವಾಗಿ ಇವರು ಅಶೋಕ್ ಹಟ್ಟಿ ಅವರಿದ್ದಾರೆ. ಮಾತಾಡಿ ಅಶೋಕ್ ಹಟ್ಟಿ ಅವರು. ನಮಸ್ಕಾರ ಸರ್. ರಂಗನಾಥ್ ಸರ್ ನಮಸ್ಕಾರ ಸರ್. ಕನ್ನಡ ಮಾಧ್ಯಮದ ಹಿರಿಯ ಪತ್ರಕರ್ತ ಹಾಗೂ ಸರಳ ಸಜ್ಜನಿಕೆಯ ಮಾಧ್ಯಮದವರು ಹಾಗೂ ಮಾಧ್ಯಮ ಲೋಕದ ಟ್ರಬಲ್ ಶೂಟರ್ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ನಮಗ NRI ಕನ್ನಡ ಬಳಗದಿಂದ ಹೃತ್ಪೂರ್ವಕ ಸ್ವಾಗತ ಸರ್. ಟ್ರಬಲ್ ಶೂಟರ್ ಪದ ಬೇಡ, ಬೇಡ ಸರ್. ಮಾಧ್ಯಮ ಲೋಕ ಭೀಷ್ಮ, ಮಾಧ್ಯಮ ಲೋಕದ ಪಕ್ಷದ ನಾಯಕರು. ಸರ್ ನಾನು ಅಶೋಕ್ ಹಟ್ಟಿ ಅಂತೇಳಿ ಮೂಲತಃ ಬಾಗಲಕೋಟೆ ಜಿಲ್ಲೆ ಬಾದಾಮಿ ಅವರು. ಈಗ ಹಾಲೆಂಡ್ದಲ್ಲಿ ಸುಮಾರು 5 ವರ್ಷಗಳಿಂದ ಕನ್ನಡ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದೀನಿ ಸರ್. ಮತ್ತು ಸುಮಾರು ಹಾಲೆಂಡ್ದಲ್ಲಿ ಚಿಕ್ಕ ದೇಶ ಆದ್ರೂ ಒಂದು 4,000 ಜನ ಇದೀವಿ ಸರ್ ಕನ್ನಡಿಗರು. ಎಷ್ಟಿದ್ದೀವಿ? 4,000 ಸರ್. 1.8 ಮಿಲಿಯನ್ ಜನಸಂಖ್ಯೆ ಇದ್ದಾರೆ ಸರ್, 1.5 ಕೋಟಿ. ಅದರಲ್ಲಿ 4,000 ಜನ ಕನ್ನಡಿಗರು ಇದ್ದೀವಿ ಸರ್. ನಾಟ್ ಬ್ಯಾಡ್ ರೀ. ಚೆನ್ನಾಗಿದೆ ಸರ್. ವೆರಿ ಗುಡ್ ನಂಬರ್ ಇದು. ಲಾಸ್ಟ್ ಇಯರ್ ನಿಮ್ ಪಬ್ಲಿಕ್ ಹೀರೋದಲ್ಲಿ ನಮ್ಮ ಬಾಗಲಕೋಟೆ ರವಿ ಹಳ್ಳೂರ್ ಅವರು ನನ್ನ ಗ್ರಾಮೀಣ ಪ್ರದೇಶದ ರಾಜ್ಯ ರಾಷ್ಟ್ರಪತಿ ಕನ್ನಡ ಪಸರಿಸುವ ಬಗ್ಗೆ ನಂದು ನನ್ನ ಫ್ಯಾಮಿಲಿ ಒಂದು ಪಬ್ಲಿಕ್ ಹೀರೋ ಮಾಡ್ಬೇಕಂತೇಳಿ ಎಲ್ಲ ವಿಡಿಯೋ ಕ್ಲಿಪ್ಸ್ ತಗೊಂಡಿದ್ರು ಸರ್. ಸರ್ ಅದೇನೋ ಆಗಿರುತ್ತೆ ಹೆಚ್ಚು ಕಡಿಮೆ ಹಂಗಾರೆ. ಇಲ್ಲ ಸರ್, ಕರೋನಾ ಬಂತಂತೇಳಿ ಅದು ತಮ್ಮ ಪಬ್ಲಿಕ್ ಹೀರೋ ಇದೀವಿ. ಈಗ ಡಿಸೆಂಬರ್ ಆದ್ಮೇಲೆ ಶುರು ಮಾಡ್ತಾರ ಅದನ್ನ ಮತ್ತೆ. ಕರೆಕ್ಟ್ ಸರ್. ಸರ್ ನಂದೊಂದು 2 ಪ್ರಶ್ನೆ ಇದೆ ಸರ್. ಇಲ್ಲಿ ಒಂದು ಸಣ್ಣ ಪ್ರಶ್ನೆ, ಒಂದು ದೊಡ್ಡ ಪ್ರಶ್ನೆ ಇರ್ಬೋದು. ಒಂದು, ಈಗ ಮೊದಲಿನ ಕಾಲದಲ್ಲಿ ವಾರ್ತೆಗಳು ಹೆಂಗಿದ್ವು ಅಂದ್ರೆ ತುಂಬಾ ವಾರ್ತೆ ಓದುತ್ತಿರುವವರು ನಾಗೇಶ್ ಶಾನ್ಬಾದ್ ಅಂತೇಳಿ ಹಿಂಗೆ ಶಾರ್ಟ್ಕಟ್ ಆಗಿರ್ತಿತ್ತು. ಓಕೆ, ಬಟ್ ತಾವು ಈ ಕನ್ನಡದಲ್ಲಿ ಫಸ್ಟ್ ಬಂದಾಗ ತಾವು ಯಾರಿಗೂ ಹೆದರಲ್ಲ. ಓಕೆ, ಮತ್ತೆ ಡಿಸ್ಕಷನ್ ಪ್ಯಾನೆಲ್ ಅನ್ನು ತಂದಿದ್ದು ನನ್ನ ಅನುಭವದ ಪ್ರಕಾರ ತಾವ ಅಂತ ಕಾಣುತ್ತೆ ನನಗೆ.
ಮತ್ತೆ ನೀವು ಯಾರೇ ಮುಖ್ಯಮಂತ್ರಿ ಆಗ್ಲಿ ಪ್ರಧಾನಮಂತ್ರಿ ಆಗಿಲ್ರಿ, ಯಾರ್ರಿ ಅವ್ನ ಕರೀರಿ, ಅವ್ನ ಏನ್ ಮಾಡ್ತಾರೆ ಅವರು, ಅವ್ರನ್ನ ಬಿಸಾಕ್ರಿ ಅನ್ನುವಂತ ಆ ಮೊಂಡ ಧೈರ್ಯ ಅನ್ಬಹುದು, ಆ ಏನೋ ಒಂದು ಯಾರಿಗೂ ಹೆದರ್ಲಂತ ಒಂದು ಇದನ್ನ ಯೂಸ್ ಮಾಡ್ತಿರಲ್ಲ, ಆ ಮಾಧ್ಯಮ ಲೋಕದಲ್ಲಿ ತುಂಬಾ ಕಡಿಮೆ ಅದು. ಆ ಧೈರ್ಯ, ಆ ತಮ್ಮ ಗಟ್ಟು ನಿಲುವಾದ ಧೈರ್ಯ ಯಾವ ರೀತಿ ಸರ್ ತಮ್ಗೆ ಅದು ಒಲಿದು ಬಂತು? ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ಬೇಕು. ಎಸ್, ಹೆದರಿಕೆ ಎಲ್ಲಿ ಹುಟ್ಟತ್ತೆ? ನೀವೇನಾದ್ರೂ ತಪ್ಪು ಮಾಡಿದ್ರೆ ಒಂದು ತಪ್ಪು, ಎರಡನೇದು ಅದು ಕಾನೂನು ಪ್ರಕಾರದಲ್ಲಿ ನೀವು ಹೇಳ್ತಿರೋದು. ತಪ್ಪು ಮಾಡಿದಾಗ ಕಾನೂನಿನ ದೃಷ್ಟಿನಲ್ಲಿ ಭಯ ಆಗತ್ತೆ. ನೈತಿಕವಾಗಿ ಹೆದರಿಕೆ ಎಲ್ಲಿ ಹುಟ್ಟತ್ತೆ? ಮತ್ತೆ ನೈತಿಕವಾಗಿ ಹೆದರಿಕೆ ಯಾಕೆ ಹುಟ್ಟತ್ತೆ? ದಿ ಫಿಯರ್ ಆಫ್ ಲಾಸ್ always germinates from the expectation of gain. ಲಾಸಿನ ಭಯ ಬಂದಾಗ, ನನಗೆ ಗೈನಿನ ನಿರೀಕ್ಷೆ ಇದ್ದಾಗ ನನಗೆ ಲಾಸಿನ ಭಯ ಬರುತ್ತೆ. ನನಗೆ ಯಾಕೆ ಬರೋದಿಲ್ಲ ಅದು ಅಂತಂದ್ರೆ, ನನಗೆ ಲಾಸಿನ ಭಯ ಇಲ್ಲ, ನನಗೆ ಗೈನಿನ ನಿರೀಕ್ಷೆ ಇಲ್ಲ. ಹಾಗಿದ್ದಾಗ ಈ ಜೀವನ ಸುಲಭ. ನಾನೇನಾದ್ರು ಮಾತಾಡ್ಬಿಟ್ರೆ, ನಾಳೆ ಚೀಫ್ ಮಿನಿಸ್ಟರ್ ಕೋಪ ಮಾಡ್ಕೊಂಬಿಟ್ರೆ, ಮಿನಿಸ್ಟರ್ ಕೋಪ ಮಾಡ್ಕೊಂಬಿಟ್ರೆ, ನಾನು ಕಳಿಸಿದ್ದು ಒಂದು ಫೈಲನ್ನು ಕ್ಲಿಯರ್ ಮಾಡದೇ ಇದ್ರೆ, ನಾನು ಕೇಳಿದವ್ರಿಗೆ ಒಂದು ಕಾಂಟ್ರಾಕ್ಟ್ ಕೊಡದೇ ಇದ್ರೆ, ನಾನು 16 ಟ್ರಾನ್ಸ್ಫರ್ ಕೇಳಿದ್ರಲ್ಲಿ 3 ಮಾಡ್ಕೊಡದೆ ಹೋಗ್ಬಿಟ್ರೆ, ಈ ಚಿಂತೆ ನನಗೆ ಬಂದ್ರೆ ಇಟ್ಸ್ ಡಿಫಿಕಲ್ಟ್ ಟು ವರ್ಕ್, ವೆರಿ ಡಿಫಿಕಲ್ಟ್ ಆಗ ಕೆಲಸ ಮಾಡೋದು. ಇದು ಇಲ್ಲದಿದ್ರೆ ಇಟ್ಸ್ ಈಸಿ ಟು ವರ್ಕ್. ಅಥವಾ ಹೆಂಗಪ್ಪ ಬೈಯೋದು ಬ್ರಾಹ್ಮಣರನ್ನ, ಹೆಂಗಪ್ಪ ಬೈಯೋದು ಗೌಡ್ರನ್ನ, ಹೆಂಗಪ್ಪ ಬೈಯೋದು ಒಕ್ಕಲಿಗರ ಜೊತೆ ಮಾತಾಡೋದಪ್ಪ, ಏನಪ್ಪ ಕಷ್ಟ ಆಯ್ತು ಅಂತ ಅನ್ಕೊಂಡ್ರೆ, ನೋ, ದ ಮೊಮೆಂಟ್ ನೋಡಿ. ಇದನ್ನ ಎಂಡಲ್ಲಿ ಹೇಳೋಣ ಅಂತ ಇದ್ದೆ ನಿಮ್ಮ NRI ಬಳಗಕ್ಕೆ, ಇದನ್ನ ಇಲ್ಲಿ ಬಂದು ತಂದು ಬಿಟ್ರಿ, ಈಗ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ ಜೀವನನೇ ಜಾತಿಯಾಗಿ ಹೋಗಿದೆ. ವಿ ಆರ್ ಆಲ್ ರೆಡ್ಯೂಸ್ಡ್ ಟು ದಿ ಸ್ಲೇವರಿ ಆಫ್ ಎ ಕಾಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನನ್ನ ಅದನ್ನ ತಪ್ಪು ಅಂತ ಹೇಳಲ್ಲ, ಸರಿ ಅದು ಆಯ್ತು, ಇಟ್ಕೊಳ್ಳಿ ಬೇಕಾರೆ, ಯಾರಿಗೆ ಏನೇನ್ ಬೇಕೋ ಭಾವನೆಗಳಿಗೆ ಆ ಪ್ರಕಾರ ಇಟ್ಕೊಳ್ಳಿ ನೀವು. ನಾವೆಲ್ಲ ಇಳಿದು ಬಿಟ್ಟಿದ್ದೀವಿ. ಹೀಗಾಗಿ ನಮ್ಮಲ್ಲಿ ಎಲ್ಲ ಚಟುವಟಿಕೆಗಳನ್ನು ನಾವು ಸ್ವಾರ್ಥ ಮತ್ತು ನಿರೀಕ್ಷೆ ಈ ಎರಡರ ಮಧ್ಯೆ ಕೆಲಸ ಮಾಡಕ್ ಹೋದಾಗ ಭಯದಲ್ಲಿ ಕಾಂಪ್ರಮೈಸ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ. ಈ ಕಾಂಪ್ರಮೈಸ್ಗಳ ಹಣೆ ಬರಹಾನೆ ಬಹಳ ಸರಿ ನಮ್ಮನ್ನ ಸಾಯಿಸ್ಬಿಡುತ್ತೆ. ನನಗೆ ಈ ಕಾಂಪ್ರಮೈಸ್ ಬೇಕಿಲ್ಲ. ಎಲ್ಲಿವರೆಗೂ ಬೇಕಿಲ್ಲ ಅಂದ್ರೆ, ಐ ಡೋಂಟ್ ಇವನ್ ಕೇರ್ ಇಫ್ ಐ ಹ್ಯಾವ್ ಟು ಕ್ಲೋಸ್ ಡೌನ್ ದಿಸ್ ಟೆಲಿವಿಷನ್ ಟುಮಾರೋ ಮಾರ್ನಿಂಗ್. ನನ್ ತಲೆನೇ ಕೆಡಿಸ್ಕೊಳ್ಳಲ್ಲ, ಬಾಗ್ಲಾಕ್ ಮನೆಗೆ ಓಡಾಕ್ತೀನಿ ಅಷ್ಟೇ, ಸ್ವಾಗತ ಕಡೆಗೆ ಅಂತ. ಆ ಫಿಯರ್ ನಾವು ನೈತಿಕವಾಗಿ ಬೆಳೆಸ್ಕೊಳಕ್ ಸಾಧ್ಯ ಯಾವಾಗ ಅಂತಂದ್ರೆ, ನನ್ನ ಆಸೆಗಳನ್ನ ನಾನು ಕಂಟ್ರೋಲ್ ಅಲ್ಲಿ ಇಟ್ಟರೆ. ನನಗಿಡಕ್ಕಾಗ್ಲಿಲ್ಲ ಅನ್ನೋದಾದ್ರೆ, ಭಗವಂತ ನನಗೆ ಶಕ್ತಿ ಕೊಟ್ಟಿರೋದ್ರ ಒಳಗಡೆ ನಾ ಹೇಳ್ತಿರೋದು, ನನಗಿಡಕ್ ಆಗಲ್ಲ. ಹಾಗಾಗಿ ಆಸ್ ಲಾಂಗ್ ಆಸ್ ವಿ ಆರ್, somebody may call you arrogant, ಅವನು ದಿಮಾಕ್ರಿ, ಅವನಿಗೆ ಅವನು ಕೊಬ್ರಿ, ಅವನಿಗೆ ಅವನು ಆರೋಗ್ಯನ್ಸ್ ಏನ್ ಕಡಿಮೆ ಏನೇನ್ರಿ, ಅವನು ಏನ್ ಅನ್ಕೊಂಡಿದ್ದಾನ ಅವನು ಅಂತ ಅನ್ಬೋದು. ಇಟ್ಸ್ ಓಕೆ ಫಾರ್ ಮೀ, ಫಾರ್ ದಿ ಗುಡ್ ಆಫ್ ದ ಪೀಪಲ್, ಗುಡ್ ಆಫ್ ಎ ಸೊಸೈಟಿ, ಗುಡ್ ಆಫ್ ಎ ನೇಷನ್, ಗುಡ್ ಆಫ್ ಎ ಕಮ್ಯುನಿಟಿ. ಆರೋಗ್ಯಂಟ್ ಅಂತ ನಾನು ಕರೆಸ್ಕೊಳ್ಳಕ್ಕೆ ಬಹಳ ಹೆಮ್ಮೆ ಪಡ್ತೀನಿ. ಐ ವಾಂಟ್ ಟು ಬಿ ಆರೋಗ್ಯಂಟ್ ಅದರಲ್ಲಿ. ಹಾಗಾಗಿ ಇದನ್ನ ಅವ್ರವ್ರು ಡೆವಲಪ್ ಮಾಡ್ಕೋಬೇಕು. ಇದಕ್ಕೆ ಸಾರ್ವಕಾಲಿಕವಾಗಿ ಒಂದು ರೂಲ್ ಇಲ್ಲ. ಭಾರತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟೈಪ್ ಇದು ಕಾನ್ಸ್ಟಿಟ್ಯೂಷನ್ ಅಪ್ಪ ಅಂತ ಹಂಗಿಲ್ಲ. ಅವ್ರವ್ರು ಪ್ರಾಕ್ಟೀಸ್ ಮಾಡ್ಕೋಬೇಕು. ಮತ್ತು ಅದು ಅವರ ಆಯ್ಕೆ ಕೂಡ. ನೆನ್ಪಿಟ್ಕೊಳ್ಳಿ, ಎಲ್ಲರ ಲೈಫಲ್ಲಿ ಟು ಸೆಲೆಕ್ಟ್ ದ ಪಾತ್ ಆಫ್ ದ ರೈಟ್ ಬಹಳ ಕಷ್ಟ. 1 ಸೆಕೆಂಡ್, ಸಾರಿ, ಅನ್ಮ್ಯೂಟ್ ಮಾಡಿ. ಬಹಳ ಕಷ್ಟ ಟು ಸೆಲೆಕ್ಟ್ ದ ಪಾತ್ ಆಫ್ ದಿ, ಕಷ್ಟದ ಮಾರ್ಗ ಆರಿಸ್ಕೊಳ್ಳೋದು ತುಂಬಾ ಕಷ್ಟದ ಕೆಲಸ. ಅಂದ್ರೆ ನೀವು ಇಫ್ ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್, ದೆನ್ ಯಾರಿಗೂ ಹೆದರ್ಬೇಕಾಗಿಲ್ಲ ಅನ್ನುವಂಥದ್ದು ತಮ್ಮ ಮಾತು ಸರ್. ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಅಂತ ನಾನು ಹೇಳಲ್ಲ. ನನ್ನ ಸ್ವಾರ್ಥದ ಎಳೆ ಅದರಲ್ಲಿ ಇದ್ದಾಗ ಈ ಸಮಸ್ಯೆ ಬರುತ್ತೆ ಅಂತ ನಾನು ಹೇಳೋದು. ನೀವು ಸ್ವಾರ್ಥಿ ಆಗಿರ್ಲೇಬೇಕು. ಮನುಷ್ಯ ಬೆಳಿಬೇಕು ಅಂದ್ರೆ ಹೋಮೋಸೆಪಿಯನ್ಸ್ ಇಂದ ನಾವು ಇಲ್ಲಿವರೆಗೂ ಬಂದಿರೋದಕ್ಕೆ ಕಾರಣನೇ ನಮ್ ಸ್ವಾರ್ಥ.
Otherwise, we would not have, the evolution would not have happened at all. Homo sapiens to ಇದು ಮನುಷ್ಯರ ಲೆವೆಲ್ಗೆ ನಾವೆಲ್ಲ ಸ್ವಾರ್ಥಿಗಳಾಗಿದ್ದಿಂದನೇ ಬೆಳೆದಿದ್ದ. ಒಂದು ಲಸಿಕೆ ಕಂಡುಹಿಡಿಬೇಕು ಅಂದಿದ್ರಿಂದನೇ ಇದು. ಇನ್ನೊಂದೇನೋ ರೋಡ್ ಮಾಡಬೇಕು, ಇನ್ನೊಂದೇನೋ ವಿಮಾನದಲ್ಲಿ ಮಾಡಬೇಕು, ಇನ್ನೊಂದೇನೋ ಗ್ಯಾಲಕ್ಸಿಗೆ ಹೋಗ್ಬೇಕು, ಇಂಟರ್ ಸೆಲೆಸ್ಟಿಯಲ್ ಇದಕ್ಕೆ ಹೋಗ್ಬೇಕು. ನಾವು ಈ ಆಸೆಗಳು ಮತ್ತು ನಾನ್ ಅಚೀವ್ ಮಾಡಬೇಕು ಅನ್ನೋದ್ರಿಂದ ವೇಗ ಬರುತ್ತೆ. ಅದರಿಂದನೇ ನಾವ್ ಇಲ್ಲಿಗೆ ಬಂದಿರೋದು. ಬಟ್ ನಾನು ಹೇಳ್ತದ್ದು ಪಬ್ಲಿಕ್ ಸ್ಪಿರಿಟ್ ಅಲ್ಲಿ ಕೆಲಸ ಮಾಡ್ಬೇಕಾದಾಗ ಸ್ವಾರ್ಥ ಬಂದ್ಬಿಟ್ರೆ ಇಟ್ ಈಸ್ ಟಫ್. ಇಟ್ಸ್ ವೆರಿ ಟಫ್. ಓಕೆ ಸರ್. That is the basic problem of governance, public governance in every nation. Don't tell me it is in India. ನನಗೆ ಹೇಳ್ಬೇಡಿ ಯಾರು ಇದನ್ನ. I can show this degradation of values in every country. ಅವ್ರವ್ರ ಲೆವೆಲ್ ಅಲ್ಲಿ ಇದೆ ಅಷ್ಟೇ. ಅವ್ರವ್ರ ಲೆವೆಲ್ಗೆ ಅಲ್ಲಲ್ಲಿ ಇದೆ. ನನ್ ದೂರದ ಬೆಟ್ಟ ನುಣಿಗೆ ಅಂತ ಕೆಲವು ಕಾಣಿಸ್ತಿಲ್ದೆ ಇರ್ಬೋದು, ಇದೆ, ಯಾಕಿಲ್ಲ? ಎಲ್ಲ ಕಡೆಲೂ ಇದೆ. ಅವ್ರವ್ರ Canadians have a particular problem, madre. Dutch will have a different issue. In English society will have a different problem. In American society will be a divided society, will have a different problem. ಯಾವ ದೇಶದ್ದಾರು ಹೇಳಿ, ನಾನು I will quote you some examples of that country. How degradation is happening ಅಲ್ಲೂ ಆಗುತ್ತೆ. ಒಮಾನ್ ಇರ್ಬೋದು, ಅಥವಾ ಕತರ್ ಇರ್ಬೋದು, ಅಥವಾ ಇನ್ಯಾವುದೋ ದುಬೈ ಇರ್ಬೋದು, ಇನ್ಯಾವುದೋ ಮಸ್ಕೆಟ್ ಇರ್ಬೋದು, ಎಲ್ಲ ಕಡೆನೂ ಅಷ್ಟೇ. ಅಲ್ಲಲ್ಲಿ ಸಮಸ್ಯೆ ಇದ್ದೇ ಇದೆ. ನಾವ್ ಹೆಂಗ್ ರಿಸೀವ್ ಮಾಡ್ಕೋತೀವಿ, ನಾನೇನ್ ಮಾರ್ಗ ಆಯ್ಕೆ ಮಾಡ್ಕೋತೀನಿ, ಇಂಪಾರ್ಟೆಂಟ್. ಎಸ್ ಸರ್, ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು ಕನ್ನಡ ಅಂತೇಳಿ, ಕನ್ನಡ ಯಾಕೆ ಕರ್ನಾಟಕದವ್ರು ನಾವಿದೀವಿ, ಕನ್ನಡ ಅಂತ ಬಂದಾಗ ನಮಗ ವಾಟಾಳ್ ನಾಗರಾಜ್ ಅವರು ಒಂದ್ ಕಡೆ ಆದ್ರೆ, ಈ ಮಾಧ್ಯಮ ಲೋಕದಲ್ಲಿ ತಾವೇ ನೆನಪು ಬರ್ತೀರಿ. ಕನ್ನಡಕ್ಕೆ ಏನಾರ ಒಂದು ಸ್ವಲ್ಪ ಧಕ್ಕೆ ಆದ್ರೆ ತಾವು ಹೋರಾಟ ಇರ್ಬೋದು, ತಾವು ಅದ್ರ ಬಗ್ಗೆ ಪ್ರತಿವಾದಿಸುವಂತದ್ದು ಇರ್ಬೋದು, ನಮ್ಗೆ ತುಂಬಾ ಇದು ಇರುತ್ತೆ. ಮತ್ತೆ ನಾವು ಹೊರದೇಶಗಳಲ್ಲಿ ಇದ್ದುಕೊಂಡು ನಾವು ನಾಡು ನುಡಿ ನಮ್ದ ಬೆಳೆಸ್ಬೇಕು ಅನ್ನೋದಂತ ನಿಟ್ಟಿನಲ್ಲಿ ನಡೀತಾ ಇದೆ. ಬಟ್ ಈಗಿನ ಬೆಳವಣಿಗೆಗಳು, ಕರ್ನಾಟಕದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳು ಒಂದು ಏನಾಗ್ತಾರೆ ಅಂದ್ರೆ, ಕನ್ನಡಿಗರ ಮೇಲೆ ಆಗ್ತಿರುವಂತಹ ದಬ್ಬಾಳಿಕೆ. ಓಕೆ, ರೀಸೆಂಟ್ ಆಗಿ ಬೆಳಗಾವಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಸ್ಥಾಪನೆ ಮಾಡೋದಿರ್ಬೋದು. ಮೂರನೇದಾಗಿ ಮರಾಠಿ ಅಭಿವೃದ್ಧಿ ಮಾಡಿದ್ರು. ನಮ್ಮ ಮರಾಠಿ ಅಭಿವೃದ್ಧಿ ಮಾಡಕ್ ಯಾರು ಬೇಡ ಅಂತ ಇಲ್ಲ, ಬಟ್ ಕನ್ನಡಿಗರ ಮೇಲೆ ಅದೊಂದು ದಬ್ಬಾಳಿಕೆ ಅಂತ ಅನ್ಸುತ್ತೆ. ಮತ್ತ ರಾಜಕಾರಣಿಗಳು ತಮ್ಮ ಬೇಳೆಗಳನ್ನ ಬೇಯಿಸೋಳಕ್ಕೆ ಬೇರೆ ರಾಜ್ಯದ ಜೊತೆ ನಮ್ಮ ಕನ್ನಡವನ್ನು ದಬ್ಬಾಳಿಕೆ ಮಾಡ್ತಾ ಇರೋದು ಅಂತ ಎಲ್ಲೋ ಅಂತೂ ನಮಗೊಂದು ಆ ಭಾವನೆ ಅನಿಸ್ತಾ ಇದೆ ಸರ್. ತಾವು ಒಬ್ಬ ಕನ್ನಡಿಗರಾಗಿ, ತಾವು ಒಬ್ಬ ಕನ್ನಡದ ಇದು ಆಗಿ ಅದಕ್ಕೆ ಏನ್ ಹೇಳಕ್ ಬಯಸ್ತೀರಿ ಸರ್? ನಮಗೇನ್ ಹೇಳಕ್ ಬಯಸ್ತೀರಿ? ರಾಜ್ಯ ಜನತೆಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ನಿಮಗ್ ನಾನೇನು ಹೇಳಕ್ಕಾಗಲ್ಲ, ಯಾಕಂದ್ರೆ ನೀವೇನು ಮಾಡಕ್ಕಾಗಲ್ಲ. ಬಹಳ ಜಾಸ್ತಿ ಅಂದ್ರೆ ನೀವು ಈ ತರ ನನ್ನ ಜೊತೆ ಮಾತಾಡ್ಬೋದು ಅಷ್ಟೇ. ನಿಮ್ ಕೈಲಿ ಇನ್ನೇನು ಮಾಡಕ್ಕಾಗಲ್ಲ ಅಲ್ಲಿಂದ ಮುಂದಕ್ಕೆ. ಲೆಟ್ಸ್ ಬಿ ಪ್ರಾಕ್ಟಿಕಲ್ ಆ ವಿಚಾರದಲ್ಲಿ. ಆದ್ರೆ ಸರ್ಕಾರಗಳು ಹೀಗೆ ನಡ್ಕೊಳತ್ತಿರೋದಕ್ಕೆ ನಾನು ಆಗ್ಲೇ ಹೇಳಿದೆ, ನನ್ನ ಸಂಸ್ಕೃತಿಯ ಮೇಲಿನ ಪ್ರೀತಿ ಮತ್ತು ಗೌರವ ನನ್ನನ್ನ ಸಮಾಜ ಕಟ್ಟೋ ಕೆಲಸಕ್ಕೆ ತಳ್ಳಬೇಕು. ನನ್ನ ಭಾಷೆ ಮತ್ತು ನನ್ನ ನಾಡು ನನ್ನನ್ನು ಸಮಾಜ ಕಟ್ಟೋ ಕಡೆಗೆ ಅಭಿಮಾನ ನನ್ನನ್ನು ಆ ಕಡೆಗೆ ತಳ್ಳಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಯಾವುದು ಅವ್ರನ್ನ ಆ ಕಡೆಗೆ ತಳ್ತಾ ಇದೆ ಅಧಿಕಾರದಲ್ಲಿರೋರ್ನ ಅಂತಂದ್ರೆ ಅದು ಜಾತಿ. ಈ ಜಾತಿಯ ಮೇಲೆ ನೆಚ್ಚಿಕೊಂಡಾಗ ಅವ್ರಿಗೆ ಅಧಿಕಾರ ಇವ್ಯಾವುದ್ರಿಂದಾನು ಬೇಕಾಗಿಲ್ಲ. ಅವ್ರಿಗೆ ಸಂಸ್ಕೃತಿ, ನಾಡು, ನುಡಿ ಇವೆಲ್ಲವೂ ಅಧಿಕಾರ ತಂದ್ಕೊಡಲ್ಲ ಅನ್ನೋದು ಅವ್ರಿಗೆ ಅರಿವಾಗೋಗಿದೆ. ಹಾಗಾಗಿ ಈ ಪರಿಸ್ಥಿತಿಗೆ, ವಿಚಿತ್ರ ಸನ್ನಿವೇಶದಲ್ಲಿ ನಾವು ಸಿಕ್ಕಾಕೊಂಡಿದೀವಿ ಕನ್ನಡಿಗರು. ಇವತ್ತು ಬಹಳ ವಿಚಿತ್ರವಾಗಿ ಸಿಕ್ಕಾಕೊಂಡಿದ್ದೀವಿ. ಅವ್ರಿಗೆ ಗೊತ್ತು, ಕನ್ನಡ ಎಂಬುದು ಒಂದು ಮತ ಅಲ್ಲ. ಮತ ಅಂದ್ರೆ ಓಟ್ ಆಗಲ್ಲ, ಅದು ಅವ್ರಿಗೆ ಗೊತ್ತವ್ರಿಗೆ, ಅವ್ರಿಗೆ ಚೆನ್ನಾಗಿ ಗೊತ್ತವ್ರಿಗೆ. ಹಾಗಾದ್ರೆ ಇದನ್ನ ಪ್ರತಿರೋಧಿಸಬೇಕಾದಂತ ಸಂಘಟನೆಗಳ ಪಾತ್ರ ಆ ಕಡೆಗೆ ಬರೋಣ. ಆಗ ನಮ್ಮ ಸಂಘಟನೆಗಳು, ಕನ್ನಡ ಸಂಘಟನೆಗಳು, ನನಗೆ ಬಹಳ ಬೇಸರ ಆಗುತ್ತೆ. ಏನಾಗಿದೆ, ಒಂದಿಷ್ಟು ಪ್ರತಿಭಟನೆಗಳಿಗೆ ಸೀಮಿತವಾದ ಸಂಘಟನೆಗಳಾಗೋಗಿದ್ದಾರೆ. ಆಳವಾಗಿ ಅದನ್ನ ಜನರ ಬಳಿಗೆ ಎತ್ಕೊಂಡು ಹೋಗಿ ಅಲ್ಲ ಇದಿದು ಅಂತ ಹೇಳುವ ದೀರ್ಘಕಾಲದ ಹೋರಾಟಗಳಲ್ಲ ಅವು. ನಗರ ಕೇಂದ್ರಿತ ಸಂಘಟನೆಗಳಾಗೋಗಿದೆ ನಮ್ಮ ಕನ್ನಡ ಸಂಘಟನೆಗಳು. ಕೆಲ ಗುಂಪುಗಳ ಕೇಂದ್ರಿತ ಸಂಘಟನೆಗಳಾಗೋಗಿವೆ ನಮ್ಮ ಕನ್ನಡ ಸಂಘಟನೆಗಳು.
ನಾನು ಕಾಣಿಸ್ಕೋಬೇಕು ಯಾವ್ದಾದ್ರು ಒಂದು ರೂಪದಲ್ಲಿ, ನಾನು ಜೀವಂತವಾಗಿದ್ದೇನೆ ಅಂತ ತೋರಿಸ್ಕೋಬೇಕು ಅನ್ನೋ ಅಹಮ್ಮು ಮತ್ತು ಸ್ವಾರ್ಥಕ್ಕೆ ಬಿದ್ದಿರೋ ಸಂಘಟನೆಗಳಾಗೋಗಿವೆ ಕೆಲವೆಲ್ಲ. ನಾನು ಎಲ್ಲರಿಗೂ ಹೇಳ್ತಿಲ್ಲ, ಕೆಲವರಿಗೆ. ರಾಜಕೀಯ ಪಕ್ಷಗಳು ಹಂಗೆ ಕೆಲಸ ಮಾಡಲ್ಲ, ಹಳ್ಳಿ ಲೆವೆಲ್ಗೆ ಹೋಗ್ತಾರೆ. ಜಾತಿ ಸಂಸ್ಥೆಗಳು ಹಂಗೆ ಕೆಲಸ ಮಾಡಲ್ಲ, ಕೆಳಗಿಳಿತಾರೆ. ಹಾಗಾಗಿ ಈ ನೀವು ಏನು ಭಾಷೆ ಹೇಳ್ತಾ ಇದ್ದೀರಿ, ನುಡಿ ಹೇಳ್ತಿದ್ದೀರಿ, ನಾಡಿನ ವಿಚಾರ ಹೇಳ್ತಿದ್ದೀರಿ, ಇದನ್ನ ಜನಕ್ಕೆ ಹೇಳೋ ವ್ಯವಸ್ಥೆನೇ ನಮ್ಮ ಹತ್ರ ಇಲ್ಲ. ಹಾಗಾದ್ರೆ ಮೂಲಭೂತವಾಗಿ ಕನ್ನಡಿಗರು ನಾವು ಏನು ಅಂತಂದ್ರೆ, ಹೋಲಿಕೆ ಮಾಡೋದಾದ್ರೆ ಕನ್ನಡಿಗರು ಎಂದೂ ಭಾಷೆಯ ಮೇಲೆ ನಿಂತುಕೊಂಡು ಅವ್ರು ಆಲೋಚನೆ ಮಾಡಿದ್ದು ಕಡಿಮೆ, ಎಕ್ಸೆಪ್ಟ್ ಒಂದ್ ಸರಿನೋ ಎರಡು ಸರಿನೋ ಆ ಪೀರಿಯಡ್ ಅಲ್ಲಿ ಬಿಟ್ಬಿಟ್ರೆ. ಆವಾಗ ತಮಿಳರಷ್ಟು ಅಥವಾ ತೆಲುಗು ಅಷ್ಟು ಅಥವಾ ಮಲಯಾಳಂನಷ್ಟು ಕನ್ನಡಿಗರದ್ದು ಭಾಷೆಯ ಮೇಲಿನ ಮೋಹ ಕಡಿಮೆ. ಹಾಗಾಗಿ ನಾವೇನಾರಿಗೆ ಮಾತಾಡಕ್ ಹೋದ್ರೆ ಭಾಷೆಯ ಅಂಧಾಭಿಮಾನ ಅಂತ ತೋರಿಸ್ಬೇಡ್ರಿ, ದುರಭಿಮಾನ ರೀ ಅಂತಾರ ನಮಗೆ. ಯಾಕೆಂದ್ರೆ ಮೂಲತಃ ನಾವ್ ಹಂಗ ಆಗ್ಬಿಟ್ಟಿದೀವಿ, ಬಿಕಮ್ ವೆರಿ ಡೊಸೈಲ್ ಆಗ್ಬಿಟ್ಟಿದೀವಿ, ತುಂಬಾ ಸಾಫ್ಟ್ ಆಗ್ಬಿಟ್ಟಿದೀವಿ ನಾವು. ಇದನ್ನ ಬಡಿದು ಎಬ್ಬಸಬೇಕಾದಂತ ಜಾಗ ಇದ್ದಿದ್ದು, ಐ ಆಮ್ ಸಾರಿ, ಯಾರು ಮಿಸ್ಟೇಕ್ ಮಾಡ್ಕೋಬೇಡಿ, ಇದನ್ನ ಹೇಳ್ತಾ ಇದ್ದೀನಿ ಅಂತ, ಒಂದು ರಾಜಕೀಯ ಪಕ್ಷಕ್ಕೆ ಇದು ಜಾಗ ಇತ್ತು. ಸ್ಥಳೀಯವಾಗಿ ಹುಟ್ಟುಕೊಂಡಿದ್ದ ಪ್ರಾದೇಶಿಕ ಪಕ್ಷವಾಗ ಕೆಲಸ ಮಾಡ್ಬೇಕಾಗಿತ್ತು, ಅವರು ಮಾಡಕ್ಕಾಗ್ಲಿಲ್ಲ. ರಾಷ್ಟ್ರೀಯ ಪಕ್ಷಗಳಿಗೆ ನಾನು ಇದನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ ಕೈಲ ನಾನು ಅವ್ರನ್ನ ಇಷ್ಟಪಡ್ತೀನಿ ಬಿಡ್ತೀನಿ, ಅವ್ರಿಗೆ ಓಟ್ ಕೊಡ್ತೀನೋ ಬಿಡ್ತೀನೋ, ಪಾರ್ಲಿಮೆಂಟ್ ಬಂದಾಗ ಒಂಥರ ಓಟ್ ಹಾಕ್ತೀನೋ, ಅಸೆಂಬ್ಲಿ ಬಂದಾಗ ಒಂಥರ ಓಟ್ ಹಾಕ್ತೀನೋ, ಪ್ರಶ್ನೆ ಬೇರೆ. ಬಟ್ ಕಷ್ಟ ಅವ್ರ ಹತ್ರ. ಏನ್ ಮಾಡೋಣ, ನಾವ್ ಎಡಬಿಡಂಗಿ ಆಗೋಗಿದ್ದೀವಿ ಕರ್ನಾಟಕದಲ್ಲಿ ಎಲ್ಲಾದ್ರಲ್ಲೂ. ಒಂದ್ ಕಡೆ ರಾಜ್ಯ ಎಡಬಿಡಂಗಿ ಆಗೋಗಿದೆ, ಒಂದ್ ಕಡೆ ಭಾಷೆ ಅಭ್ಯಪಾರಿ ಆಗೋಗಿದೆ, ಇನ್ನೊಂದ್ ಕಡೆ ಜನ ಒಂಥರ ವಿಚಿತ್ರವಾದ ತ್ರಿಶಂಕು ಸ್ವರ್ಗದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಇದನ್ನ ಇಟ್ಕೋಬೇಕು ಬೇಡ್ವೋ ಎಂತದ್ದು ಅರ್ಥವಾಗಲ್ಲ. ಇದು ತಕ್ಷಣಕ್ಕೆ ಬದಲಾಗತ್ತಾ ಅಂದ್ರೆ ನನಗೇನ್ ಕಾಣಿಸ್ತಾ ಇಲ್ಲ ಹಂಗ್ ಬದಲಾಗತ್ತೆ ಅಂತ. ಅನಂತಮೂರ್ತಿ ಅವ್ರು ಬಹಳ ಹಿಂದೆ ಒಂದ್ಸರಿ ಅವರು ನಿಧನರಾಗಕ್ ಮೊದ್ಲು ಒಂದು ಕೊನೆ ಇಂಟರ್ವ್ಯೂ ನಾನೇ ಮಾಡಿದ್ದೆ ಅವ್ರದ್ದು, ಅನಂತಮೂರ್ತಿ ಅವ್ರದ್ದು. ನನ್ಗೆ ಇನ್ನೂ ನೆನಪಿದೆ ಅದು, ಲಾಸ್ಟ್ ಇಂಟರ್ವ್ಯೂ. ಹೇಳು ಇದ್ರು ನನ್ಗೆ ಅವ್ರ ಅದನ್ನ, ಇದ್ ನೀನೇ ಅಲ್ದಿದ್ರೆ ಯಾರಿಗೂ ಕೊಡ್ತಿರ್ಲಿಲ್ಲ ನಾನು ಇಂಟರ್ವ್ಯೂನ, ನೀನಾಗಿದ್ದಕ್ಕೆ ಮಾತಾಡ್ತಾ ಇದ್ದೀನಿ ಇವತ್ತು ಅಂತ. ಅವತ್ತು ಅವ್ರು ಹೇಳಿದ್ ಸರಿ. ಅಲ್ಟಿಮೇಟ್ಲಿ ನೋಡು, ಫೈನಲ್ ಏನಾಗ್ಬೋದು ಅಂತಂದ್ರೆ, ಒಂದು ಭಾಷೆಯಾಗೆ ಉಳಿಯತ್ತಪ್ಪ ಮನೆಯಲ್ಲಿ, ಅಡಿಗೆ ಮನೆಯಲ್ಲಿದು. ಅಲ್ಲಿಂದ ಮುಂದಕ್ಕೆ ಹೋಗೋದ್ ಕಷ್ಟ ಆಗ್ತಿರ್ಬೋದೇನೋ ನಮಗೆ ಅಂತ. ಈ ದಾಳಿ ಬರೀ ಕನ್ನಡದ ಮೇಲೆ ಇದೆ ಅನ್ಕೋಬೇಡಿ, ಎಲ್ಲ ಪ್ರಾದೇಶಿಕ ಭಾಷೆಗಳ ಮೇಲೆ ಇದೆ. ನನಗೆ ನನ್ನ ಭಾಷೆಯ ಸಾವು ಅಥವಾ ಅವನತಿ 100 ವರ್ಷದಲ್ಲಾಗತ್ತೆ ಅನ್ನೋ ಭಯ ಕಾಡ್ತಾ ಇದ್ರೆ ಅವ್ರಿಗೊಂದು 300 ವರ್ಷ ಆಗ್ಬೋದು ಅಷ್ಟೇ. ಅವ್ರಿಗೆ 300 ವರ್ಷ ಆಗ್ಬೋದು, 400 ವರ್ಷ ಆಗ್ಬೋದು ಅವ್ರಿಗೆ ಬೇಕಾದ್ರೆ. ನನಗೆ 100ರಲ್ಲಾಗತ್ತೆ ಅನ್ನೋ ಭಯ ಇದೆ, ಅವ್ರಿಗೆ 400 ಆಗ್ಬೋದು. ಹಾಗಾಗಿ ಈ ತರದ ಚಟುವಟಿಕೆಗಳೇನಿವೆ ನಮ್ದೆಲ್ಲ, ನಮ್ಮ ಭಾಷೆ, ನಾಡು, ನುಡಿ ಚಟುವಟಿಕೆ ನಾವು ಮಾಡ್ತಾನೇ ಇದ್ರೆ 100 ವರ್ಷದಲ್ಲಾಗ್ಬೋದು ಅದು ಅಪಾಯ. 200 ಕಾರು ತಳ್ಬೋದು, 200 ಕಾರು ತಳ್ತೀವಿ. ಯು ಡೋಂಟ್ ನೋ ಹೆಂಗ್ ಆಗತ್ತಿದು ಅಂತ ಗೊತ್ತಾಗ್ತಿಲ್ಲ. ನೋಡೋಣ ಬಿಡಿ. ನಾನು ತುಂಬಾ ಎಕ್ಸೈಟ್ ಆದಾಗ ಎಲ್ಲೆಲ್ಲ ಹೊಟ್ಟೋಗ್ತೀನಿ ಸಬ್ಜೆಕ್ಟ್ ಅಲ್ಲಿ. ಥ್ಯಾಂಕ್ ಯು. ಅಶೋಕ್ ಅವರೇ. ನೆಕ್ಸ್ಟ್ ಸರ್ ನಾವು ಮುಂದುವರಿಯುತ್ತಾ ಜರ್ಮನಿಗೆ ಒಂದ್ಸರ್ತಿ ಹೋಗ್ಬಿಡೋಣ ಸರ್. ಜರ್ಮನಿಯಿಂದ ನವೀನ್ ಇದ್ದಾರೆ, ಮಾತಾಡಿ ನವೀನ್ ಅವರೇ. ಹಾಯ್ ಸರ್. ಹಾಯ್ ರಂಗನಾಥ್ ಸರ್, ಇದ್ದೀರಾ? ನಮಸ್ಕಾರ. ಕೇಳಿಸ್ತಿದೆ ನಿಮ್ದು? ಹಾ ಸರ್ ಕೇಳಿಸ್ತಿದೆ. ನಾವು ಮೂಲತಃ ಬೆಳಗಾವಿಯಿಂದ ಸರ್. ಇಲ್ಲಿ ಬಂದು 2 ವರ್ಷ ಆಯ್ತು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇಲ್ಲಿ ಕೆಲಸ ಮಾಡ್ತಿದ್ದೀವಿ. ಜರ್ಮನಿ ಫ್ರಾಂಕ್ಫರ್ಟ್ ಅಲ್ಲಿ ಇದ್ದೀವಿ. ಸೊ ಇವಾಗ ಡೈಲಿ ನಿಮ್ದು ನ್ಯೂಸ್ ಎಲ್ಲ ನೋಡ್ತಾ ಇರ್ತೀವಿ. ಬಿಗ್ ಬುಲೆಟಿನ್ ಅಂಡ್ ಬೆಳಕು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ವಿಶ್ ಆಲ್ ದ ಬೆಸ್ಟ್ ಇನ್ ಫ್ಯೂಚರ್. ನಂದು ಪರ್ಟಿಕ್ಯುಲರ್ ಆಗಿ ಕ್ವಶನ್ ಅಂತ ಇಲ್ಲ, ಜಸ್ಟ್ ಅಂದ್ರೆ ಇವಾಗ ಆಗು ಹೋಗುಗಳನ್ನ ನೋಡ್ತಾ ಇರ್ತೀವಲ್ಲ ಕರ್ನಾಟಕದಲ್ಲಿ ರಾಜಕೀಯ ಬಗ್ಗೆ ಏನಾದ್ರು ಲೈಕ್ ಏನಂತಾರೆ ಆಗು ಹೋಗುಗಳು ರಾಜಕೀಯದಲ್ಲಿ ಕ್ಷೇತ್ರದಲ್ಲಿ ಏನಂತ ಇನ್ನೊಬ್ರು ಏನಾದ್ರು ಬಂದ್ರೆ ಅಂದ್ರೆ ನಿಮ್ಮ ಅರ್ಥದಲ್ಲಿ ರಾಜಕೀಯ ಅಂದ್ರೆ ಏನು ಅಂತ ಸಿಂಪಲ್ ಆಗಿ, ಅಥವಾ ಇರ್ಬೇಕು ನಿಮ್ಮ ಅರ್ಥದಲ್ಲಿ ರಾಜಕೀಯ ಅಂದರೆ ನೀವ್ ಬಯಸ್ತೀರಾ ಅಂತ? ಬಹಳ ಸಿಂಪಲ್, ಒಂದೇ ವರ್ಡ್, ಸರ್ವಿಸ್, ಸೇವೆ. ಅಷ್ಟೇ, ಒಂದೇ ವರ್ಡ್ ಅದಕ್ಕಿರೋದು.
ಅದಕ್ಕಿನ್ನೇನು ಹೊರಡಿಲ್ಲ. ನಾವು ಅದಕ್ಕೆ ವಿಪರೀತವಾದ ಅರ್ಥಗಳನ್ನು ಕಂಡು ಹಿಡ್ಕೋತಾ ಇದ್ದೀವಿ. ರಾಜಕೀಯ ಅಂದ್ರೆ ಯಾವ ಲೆವೆಲ್ ಕಂಡು ಹಿಡ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ, ನೀವು ಕಾಲೇಜಲ್ಲಿ ಇದ್ದಾಗ್ಲು ಅವ್ನು ಏನಮ್ಮ ಅವನು ಸಖತ್ ರಾಜಕೀಯ ಮಾಡ್ತಾನಮ್ಮ ಅವನು ಅಂತನೋರು ಅಲ್ವಾ, ಅಂತಿರ್ಲಿಲ್ವಾ ಯಾರಿಗಾರು ಒಬ್ರಿಗೊಬ್ರು? ನಾವು ಅದನ್ನ ವಿವಿಧ ರೀತಿಯ ರೂಪ ಕೊಟ್ಬಿಟ್ಟಿದೀವಿ, ಫೇಸ್ ಕೊಟ್ಬಿಟ್ಟಿದೀವಿ ಅದಕ್ಕೆ. ಫಾರ್ ಎಕ್ಸಾಂಪಲ್ ಟೇಕ್ ಗಾಂಧಿ ಹೆಸರನ್ನ. ಗಾಂಧಿನ ನಾವು ಹೆಂಗ್ ಬಳಸ್ತೀವಿ ನೋಡಿ. ಯಾರು ಒಬ್ಬ ಅವನೊಂದು ಸಿಗರೇಟೇ ಸೇದಲ್ಲ, ಅವನೊಂಚೂರು ಗುಂಡೆ ಹಾಕಲ್ಲ, ಒಂಚೂರು ಮಾಂಸಾನೆ ಮುಟ್ಟಲ್ಲ ಅಂತೆಲ್ಲ ಇಟ್ಕೊಳ್ಳಿ, ಗಾಂಧಿ ಮಾವನು ಅಂತಾರೆ. ಅಂದ್ರೆ ನಾವು ನಮಗ್ ಬೇಕಾದಂಗೆ ಅದಕ್ಕೆ ಬಡ್ಕೊಂಡ್ಬಿಟ್ಟಿದೀವಿ. ನನ್ನ ಪ್ರಕಾರದಲ್ಲಿ ಅದು ಯಾವುದೂ ಇಲ್ಲ. ರಾಜಕೀಯಕ್ಕಿರೋದು ಒಂದೇ ಒಂದು, ಅದೇನು ಅಂತಂದ್ರೆ ಸೇವೆ, ಸರ್ವಿಸ್ ಅಷ್ಟೇ. ಕಾರಣ ನನ್ನನ್ನು ಯಾರು ರಾಜಕೀಯಕ್ಕೆ ಬಾ ಅಂತ ಕರೀಲಿಲ್ಲ ಜನ. ನಾನ್ ಬಂದಿರೋದು, ನಾನ್ ಬಂದ ಮೇಲೆ ನಾನು ಹೇಗಿರಬೇಕು ಅನ್ನೋ ನಿರ್ಧಾರ ನನಗೆ ಗೊತ್ತಿರ್ಬೇಕಿತ್ತು ತಾನೆ. ಆದ್ರೆ ಇಲ್ಲಿ ಏನಾಗೋಗಿದೆ ಇವತ್ತು ಅಂತಂದ್ರೆ, ರಾಜಕಾರಣ ಅಂತಂದ್ರೆ, ರಾಜಕೀಯ ಅಂತಂದ್ರೆ, ನನಗೋಸ್ಕರ ನಾನು ಬಂದು ನನಗೆ ಬೇಕಾದ ರೀತಿ ಉಳಿದವರೆಲ್ಲ ಇರಬೇಕು ಅನ್ನೋ ಬಯಕೆಗೆ ಬಂದಿದ್ದೀನಿ. ಇವರನ್ನ ನಾನು ಪ್ರಜಾಪ್ರಭುತ್ವದ ಹೊಸ ದೊರೆಗಳು ಅಂತ ಕರಿತೀನಿ, ಮಹಾರಾಜರುಗಳು. ಇವರೆಲ್ಲ ಪ್ರಜಾಪ್ರಭುತ್ವದ ಹೊಸ ಮಹಾರಾಜರುಗಳು ಅಲ್ವೇನು? ಒಬ್ಬ ಮಹಾರಾಜ 40 ವರ್ಷ ಇದ್ದ, ಅದಾದ್ಮೇಲೆ 26 ವರ್ಷ ಅವ್ನ ಮಗ, ಅದಾದ್ಮೇಲೆ 32 ವರ್ಷ ಅವ್ರ ಮೊಮ್ಮಗ, ಅದಾದ್ಮೇಲೆ ಇನ್ನೊಂದು 16 ವರ್ಷ ಅವ್ನ ಮರಿಮಗ ಇದ್ರು ಅಂತಂದ್ರೆ ಒಂದು ಸಂಸ್ಥಾನದಲ್ಲಿ. ಹಾಗೆ ಈಗಲೂ ರಾಜಕಾರಣ, ಅವರಿದ್ರು, ಅವ್ರ ಅಪ್ಪ ಆದ್ರು, ತಮ್ಮ ಆದ್ರು, ತಂಗಿ ಆದ್ರು ಅಂತಂದ್ರೆ ಸೇಮ್ ಅಲ್ವೇ? ಎಷ್ಟೋ ಕಡೆ ನಿಮ್ಗೆಲ್ಲ ನೆನಪಿಲ್ಲ, ಬೆಳಗಾವಿನಲ್ಲಿ ಪರ್ಟಿಕ್ಯುಲರ್ಲಿ ಆ ರೀತಿಯ ರಾಜಕಾರಣ ನಡೆದಿರೋದು ನಾನು ಬಹಳ ನೋಡಿದ್ದೀನಿ. ಬೆಳಗಾವಲ್ಲಿ ರಾಜಕಾರಣನ. ಹಿಂದೆ ಒಬ್ರು ಇದ್ರು, ಒಂದು ರಾಜಕಾರಣಿ ಇದ್ರು, ಅವ್ರ ಹೆಸರು ಹೇಳಲ್ಲ, ಇದು ಸಿನ್ಸ್ ವಿ ಆರ್ ಟಾಕಿಂಗ್ ಇನ್ ಪಬ್ಲಿಕ್ ಅಲ್ಲಿ ಇರೋದ್ರಿಂದ ನಾವು. ಅವ್ರು ಎಷ್ಟು ಭಯಸ್ಥರಾಗಿದ್ರು ಅಂತಂದ್ರೆ ಅವ್ರ ಅಧಿಕಾರದ ವಿಚಾರದಲ್ಲಿ, ಒಂದು ರಾತ್ರಿ ಮಲಗಿದ್ದ ಜಾಗದಲ್ಲಿ ಮಾರನೇ ದಿನ ರಾತ್ರಿ ಮಲ್ಕೋತಿರ್ಲಿಲ್ಲ. ಅವ್ರು ಹಂಗಿದ್ರು. ನಮ್ಗೆ ಗೊತ್ತು ಅವ್ರು ಯಾರು ಅಂತ, ನನ್ಗೆ ಹೆಸರು ಗೊತ್ತು, ಅವ್ರ ಹಿಸ್ಟ್ರಿ ಗೊತ್ತು, ಅವ್ರ ಬ್ಯಾಕ್ ಗ್ರೌಂಡ್ ಗೊತ್ತು, ಎಲ್ಲ ಗೊತ್ತು ನನಗೆ. ಐ ವಿಲ್ ನಾಟ್ ನೇಮ್ ಇಟ್, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಹಾಗಾಗಿ ರಾಜಕೀಯ ಅಂದ್ರೆ ಏನು ಸಾರ್ ಅಂದ್ರೆ ಸೇವೆ ಅಷ್ಟೇ, ಫುಲ್ ಸ್ಟಾಪ್. ಕಾಮ ಇರಕ್ ಚಾನ್ಸೇ ಇಲ್ಲ ಅಲ್ಲಿ. ಥ್ಯಾಂಕ್ ಯು ಸರ್. ಇದೇ ನಮ್ಗೆ ಇಷ್ಟ ಆಗೋದು, ಬಹಳ ಸರಳೀಕರಣ ಮಾಡಿ ಹೇಳ್ತೀರಾ, ಮತ್ತೆ ಹಳೆ ನೆನಪುಗಳಿಗೆ ಮೆಲುಕು ಹಾಕಿ ಹೇಳ್ತೀರಾ. ಸೊ ಅದೇ ನಮಗೆಲ್ಲರಿಗೂ ಆಡಿಯನ್ಸ್ಗೆ ಇಷ್ಟ ಆಗೋದು. ನೆಕ್ಸ್ಟ್ ಸರ್, ಬೆಳಿಗ್ಗೆಯಿಂದ ನೀವು ಹೇಳಿದಾಗೆ ಬಾಹುಬಲಿ ಅನ್ನೋರು ಬೆಳಿಗ್ಗೆಯಿಂದ ಪಾಪ ಕಾಯ್ತಾ ಇದ್ದಾರೆ. ಸೊ ಅವ್ರ ಕಡೆ ಒಂಚೂರು ಹೋಗಿ ಬರೋಣ. USA ಕಡೆ ಏನ್ ತಿಂಡಿ ಗಿಂಡಿ ಮಾಡಿದಾರೋ ಹಾಗೆ ಕೂತಿದಾರ, ಕೇಳಿ ಸರ್ ನೀವೇ. USA ನಲ್ಲಿ ಸರ್ ನಾನಿರೋದು ವಾಷಿಂಗ್ಟನ್ DC ಅಲ್ಲಿ ಸರ್. ನಮಸ್ಕಾರ ರಂಗನಾಥ್ ಸರ್. 6:25 ಅಂದ್ರೆ ಅಲ್ಲೇ 4:45 ಗಂಟೆ ಟೈಮ್. ಸ್ಟಾರ್ಟ್ ಆದಾಗ ಪ್ರೋಗ್ರಾಮ್ 6:30 ಸರ್, 6:30. ನಿಮ್ಗೂ ನಮಗೂ 9 hours ಅಲ್ವಾ? ಸೊ 10.5 hours ಈಗ ಸರ್, 10.5 hours ಈಗ. ಎಸ್, ಓಕೆ. ಅದೇ ವಾಷಿಂಗ್ಟನ್ ಅಲ್ಲಿ ತಾವು? ಸಾರಿ ಸರ್, ವಾಷಿಂಗ್ಟನ್ನಿನ ಯಾವ ಭಾಗದಲ್ಲಿ ಇದ್ದೀರಿ? ಆಕ್ಚುಲಿ ವಾಷಿಂಗ್ಟನ್ ಇದು ನಿಮ್ಗೆ ಗೊತ್ತಿದೆ ಅಲ್ಲ ಸರ್. ವಾಷಿಂಗ್ಟನ್ ಇಸ್ ಲೈಕ್ ಡೆಲ್ಲಿ, ಸ್ವಲ್ಪ ಸ್ಮಾಲ್ ಸಿಟಿ ಇದ್ದ ತರ. ಸೊ ನಾನು ವಾಷಿಂಗ್ಟನ್ ಪಕ್ಕದಲ್ಲಿ ವರ್ಜಿನಿಯಾ ಅಂತ ಇದೆ ಅಲ್ರಿ, ವರ್ಜಿನಿಯಾದಲ್ಲಿ ಇರೋದು. ಅದೇ ನೀವ್ ಹೇಳ್ತಾ ಇದ್ರಿ ಲಾಸ್ಟ್ ನ್ಯೂಸ್ ಅಲ್ಲಿ, ನಾನೆಲ್ಲ ರಾಜ್ಯ ನೋಡಿದೀನಿ. ಯಾ ಕರೆಕ್ಟ್. ಸೊ ಅದೇ ಸರ್, ನೀವು ನಾನ್ ನಿನ್ನೆನೆ ಓದ್ತಾ ಇದ್ದೆ ನಿಮ್ ಬಗ್ಗೆ, ನೀವು ಹೌ ಯು ಸ್ಟಾರ್ಟೆಡ್ ಪಬ್ಲಿಕ್ in 10 crore, how you started. It's fantastic to know. So ನಂದೇನು ಒಂದು ಕ್ವಶನ್ ಅಂದ್ರೆ ಸರ್, ಸಾರಿ. Yes, go ahead please, go ahead. ನಂದೇನ್ ಕ್ವಶನ್, ನಾನು ಡೈಲಿ ನಿಮ್ ನ್ಯೂಸ್ ನೋಡ್ತಾ ಇರ್ತೇನೆ ಸರ್, ಬಿಗ್ ಬುಲೆಟಿನ್. ದ ವೇ ಯು ಸ್ಪೀಕ್ ಸರ್, ವಾಟ್ ಐ ಮೀನ್ಸ್ ಫೀಲ್ ದಟ್ ನಿಮ್ಗೆ ನೀವು ಡಿಸೈಡ್ ಮಾಡ್ಬಿಟ್ಟಿದ್ರೆ ನಮ್ ರಾಜಕಾರಣಿಗಳು ಚೇಂಜೇ ಆಗಲ್ಲ. So is that true? ಇಲ್ಲ, ನಮ್ ಜನರಲ್ಲಿ ಪ್ರಾಮಾಣಿಕತೆ ಬೆಳೆಸೋದಕ್ಕೆ ಏನಾದ್ರು ಮಾಡ್ಬೋದಾ ಅಂತ. ಪ್ರಾಮಾಣಿಕತೆಯನ್ನ ಬೆಳೆಸಕ್ಕೆ ಅದೇನು ನಮ್ಮೂರಲ್ಲಿ ಹಾಕೋ ಭತ್ತದ ಗಿಡನ ಸಾರ್? ಪ್ರಾಮಾಣಿಕತೆ ಅನ್ನೋದು
ಸೂರ್ಯ ಹುಟ್ಟಿ ಸೂರ್ಯ ಮುಳುಗೋದ್ರೊಳಗಡೆ ಬರುವಂತದ್ದಲ್ಲ. ನಿಮ್ಮ ಬಾಲ್ಯದಿಂದ ನೀವು ಬೆಳೆದು ಬಂದ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ಬರಬೇಕಾದ್ದು. ಅಷ್ಟು ಸುಲಭ ಅಲ್ಲ ಅದು, ತುಂಬಾ ಕಷ್ಟ. ಅದಕ್ಕೆ ಒಂದು ಗೋಲ್ಡನ್ ಸೆಂಟೆನ್ಸ್ ಇರೋದು, ಟು ಡಿಸೈಡ್ ಟು ಲೀವ್ ಸಿಂಪಲ್ ಇಸ್ ದಿ ಮೋಸ್ಟ್ ಡಿಫಿಕಲ್ಟ್ ಡಿಸಿಷನ್ ಆಫ್ ದಿ ಲೈಫ್ ಅಂತ. ಬಹಳ ಕಷ್ಟ ಅದು ಅಂತ. ಹಾಗಾಗಿ ಅಷ್ಟು ಸುಲಭ ಅಲ್ಲ. ಎರಡನೇದು ನೀವು ಕೇಳಿದ್ರಿ, ನಮ್ ಜನ ಬದಲಾಗಲ್ಲ ಅಂತಿದ್ದಾರೆ. ನೋ, ನಾನು ಎಂದೂ ಅನ್ಕೊಂಡಿಲ್ಲ. ನನ್ಗೆಂದೂ ಒಂದು ಆಸೆ ಇರೋದು, ನಮ್ಮ ಜನನೇ ಚೇಂಜ್ ಮಾಡ್ತಾರೆ ಎಲ್ಲನೂ ಅಂತ ಅನ್ಸೋದು. ಇವತ್ತಲ್ಲ, 50 ವರ್ಷ ಇರ್ಬೋದು, 76 ವರ್ಷ ಇರ್ಬೋದು, ಅದು ಬೇರೆ ವಿಚಾರ. ನನ್ಗೆ ಅನ್ಸೋದು ಅದೇನೆ. ಯಾಕೆ ಅಂದ್ರೆ ಭಾರತದಲ್ಲಿ ಜನ ಅದನ್ನು ಪದೇ ಪದೇ ತೋರಿಸಿದ್ದಾರೆ, ಬಹಳ ಸರಿ ತೋರಿಸಿದ್ದಾರೆ. ನಾವ್ಯಾರು ಇಮ್ಯಾಜಿನ್ ಮಾಡ್ಕೊಳಕ್ ಆಗದೆ ಇರೋ ರೀತಿ ತಮ್ಮ ತೀರ್ಮಾನಗಳನ್ನ ಪ್ರಕಟಿಸ್ತಾರೋ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ನಮ್ಮ ಜನದ ಮೇಲೆ ಇನ್ನೂ ಹೋಗಿಲ್ಲ, ಆ ವಿಶ್ವಾಸ ಹೋಗಿಲ್ಲ. ಅಫ್ಕೋರ್ಸ್ ವಿಶ್ವಾಸ ಕುಸಿಯುವಂತ ಘಟನೆಗಳು ನಡೀತಿವೆ, ನಾನು ಇಲ್ಲ ಅಂತ ಹೇಳಲ್ಲ, ನಾನು ಐ ಡೋಂಟ್ ಟೆಲ್ ಯು. ಬಟ್ ಪ್ರಾಬ್ಲಮ್ ಈಸ್ ಬಿಟ್ಬಿಟ್ರೆ ಏನ್ ಮಾಡೋಣ? ಪ್ರವಾಹ ಬರ್ತಾ ಇರುತ್ತೆ ಸರ್. ಪ್ರವಾಹ ಬರ್ತಿದ್ದಾಗ ನಾನು ಎಂದಾದ್ರೂ ಒಂದು ದಿನ ಅದಕ್ಕೆ ಒಂದು ಅಣೆಕಟ್ಟನ್ನು ಹಾಕಬೇಕು ಅಂದ್ರೆ ಮಾತ್ರ ನೀರು ನಿಲ್ಸಕ್ಕಾಗೋದು ನಿಮ್ಗೆ. ಪ್ರವಾಹ ಬರ್ತಾ ಇದೆ ಅಂದ್ರೆ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಹಂಗಾಗಿ ಇದು ಎಲ್ಲ ಹಾಳಾಗೋಗ್ತಾ ಇದೆ ಅಂತ ನಾವು ಕೂತಿದ್ರೆ ಹಾಳಾಗೋಗ್ತಾನೆ ಇರುತ್ತೆ. We need to resist it. Every development and growth, every change starts with resistance. ಎಲ್ಲ ಬದಲಾವಣೆಗಳುವೆ ರೆಸಿಸ್ಟೆನ್ಸ್ ಇಂದ ಸ್ಟಾರ್ಟ್ ಆಗೋದು. ಆಟೋಮ್ಯಾಟಿಕ್ ಆಗಿ ಎಂದೂ ಆಗಲ್ಲ, ಇನ್ಕ್ಲೂಡಿಂಗ್ ಇನ್ ಗ್ಯಾಲಕ್ಸೀಸ್. ಎ ಸ್ಟಾರ್ ವಿಲ್ ಡೈ ಅಂಡ್ ಎ ಸ್ಟಾರ್ ವಿಲ್ ಟೇಕ್ ಬರ್ತ್. ಇಟ್ ಹ್ಯಾಪನ್ಸ್ ಔಟ್ ಆಫ್ ಕೊಲ್ಯೂಷನ್. ಎಲ್ಲದಕ್ಕೂ ರೆಸಿಸ್ಟೆನ್ಸ್ ಬೇಕು, ರೆಸಿಸ್ಟೆನ್ಸ್ ಇಲ್ದಿದ್ರಾಗಲ್ಲ. ಹಾಗಾಗಿ ರೆಸಿಸ್ಟ್ ಮಾಡೋದು ನಮ್ಮ ಕೆಲಸ. ನಾವು ರೆಸಿಸ್ಟ್ ಮಾಡದೆ ಕೂತ್ಕೋಬಾರ್ದು. ಯಾಕೆ ಅಂದ್ರೆ ನಾಳೆ ನನಗೊಂದು ತೃಪ್ತಿ ಇರಬೇಕು. ನಾನು ನಿರ್ಗಮಿಸುವಾಗ ಈ ಜಾಗದಿಂದ ಐ ಡಿಡ್ ಮೈ ಜಾಬ್, ನನ್ನ ಕೆಲಸನ ಮಾಡಿದೆ. ಇಟ್ಸ್ ಓಕೆ ಅಲ್ವಾ? ಲಾಟ್ರಿ ಟಿಕೆಟ್ ತಗೊಂಡವನ್ಗೆಲ್ಲ ಪ್ರೈಸ್ ಬರೋದಾಗಿದ್ದಿದ್ರೆ ಲಾಟ್ರಿ ಸ್ಕೀಮ್ ಏನಾಗ್ತಿತ್ತು? ಟಿಕೆಟ್ ತಗೊಂಡವ್ರಿಗೆಲ್ಲ ಪ್ರೈಸ್ ಅಂದ್ಬಿಟ್ಟಿದ್ರೆ, ಎಲ್ಲರಿಗೂ 1 ಲಕ್ಷ ರೂಪಾಯಿ ಬಹುಮಾನಪ್ಪ ಅಂದಿದ್ರೆ ಸ್ಕೀಮ್ ಏನಾಗತ್ತೆ? ಅದು ಸ್ಕೀಮೇ, ಲಾಟ್ರಿ ಸ್ಕೀಮೇ ಅಲ್ಲ ಅದು. ಹಾಗೆ ಲೈಫು ಒಂಥರ ಅದೇ. ನಾವು ತಗೊಂಡಿದ್ ಎಲ್ಲ ತೀರ್ಮಾನಗಳು, ಎಲ್ಲ ಕೆಲಸಗಳು ಸಕ್ಸಸ್ ಆಗ್ಬೇಕು ಅನ್ಕೋಬೇಡಿ. ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್. ಸೊ ವಾಟ್? ನಂಗೆ ಅನ್ಸಲ್ಲ. ನಮ್ಮ ಜನದ ಮೇಲೆ ನನಗೆ ಇನ್ನೂ ವಿಶ್ವಾಸ ಇದೆ. ಪೊಲಿಟಿಷಿಯನ್ಸ್ ವಿಚಾರದಲ್ಲಿ ಕೇಳ್ತಿದ್ದೀರಿ, ಹೌದು, ಒಂದೊಂದ್ಸರಿ ನನ್ಗೆ ಆ ನಿರಾಸೆ ಬರುತ್ತೆ, ನಾನು ಇಲ್ಲ ಅಂತಲ್ಲ. ಬಟ್ ಏನ್ ಮಾಡ್ಲಿ? ಕೋಳಿ ಮೊದ್ಲು ಹುಟ್ಟತೋ, ಕೋಳಿ ಮೊಟ್ಟೆ ಮೊದ್ಲು ಅಂದಂಗಿದ್ರು ನನಗೆ. ಫಸ್ಟ್ ಕೋಳಿನ ಫಸ್ಟ್ ಮೊಟ್ಟೆನ ಅಂದಂಗೆ. ಜನ ತಪ್ಪೋ, ಅವ್ರ ತಪ್ಪೋ, ಅವರಿಂದ ನಾವು ಕೆಟ್ಟೋದ್ವೋ, ನಮ್ಮಿಂದ ಅವ್ರು ಕೆಟ್ಟೋಗಿದಾರೋ, ಇದೊಂಥರ ಅರ್ಥವಾಗ್ತಾ ಇಲ್ಲ. ಬಟ್ ಇಟ್ಸ್ ಆಲ್ ಟೇಕ್ಸ್ ಟೈಮ್. ಇಟ್ ವಿಲ್ ಸೆಟಲ್. ಇಟ್ ಹ್ಯಾಸ್ ಟು ಸೆಟಲ್. ಅಮೃತ ಮಥನ ಆದಾಗ ಸಮುದ್ರದಲ್ಲಿ ಮೊದಲು ಅಮೃತ ಬರ್ಲಿಲ್ಲ ರೀ, ಕೊನೆಯಲ್ಲಿ ಅಮೃತ ಬಂದಿದ್ದಿತ್ತು. ಮೊದಲು ಬಂದಿದ್ದೆಲ್ಲ ವಿಷ, ಕಾರ್ಕೋಟಕ ವಿಷಗಳು ಬಂದ್ವು. ರಾವಳಿ ಎಂಡಲ್ ಅಮೃತ ಬಂದು ಬರ್ಲೇಬೇಕು. ಸೊಸೈಟಿ ಇಸ್ ನಥಿಂಗ್ ಬಟ್ ದಟ್ ಚರ್ನಿಂಗ್. ಅದಾಗತ್ತೆ ಒಂದಿನ. ಅದಾಗೋವರೆಗೂ ನಾವು ಟ್ರೈ ಮಾಡ್ತಾ ಇರ್ಬೇಕೆಲ್ಲರೂ ನಮ್ ಲೆವೆಲ್ ನಲ್ಲಿ, ನಮ್ಗೆ ಆಗೋ ಅಷ್ಟು. ಈ ಭ್ರಮೆಗೆ ಹೋಗ್ಬಾರ್ದು. ದೇಶ ಎಲ್ಲ ಬದಲಾಯಿಸ್ಬಿಡ್ತೀನಿ, ದೇಶ ಎಲ್ಲ ಉದ್ಧಾರ ಮಾಡ್ಬಿಡ್ತೀನಿ, ನಾನು ಎಲ್ಲ ರಿಪೇರಿ ಮಾಡ್ಬಿಡ್ತೀನಿ, ನಾನೊಬ್ಬ ಅವಧೂತನ ತರ ಅನ್ನೋ ತರ ಡ್ರಾಮಾ ಆಡಬಾರ್ದು ನಾವುಗಳು. ಅದರಿಂದ ಪ್ರಯೋಜನ ಇಲ್ಲ. ಎಸ್, ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು. ಟೇಕ್ ಕೇರ್. ವಾಷಿಂಗ್ಟನ್ ಇಸ್ ಎ ಗುಡ್ ಸಿಟಿ. ಇವಾಗ ಸ್ವಲ್ಪ ಅಲ್ಲಿ ಚಳಿ ಟೈಮು, ಕೇರ್ಫುಲ್ ಆಗಿರಿ. ಯಾಕೋ ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬಾಹುಬಲಿ ಅವರೇ. ನೆಕ್ಸ್ಟ್ ಸರ್, ನಾವು ಶಿವಮ್ ಅಂತ ಇದ್ದಾರೆ ಕುವೈತ್ ಇಂದ. ಅವರು ಸಹ ಹಾಸ್ಪಿಟಲ್ ಡ್ಯೂಟಿ ಮಧ್ಯೆ ನಿಮ್ ಜೊತೆ ಮಾತಾಡ್ಬೇಕಂತ ಜಾಯಿನ್ ಆಗಿದ್ದಾರೆ. ತಗೋತೀನಿ ಸರ್. ಯೂನಿಫಾರ್ಮ್ ಅಲ್ಲೇ ಇದಾರೆ ನೋಡಿ, PP ಎಲ್ಲ ಹಾಕೊಂಡೇ ಮಾತಾಡ್ತಾರೆ ನೋಡಿ ಸರ್. ಹಲೋ ನಮಸ್ತೆ ಸರ್. ನಮಸ್ಕಾರ ಸರ್. ಬಂದಲ್ಲ ಸರ್, ನನ್ನ ಹೆಸರು ಶಿವಮ್ ಅಂತ. ICU ಇದ್ದೀರಾ? ಇಲ್ಲ ಸರ್, ನಾನು ಜೀರಿಯಾಟ್ರಿಕ್ ವಾರ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಆರಾಮಾಗಿದ್ದೀರಿ ತಾನೆ? ಯಾ ಸರ್, ನಾವ್ ಆರಾಮಿದೀವಿ. ನೀವ್ ಹೇಗಿದ್ದೀರಾ ಸರ್? ನಾನ್ ಫಸ್ಟ್ ಕ್ಲಾಸ್ ಕಲ್ಕೊಂಡಿದ್ದಂಗಿದ್ದೀನಿ. ಇವಾಗ ಸರ್ ನಿಮ್ ಜೊತೆನೆ ಮಾತಾಡ್ಬೇಕಂತ ನನ್ ಕೆಲ್ಸ ಎಲ್ಲ ಬೇಗ ಮುಗಿಸಿ ಇವಾಗೆಲ್ಲ ವೇಟ್ ಮಾಡ್ತಾ ಕುಂತಿದ್ದೆ.
So, ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ ಜೊತೆ ಮಾತಾಡಕ್ಕೆ. ಯಾವ ಊರು ನೀವು? ಬೆಳಗಾವ? ಹಾ, ನಮ್ದು ಬೆಲ್ಗಾಮೆ ಸರ್. ಎಲ್ಲಿ ಬೆಳಗಾವಲ್ಲಿ? ಸರ್ ಬೆಲ್ಗಾಂ ಚಿಕ್ಕೋಡಿ ಸರ್. ಓ, ನಿಮ್ಮ ಡಿಸ್ಟ್ರಿಕ್ಟ್ ಮಾಡ್ಬೇಕು ಅರ್ಜೆಂಟ್ ಆಗಿ. ಹೌದು ಸರ್. ಡಿಸ್ಟ್ರಿಕ್ಟ್ ಏನು ಸಾಹೇಬ್ರು ಅವ್ರ ಸಾಹೇಬ್ರು ಬಿಟ್ರೆ ರಾಜ್ಯನೇ ಕೇಳ್ತಿದ್ದಾರೆ. ಹೌದಾ? ಆ ಏರಿಯಾದ ಒಬ್ಬ ರಾಜಕಾರಣಿ. ಕೇಳಕ್ಕೇನ್ರಿ, ಕೇಳೋರ್ 1000 ಇರ್ತಾರೆ, ಕೊಡಬೇಕಲ್ಲ. ಓಕೆ ಸರ್, ಶಿವಮ್ ಅವ್ರಿಗೆ ತುಂಬಾ ಧನ್ಯವಾದ. ಏನಾದ್ರು ಕೇಳೋಕಿದೆಯಾ ಶಿವಮ್? ಟೇಕ್ ಕೇರ್, ಬಿ ಕೇರ್ಫುಲ್. ದುಬೈಯಲ್ಲಿ ಹೆಂಗಿದೆ? ಥ್ಯಾಂಕ್ ಯು ಸರ್. ಕುವೈತ್ ಅಲ್ಲಿ ಸರ್ ಇದು ತುಂಬಾ ಚಿಕ್ಕ ಕಂಟ್ರಿ ಇರೋದು, ಸೊ ಅಂಡು ಕಂಟ್ರೋಲ್ ಇದೆ, ತುಂಬಾನೇ ಕಂಟ್ರೋಲ್ ಇದೆ ಸರ್ ಇವಾಗ. ತೊಂದ್ರೆ ಇಲ್ಲ ಅಲ್ಲ? ತೊಂದ್ರೆ ಇಲ್ಲ ಸರ್, ಎಲ್ಲಾನು ಕಂಟ್ರೋಲ್ ಇದೆ. ಆಗಿದ್ರಿಂದಾನೇ ಒಂದು ಕಾಲದಲ್ಲಿ ಬೆಳಗ್ಗೆ ಆಗಿ ಮಧ್ಯಾಹ್ನ ಆಗೋಷ್ಟೊಳಗೆ ಪಕ್ಕದ ದೇಶದವರು ನಿಮ್ ದೇಶ ಆಕ್ಯುಪೈ ಮಾಡಿದ್ರು. ಹೌದು ಹೌದು ಸರ್. And I'm talking why the first desert storm, the Gulf War I started. Yeah, in 1992 sir. ಅವಾಗ ಪಕ್ಕದ ದೇಶದವರು ಹಂಗೆ ಟ್ಯಾಂಕ್ ಎಲ್ಲ ತಗೊಂಡು ಸುಮ್ಮನೆ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗಿದ್ರು ದೇಶದ ಕಡೆಯಿಂದ. ಯಾ ಸರ್, ಅದ್ರ ಬಗ್ಗೆ ಇಲ್ಲಿ ತುಂಬಾ ಜನ ಮಾತಾಡ್ತಾರೆ ಸರ್. ಇಲ್ಲಿ ಅದ್ರ ಬಗ್ಗೆ ಕೇಳ್ತಾ ಇದ್ರೆ ತುಂಬಾ ಸೀನಿಯರ್ಸ್ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ, ಯಾವ ತರ ಇನ್ಸಿಡೆಂಟ್ ಆಯ್ತು, ಹೇಗಿತ್ತು ಕಂಡೀಷನ್. What happened from ಇರಾಕ್ ಇಂದ ಆಗಿದ್ದದು. Kuwait na. Yeah sir, ಅದೇ ಸರ್. Despite Kuwait having an American base. ಯಾ ರೈಟ್ ಸರ್. ಸರ್ ನಾನು ಇವಾಗ ಇಲ್ಲಿ ಕೆಲಸ ಮಾಡ್ತಿರೋ ಹಾಸ್ಪಿಟಲ್ ಅಲ್ಲಿ ಅವ್ರು ಮೊದಲು ಆಕ್ಯೂ ಮಾಡಿದ್ದು ಇಲ್ಲೇ. ಅವರು ಅಲ್ಲಿ ಇರುವ ಸ್ಟಾಫ್ಸ್, ನರ್ಸಸ್ ಅನ್ನ ಮತ್ತೆ ಕೆಲವೊಂದು ಜನ ಕರ್ಕೊಂಡ್ ಬಂದು ಇಲ್ಲಿ ನಾವು ಒಂದು ನಿಮ್ಗೆ ಟ್ರಿಪ್ ಹೋಗ್ತಾ ಇದೀವಿ ಅಂತ ಕರ್ಕೊಂಡ್ ಬಂದು ಎಲ್ಲ ಹಾಸ್ಪಿಟಲ್ದಲ್ಲಿ ಕೆಲಸ ಹಾಕ್ಬಿಟ್ರು. ಇದೇ ನಿಮ್ ಕೆಲಸ ಅಂತ. ಸೊ ಇಲ್ಲಿರುವ ಲೋಕಲೇಟ್ಸ್ ಎಲ್ಲ ಅವರು ಓವರ್ಟೇಕ್ ಮಾಡ್ಕೊಂಡು, ಸೊ ಅವ್ರ ಕೆಲಸಗಾರನ ಇಲ್ಲಿ ಇಟ್ಕೊಂಡು ಎಲ್ಲಾನು ಆಕ್ಯುಪೈ ಮಾಡಿರೋದು ಸರ್. ಚರ್ಚೆ ಮಾಡ್ಬೇಡಿ, ಈಗ ಕನ್ನಡ ಯಾರಿಗೂ ಅರ್ಥ ಆಗಲ್ಲ. ಅರ್ಥ ಆಗೋದಾಗಿದ್ರೆ ನಮ್ಗೆ ಕಷ್ಟ ಆಗುತ್ತೆ. ಹೌದೌದು. ಆಯ್ತು ಸಾಕದು ಜಾಸ್ತಿ ಬೇಡ. ಥ್ಯಾಂಕ್ ಯು ಶಿವಮ್. ನೀವು ಕ್ವಶನ್ ಹೇಳಿ, ಕೇಳಿ, ಕ್ವಿಕ್ ಆಗಿ ಕೇಳಿ. ತುಂಬಾ ಜನ ಕಾಯ್ತಾ ಇದಾರೆ. ಸರ್ಗೂ 9 ಗಂಟೆಗೆ ಬುಲೆಟಿನ್ ಹೋಗ್ಬೇಕು. 20 ನನ್ನ ಕ್ವಶನ್ 20 ನಿಮಿಷ ಇದೆಯಾ ಸರ್? ಓಕೆ ಸರ್. ಕ್ವಿಕ್. Yes, please go ahead. ಸರ್ ನನ್ನ ಕ್ವಶನ್ ಬಂದ್ಬಿಟ್ಟು, ನೀವು ಮಾತಾಡುವುದು ಒಂದು ನಿಮ್ಮ ನ್ಯೂಸ್ ಮಾಡುವ ಸ್ಟೈಲು ತುಂಬಾ ಒಂದು ಜನರಿಗೆ ತುಂಬಾ ಬೇಗವಾಗಿ ತಲುಪುತ್ತೆ. ಅದನ್ನ ಹೇಗೆ ಅಳವಡಿಸ್ಕೊಂಡಿದ್ದೀರಾ? ಒಂದು ಆಡು ಭಾಷೆಯಲ್ಲಿ ಹೇಳ್ತಾ ಇರ್ತೀರಾ? ಅದೆಲ್ಲ ಬರೀ ನಮ್ದು ಲೈಫ್ ಸೀಕ್ರೆಟ್ಸ್ ಎಲ್ಲ ಕೇಳ್ತಿರಪ್ಪ, ಮಾನ ಮರ್ಯಾದೆ ರಾಜಕಕ್ಕೆ. ಹಾಗೇನಿಲ್ಲ ಸರ್. ಇಲ್ರಿ, ಒಂದಿನ ನಾನು ಏರ್ಗ್ ಹೋಗ್ಬೇಕು ಅಂತ ಆಸೆನೇ ಇರ್ಲಿಲ್ಲ. ಹೋಗ್ಬೇಕಾದವ್ರು ಯಾರು ಹೋಗ್ಲಿಲ್ಲ, ಎಲ್ಲ ಡ್ರಾಮಾ ಆಡ್ಬಿಟ್ರು ಅವತ್ತು. ಏನ್ ಮಾಡೋದು ಅಂತ ನನ್ನ ಜೊತೆಲಿ ಇದ್ದವ್ರು ಅವ್ರೇನು ಹೋಗೋದು ನೀನು ಅಂತಂದ್ರು. ಹಂಗಾಗಿ ಆ ಕೋಪದಲ್ಲಿ ಮೇಕಪ್ಪು ಇಲ್ಲ, ಸೂಟು ಇಲ್ಲ, ಬೂಟು ಇಲ್ಲ, ಟೈಯು ಇಲ್ಲ, ಯಾವ್ದು ಇಲ್ಲ, ಹೋಗಿ ಕೂತ್ಕೊಂಡಿದ್ದೆ ಕೋಪದಲ್ಲಿ. ಬಟ್ ನನಗೆ ನಾಲೆಡ್ಜ್, ನನಗೆ ಗೊತ್ತಿದ್ದ ವಿಚಾರ ಹೇಳೋ ಶಕ್ತಿ ಇತ್ತು, ಹೇಳಬಿಟ್ಟೆ. ಅದು ಜನ ಇಷ್ಟಪಟ್ರು. ಆಚೆ ಬಂದ್ಮೇಲೆ ಅದನ್ನ ಕಂಟಿನ್ಯೂ ಮಾಡ್ಬಿಟ್ವಿ ಹಂಗೇನೇನೆ. ಅದೇ ಸರ್, ಅದು ತುಂಬಾ ಯುನೀಕ್ ಆಗಿದೆ ನೀವು ಮಾತಾಡ್ತಾ ಇರೋದು. ನಾನು ಟ್ರೈನ್ಡ್ ಆಂಕರ್ ಅಲ್ಲ. ಐ ಆಮ್ ನಾಟ್ ಎ ಟ್ರೈನ್ಡ್ ಆಂಕರ್. ಟ್ರೈನ್ಡ್ ಇನ್ ವಿಜುವಲ್ ಮೀಡಿಯಾ ಅಲ್ಲ ನಾನು. ನನ್ಗೆ ಅದ್ರಿಂದ ಅಡ್ವಾಂಟೇಜ್ ಆಯ್ತು. ಪ್ರಾಬಬ್ಲಿ ಟ್ರೈನ್ ಮಾಡ್ಬಿಟ್ಟಿದ್ರೆ ನನ್ನನ್ನು ನಾನು ಒಂದ್ ಸೂಟ್ ಹಾಕೊಂಡು, ಒಂದ್ ಬ್ಯೂಟಿಫುಲ್ ಆಗಿ ಒಂದ್ ಒಳ್ಳೆ ಟೈ ಹಾಕೊಂಡು, ನೀಟಾಗಿ ಕುತ್ಕೊಂಡು, ಕ್ಲೀನ್ ಒಂದು ಕೂದಲು ಅಳ್ಳಾಡ್ದಂಗ್ ತಲೆ ಬಾಚಿ ಕುತ್ಕತಿದ್ನ ಏನೋ ಮೋಸ್ಟ್ಲಿ ನಾನುವೆ. ಹೌದೌದು ಸರ್, ಅದೇ ಒಂದು ಜನಕ್ಕೆ ತುಂಬಾ ಈಸಿಯಾಗಿ ಕನ್ವೆ ಆಗುತ್ತೆ ಮೆಸೇಜ್. ಜನಕ್ಕೆ ಬೇಗನೆ ಅದು ತಿಳ್ಕೊಂಡ್ ಬಿಡ್ತಾರೆ ಏನ್ ಹೇಳಕ್ ಕೊಡ್ತಿದಾರ ಅಂತ. 2 ತರ ಇರುತ್ತೆ, ಒಂದ್ ಮಾಸು, ಇನ್ನೊಂದು ಕ್ಲಾಸು. ಹಂಗೆ ಹೌದೌದು. ನಾವ್ ಹಿಂಗಿದ್ದಾಗ ಏನಾಗತ್ ಗೊತ್ತಾ, ಜನಕ್ಕೆ ನಾವು ಅವ್ರ ತರನೇ ಇದೀವಿ, ಅವ್ರ ತರ ನಮ್ ತರನೇ ಇದಾರೆ ಅವ್ರು ಅಂತ ನಮ್ಗೆ ಅನ್ಸಲ್ವ? ಯಾರು ಒಬ್ರು ದೊಡ್ಡ ಮನುಷ್ಯ ಆತರ ಇದ್ರೆ, ಬಿಗ್ ಮ್ಯಾನ್, ಯಾರೋ ಒಬ್ಬ ರಾಜಕಾರಣಿನೋ, ಅಥವಾ ನೀವು ಇರೋ ದೇಶದಲ್ಲಿ ಒಬ್ಬ ದೊಡ್ಡ ಮಿನಿಸ್ಟ್ರೋ, ಅಥವಾ ಒಬ್ಬ ಅಧಿಕಾರಿನೋ, ಅಥವಾ ನಿಮ್ ಸೂಪರಿಂಟೆಂಡೆಂಟ್ ಆಸ್ಪತ್ರೆಯಲ್ಲಿ ಬಹಳ ಸಿಂಪಲ್ ಆಗಿ ನಿಮ್ ಜೊತೆ ಓಡಾಡ್ತಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಯು ಫೀಲ್ ಸೋ ಕಂಫರ್ಟಬಲ್. ದಟ್ಸ್ ಟ್ರೂ. That's all. That's all ಅದು. All right, thank you. Thanks for your question. Answers. Thank you sir. Next ಮುಂದುವರಿತಾ ಈಗ ಒಂದ್ ಸರ್ತಿ ಲಂಡನ್ ಕಡೆ ಹೋಗ್ಬಿಡೋಣ ಸರ್. ಅಷ್ಟೇ ಹೋಗದೆ, ಇನ್ ಬರಂಗಿಲ್ಲ ವಾಪಸ್. ಸರ್ ತುಂಬಾ ಕಾಯ್ತಿದ್ದಾರೆ. ಒಂದ್ 2 ಕ್ವಿಕ್ ಆಗಿ ಅಟ್ಲೀಸ್ಟ್ ಹಾಯ್ ಆದ್ರೂ ಹೇಳೋಕೆ ಪಟಾಪಟ. ನಿಮ್ದೆಲ್ಲ ಟಿವಿಯಲ್ಲಿ ಡಿಬೇಟು ಇವೆಲ್ಲ ಬಾಳ್ ನೋಡ್ತಿರ್ತೀವಿ ಸರ್.
ಬಹಳ ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ಅದೇನೋ ಒಂಥರ ಕಮಾಂಡ್ ಇದೆ, ಎಲ್ಲ ಕಂಟ್ರೋಲ್ ಮಾಡ್ತಿರಲ್ಲ, ಬಹಳ ಚೆನ್ನಾಗಿ ಅನ್ಸುತ್ತೆ. I'll come to the question, sir. ಟಿವಿ ಡಿಬೇಟ್ ಸರ್ ನಾವು ನೋಡ್ತಿರ್ತೇವೆ, ಅಲ್ಲಿ ಬಹಳ ಹಾಟ್ ಸರ್ ಡಿಬೇಟ್. ಯಾವ ಪಾರ್ಟಿ ಪರ್ಸನ್ ಕೇಳ್ಬಿಟ್ರೆ ಅಪೋಸಿಟ್ ಪಾರ್ಟಿನೂ ಮೊದ್ಲೇ ಮಾತಾಡ್ತಿರ್ತಾನೆ, ಅವ್ರ ಮಾತೇ ಕೇಳೋಲ್ಲ. ನಾವ್ ಎಷ್ಟೋ ಡಿಬೇಟ್ ನೋಡ್ತೀವಿ ಸರ್, ಸರಿಯಾಗಿ ಅವರು ಮಾತಾಡೋಂಗಿಲ್ಲ. ಆಮೇಲೆ ಅಪೋಸಿಟ್ ಪರ್ಸನ್ ಬಾಳ ಮಾತಾಡ್ತಿರ್ತಾನೆ. ಇದಕ್ಕೇನು ಒಂದು ರೆಗ್ಯುಲೇಷನ್ಸ್ ಅಥವಾ ಏನಿಲ್ಲ ಸರ್, ರೂಲ್ಸ್ ರೆಗ್ಯುಲೇಷನ್ಸ್? ಇಲ್ಲ ಅಂತೇನಿಲ್ಲ, ಇರುತ್ತೆ. ಅಂದ್ರೆ ಅದನ್ನ ಆಂಕರ್ಗಳೇ ಅದನ್ನ ಕಂಟ್ರೋಲ್ ಮಾಡ್ಬೇಕು. ನಾವೇನು ಜನರಲಿ ಇದಕ್ಕೆ ರೂಲ್ ಅಂತೇನಿಲ್ಲ, ಆಂಕರ್ಗಳು ಅದನ್ನ ಕಂಟ್ರೋಲ್ ಮಾಡ್ಬೇಕು. ಸ್ವಲ್ಪ ಇಬ್ಬರನ್ನು ಹದ್ಬಸ್ತಲ್ಲಿ ಇಟ್ಕೋಬೇಕು ಕೆಲಸ. ಬಟ್ ಇತ್ತೀಚೆಗೆ ನೀವು ಗಮನಿಸಿದ್ರೆ ಸ್ವಲ್ಪ ಬೆಟರ್ ಆಗಿದೆ ಮೊದ್ಲಿಗಿಂತ. ಒಂದು 5-6 ವರ್ಷದಲ್ಲಿ ಇದ್ದಿದ್ದ ಪರಿಸ್ಥಿತಿ ಈಗಿಲ್ಲ. ಅಂದ್ರೆ ಡಿಬೇಟ್ಸೇ ಕಡಿಮೆ ಆಗಿದೆ ಈಗ ಕರ್ನಾಟಕದಲ್ಲಿ, ಕನ್ನಡದಲ್ಲಿ ನಾನು ಹೇಳ್ತಿರೋದು. ನೀವು ನಮ್ ಕನ್ನಡದ ಡಿಬೇಟ್ಗೆ ಹಿಂಗ್ ಅಂತೀರಿ, ನ್ಯಾಷನಲ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಒಂದು ಚಾನೆಲ್ ಬರೋದ್ರಲ್ಲಿ ಯಾರ್ದು ಏನು ಕೇಳಲ್ಲ. ಹೌದು ಸರ್, ಅದು ಕರೆ. ಅವ್ರು ಯಾರ್ದು ಕೇಳದೇ ಇಲ್ಲ ಅಲ್ವೇ? ಅದೇ ಅರ್ಥವಾಗಲ್ಲ ಯಾರಿಗೂ ಅಲ್ಲಿ. ಅದೇ. ಬಟ್ ವಾಟ್ ಯು ಸೇ ಇಸ್ ಕರೆಕ್ಟ್. ಡಿಬೇಟ್ಸ್ ಅಲ್ಲಿ ಅವ್ರ ಅತಿಥಿಗಳನ್ನ ಕರ್ಕೊಂಡ್ಬಂದು ಕೂರಿಸಿದಾಗ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದನ್ನ ನಮ್ ಜನಕ್ಕೆ ರೀಚ್ ಮಾಡ್ಸಕ್ ಬಿಡಕ್ ಆಗದೆ ಹೋಗ್ಬಿಟ್ರೆ ಡಿಬೇಟ್ ಯಾಕಬೇಕು? ಅದೇ ಸರ್, ಆಸ್ ಗುಡ್ ಆಸ್ ಅಸೆಂಬ್ಲಿ ಅಲ್ವಾ? ಅದೇ ಅಸೆಂಬ್ಲಿಲಿ ಹೋಗೋದೇ ಯಾರಿಗೂ ಏನು ಕೇಳಿಸ್ಬಾರ್ದು ಅಂತ ಅವರು. ಯಾಕೆಂದ್ರೆ ಕೇಳಿಸ್ಬಿಟ್ರೆ ಡೇಂಜರ್ ಅಂತ ಅವ್ರಿಗೆ ಸತ್ಯ ಗೊತ್ತಾಗೋಗತ್ತಲ್ಲ ನಮ್ಗೆ. ಯಾರಿಗೂ ಕೇಳಿಸ್ದಂಗ್ ತೀರ್ಮಾನ ಮಾಡಿ ಓಡೋಗ್ಬಿಡ್ತಾರೆ ಎಲ್ಲರೂ. ಗ್ರೇಟ್ ಡಿಬೇಟ್ಸ್ ಆಗೋದು ಯಾವಾಗ ಅಂದ್ರೆ when the other side can appreciate ಆ ಡಿಬೇಟ್ ಅನ್ನ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತಗೊಳ್ಳಿ. ಈಗ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕ್ವಶನ್ ಅವರ್ ಇದೆ ಪಾರ್ಲಿಮೆಂಟ್ ಅಲ್ಲಿ. ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ದು ಕ್ವಶನ್ ಅವರ್ ಇರುತ್ತೆ. ಐ ಥಿಂಕ್ ವೆಡ್ನೆಸ್ಡೇನೋ ಥರ್ಸ್ಡೇನೋ ಇರ್ಬೇಕದು ಮೋಸ್ಟ್ಲಿ ಪಾರ್ಲಿಮೆಂಟ್ ಅಲ್ಲಿ. ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಇರುತ್ತೆ, ಕ್ವಶನ್ ಅವರ್ ಇರುತ್ತೆ. ಆ ಕ್ವಶನ್ ಅವರ್ನ ನೀವು ವಾಚ್ ಮಾಡಿ, ಫಿಯರ್ಸ್ ಆಗಿ ಬ್ಯಾಟಲ್ ಮಾಡ್ತಾರಲ್ಲ, ಯಾರು ಬಿಡಲ್ಲ. ಬಟ್ ಎಷ್ಟು ಕರೆಕ್ಟ್ ಆಗಿರುತ್ತೆ ಅದು. ಅಂದ್ರೆ ಆನ್ಸರ್ ಅಂಡ್ ರಿಪ್ಲೈ ನನಗೆ ಸಿಗ್ತಾ ಇರುತ್ತೆ ಅಲ್ಲಿ. ಅಫ್ಕೋರ್ಸ್ ಅವ್ರು ಸೀರಿಯಸ್ ಆಗಿ ಫೈಟ್ ಮಾಡ್ತಿರ್ತಾರೆ ಇಬ್ರು, ನಾನು ಇಲ್ಲ ಅಂತ ಹೇಳೋದೇ ಇಲ್ಲ. ನಮ್ಮಲ್ಲಿ ಹಂಗಲ್ಲ. ನಮ್ಮಲ್ಲಿ ಅವನು ಮಾತಾಡಿದಾಗ ನಾನ್ ನಿಲ್ಲಿಸ್ಬೇಕು, ನಾನ್ ಮಾತಾಡಿದಾಗ ಅವ್ನು ನಿಲ್ಲಿಸ್ಬೇಕು ಅಂತ ನಮ್ಗೆ ಗೊತ್ತೇ ಇಲ್ಲ. ಹೌದು, ಅದು ನಿಜ ಸರ್ ಅಂತ ನಾನು ಹೇಳೋದು, ಅದನ್ನ ಕಲ್ತೇ ಇಲ್ಲ ನಾವು. ಸ್ಪೀಕರ್ ಎದ್ ನಿಂತ್ಕೊಂಡ್ರೆ ಅಸೆಂಬ್ಲಿನಲ್ಲಿ ಎಲ್ಲ ಕೂತ್ಕೋಬೇಕು, ಯಾರು ನಿಂತ್ಕೋಬಾರ್ದು ಆ ಟೈಮಲ್ಲಿ. ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಸ್ಪೀಕರ್ ಹೆಸರು ಕರೆಯೋವರೆಗೆ ಎಲ್ಲರೂ ಎದ್ ನಿಂತ್ಕೋತಾರಿಯೇ ಹೊರತು ಯಾರು ಮಾತಾಡಲ್ಲ. ಅವ್ರು ನೇಮ್ ಕರೆದ ಮೇಲೆ ಮಾತಾಡ್ತಾರೆ. ಹೌಸ್ ಆಫ್ ಕಾಮನ್ಸ್ ನೇಮ್ ಕರೆದ ಮೇಲೆ ಮಾತಾಡ್ತಾರೆ. ಬಿಕಾಸ್ ಐ ವಾಸ್ ದೇರ್ ಇನ್ ಹೌಸ್ ಆಫ್ ಕಾಮನ್ಸ್. ನಾನು ನಿಮ್ ಸಿಟಿನಲ್ಲಿ ಒಂದು 6 ತಿಂಗಳು 8 ತಿಂಗಳು 4 ತಿಂಗಳ ಕಾಲ ಕಳೆದಿದ್ದೀನಿ ಇದನ್ನೆಲ್ಲ ವಾಚ್ ಮಾಡಕ್ಕೆ ಅಂತ, ಪಾರ್ಲಿಮೆಂಟರಿ ಇದಕ್ಕೆ ಸಿಸ್ಟಮ್ಸ್. ಹಾಗಾಗಿ ನಮ್ಗೆ ಅದಕ್ಕೆ ಬಂದಿಲ್ಲ ನಮ್ಗಲ್ಲಿ. ಹಾಗಾಗಿ ನಮ್ದು ಡಿಬೇಟ್ಸ್ ಇದಾಗಿಲ್ಲ. ಅಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಮ್ ಲ್ಯಾಂಗ್ವೇಜ್ ಟೆಲಿವಿಷನ್ ಬಹಳ ಪುಟಾಣಿ ಚಿಕ್ಕ ಮಗು ಅದು. ಅದಕ್ಕೆ ವಯಸ್ಸಾಗಿರೋದು 14-15 ವರ್ಷ. ಇನ್ನೂ ಒಂಚೂರು ಆಟ ಆಡ್ತಾ ಇದೀವಿ ಎಳೆ ಮಕ್ಕಳ ತರ ನಾವು. ಸ್ವಲ್ಪ ಇನ್ನೊಂದು 14-15 ಇನ್ನೊಂದು 8-10 ವರ್ಷ ಕಳೆದ್ರೆ ನಮ್ಗೂ ವಯಸ್ಸಾದಾಗ ಬುದ್ಧಿ ಬರುತ್ತಲ್ಲ, ಅದೇ ಟಿವಿಗೂ ಬುದ್ಧಿ ಬರುತ್ತೆ. ಸುಮ್ಮನೆ ಅದೇ. ತುಂಬಾ ಥ್ಯಾಂಕ್ಸ್ ಸರ್, ನಿಮ್ ಜೊತೆ ಮಾತಾಡಿದಕ್ಕೆ. ನಮ್ಮ ಸೌಭಾಗ್ಯ. ಮತ್ತು ಯಾವುದೇ ದೇಶದ ಒಂದು ಪ್ರಗತಿಯಲ್ಲಿ ಮಾಧ್ಯಮಗಳ ಪಾತ್ರವೇನು? ದೇಶ, ನಮ್ಮ ಇಂಡಿಯಾ ಪ್ರಗತಿ ಆಗ್ತಾ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದ್ಭುತವಾಗಿ ಆಗ್ತಾ ಇದೀವಿ ನನ್ನ ಪ್ರಕಾರದಲ್ಲಿ. ಕೆಲವು ಸೆಕ್ಟರ್ಗಳಲ್ಲಿ ಬಹಳ ಚೆನ್ನಾಗಿ ಡೆವಲಪ್ ಆಗ್ತಾ ಇದೀವಿ. ಕೆಲವು ಸೆಕ್ಟರ್ಸ್, ಫಾರ್ ಎಕ್ಸಾಂಪಲ್, ನಾನು ಮತ್ತೆ ನೀವು ಹಂಗಂದ ತಕ್ಷಣ ನಾನು ಸಾಫ್ಟ್ವೇರ್ ಅಂತ ಮಾತಾಡಲ್ಲ. ಐ ವಿಲ್ ನಾಟ್ ಸ್ಪೀಕ್ ಆಫ್ ಸಾಫ್ಟ್ವೇರ್. ಕೆಲವು ಸೆಕ್ಟರ್ಸ್ ಅಂತ ಹೇಳ್ತೀನಿ. ಅದ್ರಲ್ಲಿ ಯಾವ್ದು ಬಹಳ ಇಂಪಾರ್ಟೆಂಟ್ ಒಂದು ಸೆಕ್ಟರ್ ಅಂದ್ರೆ, ಒಂದು ದೇಶ ಮುಂದೆ ಇಂಪ್ರೂವ್ ಆಗಕ್ಕೆ ಮೊದಲು ಇಂಪ್ರೂವ್ ಆಗ್ಬೇಕಾಗಿರೋದು ರೋಡ್ಗಳು. ಅಷ್ಟು ರೋಡ್ ಆಗ್ಬೇಕು ಸರಿಯಾಗಿ. ಇವತ್ತು ನೀವು ನೋಟಿಸ್ ಮಾಡಿದ್ರೆ ಇಂಡಿಯಾನಲ್ಲಿ ಅವರ್ ರೋಡ್ ಸಿಸ್ಟಮ್ಸ್ ಆರ್ ರಿಯಲಿ ಗೆಟಿಂಗ್ ವಂಡರ್ಫುಲ್. ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡೋ ಲೆವೆಲ್ಗೆ ಬರ್ತಾ ಇದೀವಿ ನಾವು ನಿಧಾನವಾಗಿ. ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಬಂದ್ಕೊಳ್ಳಿ, ಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ. ಮೇಜರ್ ರೋಡ್ಸ್ ನಾನು ಮಾತಾಡ್ತಿರೋದು. 2 ಇಂಟೀರಿಯರ್ ರೋಡ್ಸ್ ಅಲ್ಲಿ ಈಗಲೂ ಚೆನ್ನಾಗಿಲ್ಲದೆ ಇರ್ಬೋದು, ಬಿಟ್ಟಿರ್ಬೋದು.
ಮೇಜರ್ ರೋಡ್ಸ್ ಎಲ್ಲ ಇಂಪ್ರೂವ್ ಆಗ್ತಾ ಇದೆ ದೇಶದಲ್ಲಿ. ಈ ಇನ್ಫ್ರಾಸ್ಟ್ರಕ್ಚರ್ ಇದ್ದಾಗ ನಮಗೆ ನೆಕ್ಸ್ಟ್ ಡೆವಲಪ್ ಮಾಡಕ್ಕೆ ಸುಲಭ ಆಗ್ಬೇಕಾಗಿದ್ದು ಎಜುಕೇಶನ್ ಅಂಡ್ ಹೆಲ್ತ್. ರೆಸ್ಟ್ ಈಸ್ ಆಲ್ ಆಟೋಮ್ಯಾಟಿಕ್ ಆಗಿ ಬರುತ್ತೆ, ಮಿಕ್ಕಿದೆಲ್ಲ ಬರ್ಬೋದು, ತೊಂದರೆ ಇಲ್ಲ. ನನ್ನ ಪ್ರಕಾರ ಆ 2-3 ಸೆಕ್ಟಾರ್ನಲ್ಲಿ ನಾವು ತುಂಬಾ ಚೆನ್ನಾಗಿದ್ದೀವಿ. ನಾವು ಹಿಂದಕ್ಕೆ ಬೀಳ್ತಿರೋ ಸೆಕ್ಟರ್ ಯಾವುದು ನನಗೆ ವರಿಯಿಂಗ್ ಸೆಕ್ಟರ್ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಹ್ಯಾಸ್ ಟು ಬಿಕಮ್ ಬಿಗ್ಗರ್ ಅಂಡ್ ಲಾರ್ಜರ್ ಅಂಡ್ ಸ್ಟ್ರಾಂಗರ್. ಆಗ್ಲೇ ಬೇಕಾದ್ರೆ ದಾರಿ ಇಲ್ಲ ನಮ್ಗೆ ಏನು ದಾರಿ ಇಲ್ಲ ಅದ್ರಲ್ಲಿ ಹೇಳ್ತಾ ಇದ್ದೀವಿ. ಅದ್ರ ಕಡೆಗೆ ಆಗ್ಬೇಕು. ಈಗ ಆತ್ಮನಿರ್ಭರ್ ಅಂತೂ ಏನ್ ಅನ್ಕೋತಾ ಇದ್ದಾರೆ, ಅದು ನಾಳೆ ಬೆಳಿಗ್ಗೆ ಫಲ ಕೊಡೋದು ಇಲ್ಲ, ನಾಳೆ ಬೆಳಿಗ್ಗೆ ಸಿಗಲ್ಲ ಅದ್ರಲ್ಲಿ ಫಲ. ಅವರೇ ಲಾಂಗ್ ಚೈನೀಸ್ 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 ಅಂತ ಮಾತಾಡ್ತಾರೆ ಎಲ್ಲರೂ, ಬಾಯಿಗೆ ಬಂದು ಸುಲಭ ಮಾತಾಡ್ಬಿಡ್ತಾರೆ. ಆದ್ರೆ ವಾಟ್ ಹಸ್ ಹ್ಯಾಪನ್ಡ್ ಇವತ್ತು ಏನಾಗಿದೆ ಚೈನಾನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಾಗ್ಲಿ ಮತ್ತೊಂದ್ರಲ್ಲಾಗ್ಲಿ ಅಂದ್ರೆ ಅದು ಕಳೆದ 25 ವರ್ಷದಿಂದ ಹಾಕೊಂಡು ಬಂದಿರೋದು. ಅದು ನೆನ್ನೆ ಮೊನ್ನೆ ಆಗಿಲ್ಲ. ಅದು ಒಂದು ಕ್ಯಾಪ್ ಇಟ್ಕೊಳ್ಳಿ ಸರ್, ಪ್ರಜಾಪ್ರಭುತ್ವದಲ್ಲಿ ಯಾವುದನ್ನು ಡೆವಲಪ್ ಮಾಡೋದು ಬಹಳ ಕಷ್ಟ. ಪ್ರಜಾಪ್ರಭುತ್ವದಲ್ಲಿ ತುಂಬಾ ಕಷ್ಟ. ರೂಲ್ ಮಾಡೋದು, ಆಡಳಿತ ನಡೆಸೋದು ಪ್ರಜಾಪ್ರಭುತ್ವದಲ್ಲಿ ಬಹಳ ಕಷ್ಟ. ಏನ್ ಶಿ ಜಿನ್ಪಿಂಗ್ ತರ ಅವ್ರು ಹೇಳಿದ್ದೆ ರೂಲು, ಬಗ್ಸಿದ್ದೆ ಮರ, ನೆಟ್ಟಿದ್ದೆ ಇದು ಅಂತ ಆಗ್ಬಿಡಲ್ಲ ಅಲ್ವಲ್ಲ. ಹಾಗಾಗಿ ನನ್ನ ಲೆಕ್ಕಾಚಾರದಲ್ಲಿ ಕೆಲವೆಲ್ಲ ಬ್ಯಾಡ್ ಏರಿಯಾಸ್ ಇರ್ಬೋದು, ನಾನು ಇಲ್ಲ ಅಂತಲ್ಲ, ಎಲ್ಲ ಒಂದೇ ಸರಿ ಉದ್ದಾರ. ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಸ್ ಕೊಲಾಪ್ಸಿಂಗ್. $2 trillion or $3 trillion ಒಂದು ಪ್ಯಾಕೇಜ್ ಟ್ರೈ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ವರ್ಕಿಂಗ್ ಬಿಕಾಸ್ ಬೋತ್ ರಿಪಬ್ಲಿಕನ್ಸ್ ಅಂಡ್ ಕಾಂಗ್ರೆಸ್ ಡೆಮೋಕ್ರಟ್ಸ್ ಡೋಂಟ್ ಅಗ್ರಿ ಆನ್ ಇಟ್. their bridges are some of them are 100-year-old 150-year-old ಕೊಲಾಪ್ಸ್ ಆಗಿ ಹೋಗ್ತಿದೆ ಅವ್ರದ್ದು ಇನ್ಫ್ರಾಸ್ಟ್ರಕ್ಚರ್ಗಳೆಲ್ಲ, ಕೆಲವೆಲ್ಲ ಪರ್ಟಿಕ್ಯುಲರ್ಲಿ ರೋಡ್ ಇನ್ಫ್ರಾಸ್ಟ್ರಕ್ಚರ್. ಹಾಗಾಗಿ ನಮ್ಮಲ್ಲೂ ಆಗತ್ತೆ ಇಂಪ್ರೂವ್ಮೆಂಟು, ನನ್ನ ಪ್ರಕಾರ ಆಗ್ತಾ ಇದೆ. ಬಟ್ ನಮ್ದು ಎಷ್ಟು ದೊಡ್ಡ ದೇಶ ಮತ್ತು ಎಷ್ಟು ಕಾಂಪ್ಲಿಕೇಟೆಡ್ ದೇಶ ಅಂತಂದ್ರೆ ನಮ್ಮಲ್ಲಿ ತುಂಬಾ ಕಷ್ಟ ಅದನ್ನ ಕಾಣಿಸೋದು. ಈಗ ಅಲ್ಲಿ ಯಾರೋ ಹೇಳಿದ್ರಲ್ಲ, ನಾವಿರೋದೇ 1.5 ಕೋಟಿ ಜನ ಸಾರ್ ಅಂತ, ಯಾವ್ದೋ ದೇಶದಲ್ಲಿ ನಾವು 4,000 ಇದ್ದೀವಿ ಅಂತ ಅವ್ರು ಹೇಳಿದ್ರು. ಈಗ ಅಂತಂದ್ರೆ ನಮಗೆ ಸ್ಟ್ರೆಸ್ ಆನ್ ಅವರ್ ಸಿಸ್ಟಮ್ ಇಸ್ ವೆರಿ ಹೈ. ನಮ್ಮಲ್ಲಿ ಸಿಸ್ಟಮ್ ಸ್ಟ್ರೆಸ್ ಬಹಳ ಜಾಸ್ತಿ ನಮ್ದು. ನಾವು ಏನನ್ನು ಮಾಡಿದ್ರು ಮದ್ವೆ ಮನೆ ಊಟ ಅಡಿಗೆ ಮಾಡ್ದಂಗೆ ಮಾಡ್ಬೇಕು ಎಲ್ಲಾ ಕಡೆಲೂ, ಬೇರೆ ದಾರಿ ಇಲ್ಲ. ಇಟ್ ಟೇಕ್ ಸಮ್ ಟೈಮ್, ಬಟ್ ನೋಡೋಣ, ವಿಲ್ ಸಿ. ಮಾಧ್ಯಮದ ಪಾತ್ರ ಬಹಳ ಸರಳ ನಮ್ದು. ಬಿ ದಿ ವಾಚ್ ಡಾಗ್ ಆಗಿರಬೇಕು. ಯಾವ ಡೆಮೋಕ್ರಸಿ ನಿಮ್ಗೆ ಇಷ್ಟೆಲ್ಲ ಹಕ್ಕುಗಳನ್ನ ಕೊಟ್ಟಿದೆಯೋ ಅದನ್ನ ಕಾಪಾಡಿಕೊಳ್ಳೋ ರೀತಿ ಕೆಲಸ ಮಾಡಬೇಕು. ಸಾಧ್ಯ ಆದಷ್ಟು ಸ್ವಾರ್ಥ ಮತ್ತು ರಾಜಕೀಯ ಮರ್ಜಿಗಳಿಗೆ ಸಿಕ್ಕಾಕೊಳ್ಳದೆ ಕೆಲಸ ಮಾಡಬೇಕು. ಸಾಧ್ಯ ಆದಷ್ಟು ನಾನು ಹೇಳ್ತಾ ಇದ್ದೀವಿ. ಎಷ್ಟೋ ಸರಿ ಸಾಧ್ಯ ಆಗದೆ ಇರ್ಬೋದು ಒಂದು ಚೂರಲ್ಲಿ, ದಟ್ಸ್ ಓಕೆ. ಈಗ 100ಕ್ಕೆ 100 ತಗೊಳ್ಳೋದಿದ್ರು ಪರವಾಗಿಲ್ಲ, 96 ನಂಬರ್ ತಗೊಂಡ್ರು ಓಕೆ ಅನ್ನಲ್ವಾ ನಾವು ಪೇರೆಂಟ್ಸ್? ಇರ್ಲಿ ಬಿಡಪ್ಪ 96 ಬಂತಲ್ಲ ಸಾಕು ಹೋಗ್ಬಿಡು ಅಂತಾರಲ್ವಾ, ಹಾಗೆ ಇರ್ಬೋದು, ದಟ್ಸ್ ಓಕೆ. ಒಂದ್ಸತಿ ಲೈವ್ ಆಗಿ ಕೂಡ ನೋಡಿದೀನಿ MES ಕಿಶೋರ್ ಕೇಂದ್ರ ಕಾಲೇಜಲ್ಲಿ. ನಾನು ಮತ್ತೆ ನಿಮ್ಮ ಮಗಳು ಒಂದೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ವಿ. ಸೊ ಅವಾಗ ಎಕ್ಸಾಮ್ ಟೈಮ್ಗೆ ನೀವು ಬಿಡಕ್ ಬಂದಿದ್ದೀರಿ, ಅವಾಗ ನೋಡಿದ್ದೆ ನಿಮ್ಮನ್ನ. ಹೌದು. ನೀವು ಅಲ್ಲೇನ್ ಓದ್ತಾ ಇದ್ದೀರಿ? ಇವಾಗ ನಾನು ಇಂಟರ್ನ್ಯಾಷನಲ್ ಮ್ಯಾನೇಜ್ಮೆಂಟ್ ಓದ್ಬಿಟ್ಟು ಸಿಟಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲ ಐರ್ಲೆಂಡ್ ಅಲ್ಲ? ಹಾ ಬಿಡಿ, ನಿಮ್ ಕ್ಲಾಸ್ಮೇಟ್ ಸಿಂಗಾಪುರ್ ಇದ್ದಾಳೆ. ಹಾ ಗೊತ್ತು ಸರ್, ಗೊತ್ತು. ಸರಿ ಸರಿ. ಸೊ ಸರ್, ನಂದು ಒಂದು ಪ್ರಶ್ನೆ ಏನಂತ ಅಂದ್ರೆ, ಇವಾಗ ನೀವು ಹೇಳಿದ್ರಿ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಎಲ್ಲ ಜಾಸ್ತಿ ನೋಡಲ್ಲ ಅಥವಾ ಅದ್ರಲ್ಲಿ ನಿಮ್ ಪ್ರೆಸೆನ್ಸ್ ಇಲ್ಲ ಅಂತ. ಬಟ್ ಆದ್ರೂ ನಮ್ಮ ಯೂತ್ ನಿಮ್ಮನ್ನ ಎಷ್ಟು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ, ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ನ ತೆಗೆದ್ರೆ ಒಂದ್ ದಿವಸದಲ್ಲಿ ನಾನು ಮಿನಿಮಮ್ 15 ವಿಡಿಯೋಸ್ ನೋಡ್ತೀನಿ. ನಿಮ್ಮ ಬಿಗ್ ಬುಲೆಟಿನ್ ಅನ್ನ ಕಟ್ ಮಾಡಿ ಬೇರೆ ಬೇರೆ ರೀತಿ ಫನ್ನಿ ಆಗಿ ಹಾಕಿ ಮಾಡ್ತಾರೆ. ನಿಮ್ದೇ ನಿಮ್ ಹೆಸರಲ್ಲಿ ಅವರೇ ಪೇಜ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮನ್ನ ಎಷ್ಟು ರೀತಿ ಪೋರ್ಟ್ರೇ ಮಾಡಿದ್ದಾರೆ ಅಂತಂದ್ರೆ ನೀವು ಅದನ್ನ ನೋಡಿದ್ರೆ ನೀವೇ ನಗ್ತೀರಾ. ಬಟ್ ನಿಮ್ಮ ಅಭಿಪ್ರಾಯ ಏನು? ಈ ರೀತಿ ನಿಮ್ಮನ್ನ ಜನ ಅಷ್ಟು ಇಷ್ಟಪಟ್ಟು ಅಕ್ಸೆಪ್ಟ್ ಮಾಡಿದ್ರು ಒಂದು ಫನ್ನಿ ವೇ ಅಲ್ಲಿ ಪೋರ್ಟ್ರೇ ಮಾಡ್ತಿದಾರಲ್ಲ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳೋದು. ಐ ಆಮ್ ಬ್ಲೆಸ್ಡ್ ಅಂಡ್ ಹಂಬಲ್ಡ್ ಅಷ್ಟೇ. ಓಕೆ, ನಾನು ಐ ಆಮ್ ಬ್ಲೆಸ್ಡ್ ಮತ್ತೆ ಹಂಬಲ್ಡ್. ಕಾರಣ ಯಾಕೆ ಅಂತ ಹೇಳ್ತೀನಿ ಸುಮುಖ್. ನಾವು ಜನರಿಗೆ ಏನು ಮಾಡಲ್ಲ. ಒಬ್ಬ ರಾಜಕಾರಣಿ ಒಂದು PDS ಕಾರ್ಡ್ ಕೊಡಿಸ್ತಾನೆ, ರೇಷನ್ ಕಾರ್ಡ್. ಯಾರು ಸತ್ರ ಅವ್ರ ಮನೆಗೆ 5,000 ರೂಪಾಯಿ ಕೊಡ್ತಾನೆ. ಯಾರು ಮನೆ ಕಟ್ಟಬೇಕು ಅಂದ್ರೆ 4 ಇಟ್ಟಿಗೆ ಕೊಡಿಸ್ತಾನೆ. ಏನೇನೋ ಮಾಡ್ತಾರ ಪಾಪ. ಒಬ್ಬ ಆಫೀಸರು ಹೆಲ್ಪ್ ಮಾಡ್ಬೇಕು ಅಂದ್ರೆ ಹೆಲ್ಪ್ ಮಾಡ್ಬೋದು. ಆದ್ರೆ ನಾನು ಅವ್ರಿಗೆ ಏನೂ ಮಾಡಿರಲ್ಲ, ಅವ್ರ ಟೈಮನ್ನು ವೇಸ್ಟ್ ಮಾಡ್ಕೊಂಡು ನನ್ನ ಮುಂದೆ ಕೂತ್ಕೋತಾರ ಪಾಪ. ನಾನು ಎಷ್ಟು ಗ್ರೇಟ್ಫುಲ್ ಆಗಿರ್ಬೇಕು ಅವ್ರಿಗೆ ಲೆಕ್ಕ ಹಾಕೊಳ್ಳಿ. ನಾನು ಎಷ್ಟು ಗ್ರೇಟ್ಫುಲ್. ಅದೇ ಜನ ಪಾಪ ಹೆಲ್ಪ್ ಮಾಡೋ ರಾಜಕಾರಣಿಗೆ ಕಳ್ಳ ಸರ್ ಅವನು, ಸರಿ ಇಲ್ಲ ಸರ್ ಅವನು ಅಂತ ಅವನು ಬೈತಾ ಇರ್ತಾರೆ. ನಾವ್ ಏನೂ ಮಾಡದೇ ಇದ್ರು ನಮ್ಮನ್ನ, ಸರ್ ನೀವು ಗ್ರೇಟ್ ಬಿಡಿ ಸರ್ ಅಂತ ನಮ್ಗಂತಿರ್ತಾರೆ.
ಅಂದ್ರೆ ಜಸ್ಟ್ ಇಮ್ಯಾಜಿನ್ ನಾವ್ ಎಷ್ಟು ಗ್ರೇಟ್ಫುಲ್ ಆಗಿರ್ಬೇಕು ಅವ್ರಿಗೆ. ನನಗೆ ಎವ್ರಿ ಟೈಮ್ ವೆನ್ ಸಂಬಡಿ ಆಸ್ಕ್ಸ್ ಮೀ ದಿಸ್ ಟೈಪ್ ಆಫ್ ಎ ಕ್ವಶನ್, ಐ ಫೀಲ್ ಓನ್ಲಿ 2 words. ಒಂದು, ಐ ಆಮ್ ಬ್ಲೆಸ್ಡ್. 2, ಐ ಆಮ್ ಹಂಬಲ್ಡ್ ಬೈ ದೇರ್ ಲವ್. ಯಾಕೆ ನಮಗ್ ಗೊತ್ತಿಲ್ಲ ಅದು ಯಾಕೆ ಅಂತ. ರಾಜ್ಕುಮಾರ್ ಆಗ್ತೀನಿ ಅಂತ ಗೊತ್ತಿರ್ಲಿಲ್ವಂತೆ, ಜನ ಮಾಡ್ಬಿಡ್ತಾರ ಅದನ್ನ. ಅದ್ ಯಾಕಾಗತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಅವ್ರಿಗೆ. ನನ್ನ ಯಾಕೆ ಹಿಂಗ್ ಇಷ್ಟ ಪಡ್ತಾರೆ ಅಂತ ನನಗ್ ರೀಸನ್ ಇರಲ್ಲ ಅದಕ್ಕೆ ಏನ್ ನಾನೇನ್ ಹೀರೋನೇನ್ರಿ? ಈಗ ನೀವ್ ಎಷ್ಟು ಮುದ್ದಾಗಿದ್ದೀರಿ ನೋಡಿ, ನಿಮ್ಮಷ್ಟು ಮುದ್ದಾಗೂ ಇಲ್ಲ ನಾನು. ಸರ್ ಅದಕ್ಕಿಂತ ಹೀರೋಗಿಂತ ದೊಡ್ಡದಾಗಿ ನಿಮ್ನ ಪೋರ್ಟ್ರೇ ಮಾಡ್ತಾರೆ ಸರ್, ಸಖತ್ತಾಗಿ ವಿಡಿಯೋಸ್ ಮಾಡಿ ಹಾಕ್ತಾರೆ. ಹೇಳಿಕ ನನಗೆ ಅದ್ರ ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ಕೋಪ ಇಲ್ಲ. ಬ್ಯೂಟಿಫುಲ್ ಟೆಕ್ನಾಲಜಿ. ನನಗೇನು ಅಂತಂದ್ರೆ ನಾನು ಅದ್ರಲ್ಲಿ ಇನ್ವಾಲ್ವ್ ಆಗಕ್ ಸ್ಟಾರ್ಟ್ ಆದ್ರೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿ ಬರುತ್ತೆ. ನನ್ ಕೈಲಿ ಅಷ್ಟು ಪೇಷನ್ಸ್ ಇರಲ್ಲಪ್ಪ ಅಂದ್ಬಿಟ್ಟು ನಾನು ದೂರ ಇದ್ದೀನಿ ಹೊರತು. ಇನ್ಫ್ಯಾಕ್ಟ್ ನಮ್ಮ ಪಬ್ಲಿಕ್ ಟಿವಿ ಡಿಜಿಟಲ್ ಮೀಡಿಯಾ ಇಸ್ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಡಿಜಿಟಲ್ ಮೀಡಿಯಾ ಇನ್ ಕರ್ನಾಟಕ. ಹೌದು. ಫೇಸ್ಬುಕ್ ಇಸ್ 3 million, ಯೂಟ್ಯೂಬ್ ಇಸ್ 3 million, ಟ್ವಿಟರ್ ಇಸ್ ಎಷ್ಟೋ ಹೈ, ಪೇಜ್ ವ್ಯೂಸ್ ನಮ್ದು ವೆಬ್ಸೈಟ್ ಅಲ್ಲಿ 30 million or 40 million ಮಂತು. ನಮ್ದು ಹೆವಿ ಪವರ್ಫುಲ್ ನಮ್ದು. ಯೂಟ್ಯೂಬ್ ವ್ಯೂಸ್ ಹೈಯೆಸ್ಟ್ ಇದೆ ಸರ್. ಯೂಟ್ಯೂಬ್ ವ್ಯೂಸ್ ವ್ಯೂಸ್ ಹೈಯೆಸ್ಟ್ ಇರುತ್ತದಲ್ಲಿ. ನನಗೆ ಅದು ಬೇಜಾರಿಲ್ಲ. ನನಗೇನು ನನಗೆ ವೈಯಕ್ತಿಕವಾಗಿ ಸಾಧ್ಯ ಆದಷ್ಟು ತಂಪಾಗಿರೋಣ, ನೆಮ್ಮದಿಯಾಗಿರೋಣಪ್ಪ ಅಂತ ನಾನು ನೆಮ್ಮದಿಯಾಗಿದ್ದೀನಿ. ಹಂಗಾಗಿ ಸುಮುಖ್, ಎಂಜಾಯ್ ಯುವರ್ ಟೈಮ್. ಐರ್ಲೆಂಡ್ ತಾನೆ? ಹೌದು ಸರ್, ಹೌದು ಕರೆಕ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ಮಾತಾಡಿ. ಪ್ರಾಬ್ಲಮ್ ಏನು ಇಲ್ಲ ತಾನೆ ಐರ್ಲೆಂಡ್ ಅಲ್ಲಿ? ಇವಾಗ ಸದ್ಯದಲ್ಲಿ ಲಾಕ್ ಡೌನ್ ಅಲ್ಲಿ ಇದೀವಿ ಸರ್ ನಾವು. ಓಕೆ. 5th level ಲಾಕ್ಡೌನ್ ಇವತ್ತು ನಾಳೆ ಡಿಕ್ಲೇರ್ ಮಾಡ್ತಾರೆ ಸರ್. ಕಂಟಿನ್ಯೂ ಮಾಡಬಹುದಾ ಇಲ್ಲ ಅಂತ. ಲಂಡನ್ ಅಲ್ಲಿ ಕೆಲವು ಪೋರ್ಷನ್ಸ್ ಡಿಫರೆಂಟ್ ಮಾಡ್ಬಿಟ್ಟು ಲಾಕ್ ಡೌನ್ ಮಾಡ್ತಾರೆ ಅಂತಿದ್ರಲ್ಲ. ಲೆಸ್ಟರ್ ಕಡೆಗೆ ಬೇರೆ, ನಾಟಿಂಗ್ಹ್ಯಾಮ್ ಕಡೆಗೆ ಬೇರೆ, ಈ ತರ ಡಿವಿಷನ್ಸ್ ಮಾಡಿ ಏರಿಯಾ ವೈಸ್ ಮಾಡ್ತಾರೆ ಅಂತಿದ್ರು. ಆ ಸಿಸ್ಟಮ್ ಇದೆ ಸರ್. ರಾಜು ಸರ್ ಹೇಳ್ತಾರೆ ಅದ್ರ ಬಗ್ಗೆ. ಐರ್ಲೆಂಡ್ ಅಲ್ಲಿ ಜಸ್ಟ್ ಕೌಂಟಿ ವೈಸ್ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಇನ್ನೊಂದು ಕೌಂಟಿಯಿಂದ ಇನ್ನೊಂದು ಕೌಂಟಿಗೆ ಹೋಗೋದಿಲ್ಲ, ಮತ್ತೆ ಸರ್ಟನ್ ಕಿಲೋಮೀಟರ್ಸ್ ವರೆಗೂ ಹೋಗೋದಿಲ್ಲ, ಮತ್ತೆ ಪರಸ್ಪರ ಒಬ್ಬರು ಇನ್ನೊಬ್ಬರು ಮನೆಗೆ ಹೋಗೋದಿಲ್ಲ. ಈ ತರ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಏನಾಗಿದೆ ಅಂದ್ರೆ ನಿಮ್ಗೆ ಬ್ರಿಟನ್ ನಲ್ಲಿ, ಐ ಡೋಂಟ್ ನೋ, ಐರ್ಲೆಂಡ್ ಅಲ್ಲಿ ಒಂದೊಂದ್ ಕಡೆಗೆ ಒಂದೊಂದು ಕರೋನಾದು ಪ್ರಾಬ್ಲಮ್ ಕಾಣಿಸ್ತಾ ಇದೆ ಅಲ್ಲಿ. ಒಂದ್ ಕಡೆ ಸ್ಕೂಲ್ ಮಕ್ಕಳಿಂದ ಎಕ್ಸ್ಪ್ಲೋರ್ಡ್ ಆಗಿದೆ, ಒಂದ್ ಕಡೆ ಯಾವ್ದೋ ಒಂದು ಬೇರೆ ಆಕ್ಟಿವಿಟಿ ಎಕ್ಸ್ಪ್ಲೋರ್ಡ್ ಆಗಿದೆ, ಒಂದ್ ಕಡೆ 60-year-old ಪ್ಲಸ್ನವ್ರದ್ದು ಜಾಸ್ತಿ ಕಾಣಿಸ್ತಾ ಇದೆ, ಒಂದ್ ಕಡೆ ಮಕ್ಕಳದ್ದು ಜಾಸ್ತಿ ಕಾಣಿಸ್ತಿದೆ. ಬಹಳ ವಿಚಿತ್ರವಾಗಿ ಕಾಣಿಸ್ತಿದೆ ಅಲ್ಲಿ ಬಿಹೇವಿಯರ್. ಸಮರ್ ವೆಕೇಶನ್ ಹೋದರೂ ಬಹಳ ತುಂಬಾ ಇದಾಗಿದೆ ಸರ್. ಸಮರ್ ವೆಕೇಶನ್ ಹೋಗಿರ್ತಾರಲ್ಲ ಅವ್ರದ್ದು ತುಂಬಾ ಆಗಿದೆ. ತರಾವರಿ ಕಾಣಿಸ್ತಾ ಇದೆಯಪ್ಪ. ಏನೋ ನೋಡ, ನಾನೇನೋ ಓದ್ತಾ ಕೂತಿದ್ದೆ, ಆಗ ನೋಡ್ತಾ ಇದ್ದೆ ಏನ್ ಸಿಚುವೇಶನ್ ಅಲ್ಲಿ. ಪಾಪ್ಯುಲೇಷನ್. ನಮಸ್ಕಾರ ರೀ ರಂಗನಾಥ್ ಅವ್ರ. ಮೇಡಮ್ ನಮಸ್ಕಾರ. ಆರಾಮಿದ್ದೀರಿ? ಆರಾಮದಿನ್ರಿ, ನೀವ್ ಆರಾಮದ್ರಿ? ನಾ ಆರಾಮಿದ್ದೀನ್ರಿ. ಬಾಳೊತ್ತದ ಇಷ್ಟೊತ್ತನ ನಮ್ ಜೋಡಿ ಎಲ್ಲಾನು ಮಾತಾಡಿದಕ್ಕ ಬಹಳ ಖುಷಿ ಆತು. ನೀವ್ ಇಷ್ಟೊತ್ತನ ನೀವು ನಮ್ ಜೊತೆ ಎಲ್ಲಾನು ಟೈಮ್ ಎಲ್ಲಾನು ಕಳೆದ್ರಿ. ಎಷ್ಟೆಲ್ಲಾ ಚಲೋ ಮಾತ್ ಹೇಳಿದ್ರಿ. ನೀವ್ ಹೇಳಿದ್ದ ವಿಚಾರದಿಂದ ನಾವ್ ಎಂದೂ ಆ ತರ ವಿಚಾರ ಮಾಡಿರ್ಲಿಲ್ಲ. ಸೊ ಅದಕ್ಕ ಬಹಳಷ್ಟು ಹೆಲ್ಪ್ ಆತು. ನನ್ ಪ್ರಶ್ನೆ ಇವ್ರು ನಮ್ಮ ಅಶೋಕ್ ಹಟ್ಟಿ ಅವ್ರು ಕಳು ಮಾಡಿದ್ರು, ಬಟ್ ಆದ್ರೂ ನನ್ ಕಡೆ ಒಂದು ಪ್ರಶ್ನೆ ಐತಿ. ಅದು ನೀವು ಇಷ್ಟ ದಿಟ್ಟತನ, ಇಷ್ಟ ಧೈರ್ಯ ಎಲ್ಲಿಂದ ಬರ್ತೈತಿ ಅಂತ ಹೇಳಿ ಕೇಳ್ಬೇಕಂತ ಮಾಡಿದ್ದೆ ನಾನು. ಅವ್ರೆಲ್ಲ ಕೇಳ್ಬಿಟ್ರು, ನೀವೆಲ್ಲ ಉತ್ತರ ಹೇಳ್ಬಿಟ್ರಿ. ಸೊ ನಂಗ್ ಉತ್ತರ ಸಿಕ್ತು. ಅದು ಬಹಳಷ್ಟು ಅವ್ರಿಗೆ ಪ್ರಶ್ನೆ ಇಲ್ಲಂದಿಲ್ಲ. ಆದ್ರೂ ಒಂದ್ ಮಾತನ್ನ ಹೇಳ್ಬೇಕಂತ ಮಾಡಿದ್ದೆ. ನಿಮಗ ಹೊಗಳಿಕೆ ಸೇರಂಗಿಲ್ಲ, ಮಾಡಂಗಿಲ್ಲ ಅಂತಂದ್ರಿ. ಆದ್ರ ಮತ್ತೆ ನೀವು ಹನುಮಪ್ಪನಂಗ್ ಅದಿರೇನು ಅಂತೀರಿ. ಸೊ ಅದಕ್ ನಾವ್ ಹೊಗಳವ್ರನ್ನ ಮತ್ ನಿಮ್ ಒಳಗಿಂದ ಎಲ್ಲಾನು ತೆಗಿಬೇಕಲ್ರಿ. ನಾವು ಚಲೋ ಕ್ವಾಲಿಟೀಸ್, ಅದಕ್ ನಾವ್ ಹೊಗಳಿ ನಿಮ್ಮನ್ನ ಹನುಮಪ್ಪನ್ ಮಾಡಿ ನಾವು ಎಲ್ಲಾ ಚಲೋ ತಕೊಳ್ಳೋರ್ರಿ ಹೊರಗ. ಸೊ ಅದಕ್ಕ ಥ್ಯಾಂಕ್ಸ್ ಹೊಗಳಿದ್ದವ್ರಿಗೆ. ಪಾಪ ಚಂದನ್ ಪೋಯಮ್ನು ಬರೀತು. ಅವನಿಗೆ ತಲೆ ಪೂರ್ತಿ ಇರ್ಲಿಲ್ಲ, ಅವ ಹೇಳಿದ್ದೆಲ್ಲ ಕೇಳ್ತಿದ್ದ. ನಾನ್ ಸ್ವಲ್ಪ ಮುಂದಕ್ಕೆ ಬಂದ ನೋಡ್ರಿ. ಹಂಗಾಗಿ ನಾನೇನ್ ಮಾಡ್ತೀನಿ, ಅರ್ಧ ಹತ್ತಿದ್ದಂಗೆ ಎದ್ದು ಹೋಗ್ತೀನಿ ಅಷ್ಟೇ. ಆತ್ರಿ, ವಿಚಾರ ಮಾಡಿ ಹೊಗಳ್ತೇವೆ ಹಂಗಾರ. ಬರ್ರಿ ಪಾಯಿಂಟ್ ಬರ್ರಿ. ನಂಗ್ ಏನ್ ಕೇಳ್ಬೇಕಾಗಿತ್ತಂದ್ರಿ, ಈಗ ಸೋಷಿಯಲ್ ಮೀಡಿಯಾ ಇಷ್ಟೆಲ್ಲಾ ಆಕ್ಟಿವ್ ಐತಿ, ಮತ್ತ ನಾವ್ ಎಲ್ಲಾರು ಸೋಷಿಯಲ್ ಮೀಡಿಯಾನಾಗ ಅದೇವಿ. ಇದರಿಂದ ನಾವು ಸೋಷಿಯಲ್ ಮೀಡಿಯಾ ಅಥವಾ ಆಗ್ಲಿ ಬೇರೆ ಯಾವ ತರದಿಂದ ನಮ್ಮ ಲೆವೆಲ್ಗೆ ಏನ್ ಸಣ್ಣ ಕೆಲಸ ಮಾಡಿದ್ರು ನಾವು ನಮ್ ದೇಶಕ್ಕೆ ಉಪಯೋಗ ಆಗುವಂತದ್ ಏನ್ ಮಾಡ್ಬಹುದು ಅಂತ ನೀವು ಅನ್ಕೋತೀರಿ? ನಮ್ ಕಾಂಟ್ರಿಬ್ಯೂಷನ್ ಏನ್ ಆಗ್ಬಹುದು? ಬಹಳ ದೊಡ್ಡ ಪ್ರಶ್ನೆ ನೀವು ಕೇಳಿದ್ದು. ಬಹಳ ದೂರದಲ್ಲಿ ಕೂತ್ಕೊಂಡು ನಮ್ ದೇಶಕ್ಕೆ ಏನ್ ಮಾಡಬಹುದು ಅಂತಂದ್ರೆ ಬಹಳ ಕಷ್ಟದ ಪ್ರಶ್ನೆ ಅದು, ತುಂಬಾ ಕಷ್ಟ. ಆದ್ರೆ ನಾನು ರಿವರ್ಸ್ ಯೋಚನೆ ಮಾಡ್ತೀನಿ.
ನೀವ್ ಇರೋ ಜಾಗದಲ್ಲೇ ಆ ದೇಶದ ಜನರನ್ನ ಮೆಚ್ಚಿಸಿ ನೀವೇನು ಮಾಡ್ಬೋದು, ಆ ಮೂಲಕ ನಮ್ಮಿಬ್ಬರದ್ದು ಏನಾಗ್ಬೋದು ಅಂತ ಚೆಕ್ ಮಾಡಿ. ನಾನು ಬಹಳ ಸರಿ ಈ ಪ್ರಶ್ನೆ ಬಹಳ ಜನಕ್ಕೆ ಕೇಳ್ತೀನಿ. ಅಮೆರಿಕನ್ ಸೆನೆಟ್ ಮತ್ತು ಕಾಂಗ್ರೆಸ್ ನಲ್ಲಿ ಆಯ್ಕೆ ಆಗ್ತಿರೋರುಗಳ ಪೈಕಿ ಬಹಳ ಜನ ತಮಿಳುನಾಡಿಂದ ಬರ್ತಾ ಇದ್ದಾರೆ, ಆಂಧ್ರ ಇಂದ ಬರ್ತಿದ್ದಾರೆ, ನಾರ್ತ್ ಇಂಡಿಯಾ ಇಂದ ಬರ್ತಿದ್ದಾರೆ. ಟೇಕ್ ಫಾರ್ ಎಕ್ಸಾಂಪಲ್ ಸಮ್ ಆಫ್ ದಿ ಎಲೆಕ್ಷನ್ಸ್ ರಿಸಲ್ಟ್ಸ್ ಇನ್ ಬ್ರಿಟನ್ ನಲ್ಲಿ, ಗ್ರೇಟ್ ಬ್ರಿಟನ್ ನಲ್ಲಿ. ಅಲ್ಲೂ ಹಂಗೆ ಆಗ್ತಿದೆ. ನಮ್ಮವ್ರು ಆಕ್ಟಿವೇಟ್ ಆಗಿ, ಕಾನ್ಶಿಯಸ್ ಆಗಿ ಟೈಮ್ ತಗೊಳ್ಳಿ. ಅದು 6 ತಿಂಗಳಾಗ್ಲಿ, 10 ತಿಂಗಳಾಗ್ಲಿ, 1 ವರ್ಷ ಆಗ್ಲಿ, 20 ವರ್ಷ ಆಗ್ಲಿ, 16 ವರ್ಷ ಆಗ್ಲಿ, ಬಿಡ್ಬೇಡ್ರಿ. ಈ ಮೂಲಕ ನೀವು ಅಧಿಕಾರವನ್ನ ಅಲ್ಲಿ ಸ್ಥಾಪನೆ ಮಾಡೋದಾದ್ರೆ ಅದನ್ನ ಬಳಸಿ ನಮ್ಮ ದೇಶದ ಜೊತೆ ಏನೋ ಮಾಡಬಹುದು. ಫಾರ್ ಎಕ್ಸಾಂಪಲ್, ಅಸ್ಯೂಮ್ ಯು ಬಿಕಮ್ ಸಮಥಿಂಗ್ ದೇರ್, ಅದ್ರದ್ದು ರಿಲೇಟಿವಿಟಿ ಇಲ್ಲೇನೋ ಮಾಡಿಸ್ಬೋದು. ಫಾರ್ ಎಕ್ಸಾಂಪಲ್, ನೀವು ಟೆಕ್ಸ್ಟೈಲ್ ರಿಲೇಟೆಡ್ ಏನೋ ಆತ ಅಂತ ಅನ್ಕೊಳ್ರಿ. ಟೆಕ್ಸ್ಟೈಲ್ ರಿಲೇಟೆಡ್ ಅಲ್ಲಿ ಏನೋ ಒಂದು ದೊಡ್ಡ ವ್ಯಕ್ತಿ ಆದ್ರೆ ನೀವು ಅಂತ ಅನ್ಕೊಳ್ಳೋಣ. ಎಂದೋ ಒಂದಿನ ನೀವು ಇಮಿಡಿಯೇಟ್ಲಿ ನಾನು ಇಳಕಲ್ ಕಡೆಗೆ ಯಾವುದೋ ಒಂದು ಜಾಯಿಂಟ್ ಅಗ್ರಿಮೆಂಟ್ ಮಾಡಿಸ್ಬೋದು ಅಂತಾನು. ಹೀಗೆ ನಮ್ಗೆ ಸಿಕ್ಕದಾಗ ಅವಕಾಶ ಬಳಸ್ಕೋಬಹುದು. ನಾವು ಸಹಾಯ ಅಂದ್ರೆ ಏನ್ ಗೊತ್ತಾ ಇದ್ದೀವಿ ಭಾರತೀಯರು, ಹೊರಗಡೆ ಕೂತವ್ರು ಅಂತಂದ್ರೆ ನನ್ ಕೈನಾಗ ಎಷ್ಟ್ ಕಾಸು ಐತೆ, ರೊಕ್ಕ ಐತಪ್ಪ ಅಷ್ಟ್ ಕೊಟ್ಬಿಡೋಣ ಬಿಡು ಅಂತ ನನ್ನ ಲೆವೆಲ್ ಬರ್ತಾ ಇದೀವಿ ನಾವು. ನನ್ ಕೈಲಿ ಎಷ್ಟೋ ಐತಿ ಅಷ್ಟ್ ಕೊಟ್ಬಿಡೋಣ ಬಿಡು ಅಂತ. ಹಂಗಾಗಲ್ಲ, ಹಂಗ ಆಗ್ಬಾರ್ದದ. ಒಂದದು. ಎರಡನೇದು, ನಾನು ಇವತ್ತು NRI ಬಳಗದವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನೀವೆಲ್ಲರೂ ಕೂತ್ಕೊಂಡು ಅವಾಗ ತುಂಬಾ ಚೆನ್ನಾಗಿ ಈ ತರ ಡಿಸ್ಕಸ್ ಮಾಡ್ತಾ ಇದ್ದೀರಿ. ನೀವು ಒಂದು ರಿಸರ್ಚ್ ವಿಂಗ್ ಅನ್ನು ಓಪನ್ ಮಾಡಿ ನಿಮ್ ಬಳಗದಲ್ಲಿ. ಇಷ್ಟು ದೇಶದಲ್ಲಿ ಇದ್ದೀರಿ, ಅಲ್ಲಿ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ನನ್ನ ಸೈಟ್ ತಗೊಳ್ಳುವಾಗ ನನಗೆ ಮೋಸ ಆಗ್ತಾ ಇದೆ ಸರ್ ಅಂತ. ನೀವು ಒಂದು ರಿಸರ್ಚ್ ವಿಂಗ್ ರಿವರ್ಸ್ ಸ್ಟಾರ್ಟ್ ಮಾಡಿ. ಅದೇನು, ಬಹಳ ಮಕ್ಕಳು ನಮ್ಮ ಕಡೆ ಈಗ ಈ ನಮ್ಮ ಕರ್ನಾಟಕದಿಂದ ಹೊರಗಡೆ ಓದ್ಬೇಕು ಅಂತ ಅಷ್ಟೇ ಪಡ್ತಾರೆ, ಇಷ್ಟಪಡ್ತಾರೆ, ಎಲ್ಲ ಮಾಡ್ತಾರೆ. ನೀವು ನಿಮ್ ದೇಶದಲ್ಲಿ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಯಾವುದು, ವೈ ಇಟ್ ಶುಡ್ ಬಿ ಸೆಲೆಕ್ಟೆಡ್, ವೈ ಇಟ್ ಶುಡ್ ನಾಟ್ ಬಿ ಸೆಲೆಕ್ಟೆಡ್, ವೈ ಎ ಗ್ರೇಡಿಂಗ್ ಕ್ಯಾನ್ ಬಿ ಡನ್, ಏನಿದು ಅಂತ ಒಂದು ಕಂಪೈಲ್ ಮಾಡ್ರಿ. ಹೇಳ್ತೀನಿ ನಾನು. ನಾಳೆ ಮಂದಿ ಯಾರಿಗಾರು ಬೇಕು ಅಂತಂದ್ರ ಅದ್ ತೆಗಿಯೋದು, ಅದ್ರೊಳಗಡೆ ಇರ್ತದ ನೋಡೋದು, ಶಾಲಿ ಸರಿ ಆಯ್ತೋ ಇಲ್ವ ಅಂತ ಗೊತ್ತಾಗ್ತದ ನೋಡು ಅಂತ. ಟೈಮ್ ತಗೊಳ್ರಿ. ಇದಕ್ಕೆ ಒಂದು 2 years ತಗೊಳ್ರಿ, 3 years ತಗೊಳ್ರಿ, ಟೈಮ್ ತಗೊಳ್ರಿ. ನಾನು ಹೇಳುದು ಕಂಪೈಲ್ ಮಾಡ್ರಿ. ಒಂದು ಹೇಳ್ತೀನಿ ಎಲ್ಲಾನು ಮಂದಿ, ಯಾಕಂದ್ರೆ ಅದ್ ನಿಮ್ ದೇಶದಲ್ಲಿ ಮಾಡ್ರಿ. ನೀವು ಎಲ್ಲಾರು ಆಮೇಲೆ ಎಲ್ಲ ಸೇರ್ಸಿದ್ರ ಆಯ್ತಲ್ಲಿ. ಆಗೇನಾಗ್ತದ, ನಾಳೆ ನಾನೊಂದು ಪೇರೆಂಟ್ ಅನ್ಕೊಳ್ಳೋಣ, ನಾಳೆ ನನ್ನ ಮಗುನೆಲ್ಲ ಓದಿಸ್ಬೇಕು ಅಂತಾನೋ ಎಂತದೋ ಒಂದ್ ಇರ್ತದೆ. ಆಗ ಏನ್ ಮಾಡ್ಬೇಕು, ಬಹಳ ಸರಿ ನಾವು ಕೌನ್ಸಿಲರ್ಗಳ ಹತ್ರ ಹೋಗ್ತೀವಿ, ಬಹಳ ರೊಕ್ಕ ಕೊಡ್ತೀವಿ ಅವ್ರಿಗೆ. ಎಷ್ಟು ತಗೋತಾರೆ ಏನ್ ಗೊತ್ತೇನೋರು ಮಂದಿ ದುಡ್ಡನ್ನ. ಹಾಗಾಗಿ ಆಲೋಚನೆ ಮಾಡ್ರಿ. ನಾನು ಇದು ಆಗ್ತಾ ಇರುತ್ತೆ ಸುಲಭ ಕಂಡ್ರಿ, ಟ್ರೈ ಮಾಡ್ರಿ, ನೋಡೋಣ. ಓಕೆ ರೀ, ಥ್ಯಾಂಕ್ಸ್ ರೀ. ಬಹಳ ಚಲೋ ಬುದ್ಧಿ ಹೇಳಿದ್ರಿ. ಹಂಗ ಸ್ವಲ್ಪ ವಿಚಾರ ಮಾಡ್ತೀವ್ರಿ ನೀವು, ರಾಜೀವ್ ಈಶ್ವರ ಎಲ್ಲಾರು ಸೇರಿ ನಾವೇನಾದ್ರು ವಿಚಾರ ಮಾಡ್ತೇವೆ. ಅಂದ್ರೆ ಇಂಡಿಯಾನಲ್ಲಿ ಎಲ್ಲ 80 ಆದ್ಮೇಲ್ರಿ, 80 ಮೊದ್ಲಲ್ಲ. ಥ್ಯಾಂಕ್ ಯು ರಾಜೀವ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಜಸ್ಟ್ ಆಡ್ ಮಾಡ್ಬೇಕಂದ್ರೆ ನಾನು ರಾಜೀವ್ ಸರ್ ಹಲವು ಮಿತ್ರರು ಕೂಡ ದಾವಣಗೆರೆಯಲ್ಲಿ. ಕೋಲಾರ ಯಾಕೆ ಬಂತ? ಅದು ನಮ್ ಸರ್ನೇಮ್ ಸರ್. ಅದು ಬಾಗಲಕೋಟೆ ಮತ್ತೆ ಬಿಜಾಪುರ ಮಧ್ಯೆ ಒಂದು ಕೋಲಾರ ಅಂತ ಬರುತ್ತೆ ಊರು, ಮಸೂರ್ಗಲ್ಲಿ ಊರು. ಕೋಲಾರ್, KOLHAR. ನಮ್ಮ ಕೃಷ್ಣ ಕೊಲ್ಲಾರ್ ಕುಲಕರ್ಣಿ ಇದ್ರಲ್ರಿ, ಕೃಷ್ಣ ಕೊಲ್ಲಾರ್ ಕುಲಕರ್ಣಿ ಅಂತ ಬಹಳ ಬುದ್ಧಿವಂತರು. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಮ್ಯಾಗ ಕರೆಕ್ಟ್. ಅವರಷ್ಟು ಓದ್ಕೊಂಡಿದ್ದವ್ರು ಇನ್ನೊಬ್ರು ಇರ್ಲೇ ಇಲ್ಲ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಸ್ ಬಗ್ಗೆ ಯಾರಾದ್ರೂ ಓದಿದ್ರೆ, ಯಾರಾದ್ರೂ ಅರ್ತಿದ್ರೆ ಅದು ಕೃಷ್ಣ ಕೊಲ್ಲಾರ ಕುಲಕರ್ಣಿ ಅವರು. ಹೇಳ್ರಿ. ಆಮೇಲೆ ನಾವೊಂದ್ ಪ್ರಾಜೆಕ್ಟ್ ಇದನ್ನೇ ಆ ಕಡೆ ಎಲ್ಲ ಇವತ್ತು ಕೊಲ್ಲಾರದಾಗ ಮಡಿಕೆನಾಗ ಇದ್ ಕೊಡ್ತಾರ, ಮೊಸರು ಕೊಡ್ತಾರಲ್ಲ, ಅವಲಕ್ಕಿ ಮೊಸರು ಮತ್ತೆ ಅವ್ರು ಗೊತ್ತಾಯ್ತು ನನಗೆ. ಕರೆಕ್ಟ್. ಬರ್ರಿ ಮುಂದಕ್ಕೆ ಬರ್ರಿ. ನನ್ ಪ್ರಶ್ನೆ ಅಂತ ಏನಿಲ್ಲ. ಈಗ ನೀವು ಮಾಡ್ತಿರೋ ಡೇರಿಂಗ್ ನಂಗೆ ಐ ರಿಕಾಲ್ ಮಾಸ್ಟರ್ ಹಿರಣ್ಣಯ್ಯ. ದಟ್ಸ್ ಹೌ ಐ ರಿಲೇಟ್ ಆಕ್ಚುಲಿ. ಯಾಕಂದ್ರೆ ವಾಟ್ ಆರ್ ಯು ಸ್ಪೀಕ್ ಏನಿದೆ ನಿಷ್ಕಳಂಕವಾಗಿ ಮಾತಾಡ್ತೀರಾ. ಐ ಆಲ್ಸೋ ಫಾಲೋ ದಿ ಸೇಮ್. ಯಾರೇನ್ ಅನ್ಕೋತಾರೋ ಗೊತ್ತಿಲ್ಲ, ವಾಟ್ ಐ ಹ್ಯಾವ್ ಟು ಕನ್ವೆ ಐಲ್ ಕನ್ವೆ. ಸೊ ಆತರ ಈಗ ಕರೆಂಟ್ಲಿ ಇರೋ ಎಜುಕೇಶನ್ ಸಿಸ್ಟಮ್ ನಲ್ಲಿ ಹೌ ವಿ ಕ್ಯಾನ್ ಬ್ರಿಂಗ್ ದಟ್ ಚೇಂಜ್ ಟು ದ ಕರೆಂಟ್ ಯೂತ್ಸ್ ಫ್ರಮ್ ದ ರೂಟ್ ಇಟ್ ಸೆಲ್ಫ್, ಸೊ ದಟ್ ಎವ್ರಿಬಡಿ ವಿಲ್ ಬಿ ಹ್ಯಾವಿಂಗ್ ದ ಟ್ರಾನ್ಸ್ಪರೆನ್ಸಿ. ಈಗ ಏನಾಗಿದೆ ಅಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ವಿ ಆರ್ ಹ್ಯಾವಿಂಗ್ ಎ ಮಾಸ್ಕ್ ಇನ್ ಆಲ್ ದಿ ಥಿಂಗ್ಸ್, ಸೊ ದಟ್ ನೀಡ್ಸ್ ಟು ಬಿ ಕರೆಕ್ಟೆಡ್.
ಅವಾಗ we can get the transparent people like you and outspoken people. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಏನಿಲ್ಲ, ಒಂದ್ ಹೇಳ್ತೀನಿ ಕೇಳಿ. ಹಿಂದೆ ಎಲ್ಲ ನಾವು ಕರೆಕ್ಟ್ ಮಾಡ್ಬೇಕಾಗಿತ್ತು, ಪರಿಸ್ಥಿತಿ ಇತ್ತು. ನನ್ ಲೆಕ್ಕಾಚಾರದಲ್ಲಿ ನೆಕ್ಸ್ಟ್ ಜನರೇಷನ್ ಹಿಂಗ್ ಇರಲ್ಲ. ನಾವ್ ಅನ್ಕೊಳತಿರೋ ತರ ಆಗಲ್ಲ ಅದು. ಯಾಕಂದ್ರೆ ಈ ನೆಕ್ಸ್ಟ್ ಜನರೇಷನ್ ಯಾವ್ದ್ರಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಅಂದ್ರೆ ಅಪ್ಪ ಅಮ್ಮನಿಂದಲ್ಲ, ಟೀಚರ್ ಇಂದಾನು ಅಲ್ಲ. ನಮ್ಗೆಲ್ಲ ಇನ್ಫ್ಲೂಯೆನ್ಸ್ ಅದು ನಮ್ ತಂದೆ, ನಮ್ಮ ಅಮ್ಮ, ನಮ್ ತಾಯಿ, ನಮ್ಮ ಅಪ್ಪ, ನಮ್ ಟೀಚರ್, ನಮ್ ಇನ್ಫ್ಲೂಯೆನ್ಸ್. ಈಗಿನ ಜನರೇಷನ್ ಇನ್ಫ್ಲೂಯೆನ್ಸ್ ಆಗ್ತಾ ಇರೋದು ಟೆಕ್ನಾಲಜಿನಲ್ಲಿ. ಸಿ, ಅವ್ರಿಗೆ ಯೂಟ್ಯೂಬೇ ತಂದೆ, ಫೇಸ್ಬುಕ್ ತಾಯಿ. ಈಗಿನ ಜನರೇಷನ್ ಅಲ್ಲಿ ಅವ್ರ ಯೂಟ್ಯೂಬು ಅಪ್ಪ, ಫೇಸ್ಬುಕ್ ಅಮ್ಮ, ಹಂಗಾಗ್ಬಿಟ್ಟಿದೆ. ಹೆವಿ ಇನ್ಫ್ಲೂಯೆನ್ಸ್ ಇದೆ ಅವ್ರಗಳಿಗೆ. ಹಾಗಾಗಿ ಈ ಟ್ರಾನ್ಸ್ಪರೆನ್ಸಿ ಅಂಡ್ ಬೋಲ್ಡ್ನೆಸ್ ಅಂಡ್ ಥಾಟ್ಸ್ ತಾವು ಹೇಳಿದ್ರಲ್ಲ, ಅದು ಈ ಟೆಕ್ನಾಲಜಿ ತರುತ್ತೆ ಅಂತ ನನಗೊಂದು ನಂಬಿಕೆ ಸ್ಟಾರ್ಟ್ ಆಗಿದೆ ಇತ್ತೀಚೆಗೆ. ಯಾಕದ್ ನಿಮ್ಗೆ ಬರುತ್ತೆ ಅಂತಂದ್ರೆ, ನೀವು ಆ ಪ್ಲಾಟ್ಫಾರ್ಮ್ಸ್ ನೋಡ್ತಾ ಇರಿ, ಅದ್ರಲ್ಲಿ ಕೆಟ್ಟದ್ ಬರೋದು ಬಿಟ್ಬಿಡ್ರಿ. ಅದನ್ನ ನಾವೇನು ಮಾಡ್ಲಿಕ್ಕೆ ಆಗಲ್ಲ, ಬಿಟ್ಬಿಡಿ ಅದನ್ನ, ಹಂಗೆ ಮರ್ತು ಬಿಡ, ಲೆಟ್ಸ್ ಫರ್ಗೆಟ್ ಇಟ್. ಅದನ್ನ ಕೆಟ್ಟದು ಮತ್ತೆ ಬಹಳ ನೆಗೆಟಿವಿಟಿ ಇರುವಂತದ್ದು ಬಿಟ್ಬಿಡ್ರಿ, ನಾನು ಹೇಳ್ತೀನಿ. ಬಟ್ ಅಲ್ಲಿ ಪಾಸಿಟಿವ್ ಐತಲ್ಲ, ಲೈಕ್ ಅದು ಎಷ್ಟು ಚಲೋ ಸ್ಪ್ರೆಡ್ ಆಗ್ತಿದೆ ನೋಡ್ರಿ. ಈಗ ಎಷ್ಟು ಚಲೋ ಆಗ್ತಿದೆ ನೋಡ್ರಿ. ಅದ್ ಯಾಕೆ ಬಂತು ಅಂದ್ರೆ, ಮೊದ್ಲು ಅವ್ರಿಗೆ ಜಾಗನೇ ಇರ್ಲಿಲ್ಲ. ಈಗ ಅವ್ರಿಗೆ ನನ್ ಪ್ರಕಾರದಲ್ಲಿ ಒಂದು ಪ್ಲಾಟ್ಫಾರ್ಮ್ ಐತಿ. ಅವ್ರು ನನ್ ಪ್ರಕಾರ ಅದು ಬಹಳ ಜಾಸ್ತಿ ಆಗ್ತಾ ಹೋಗ್ತದೆ ನೋಡ್ರಿ. ಅದು ಮಕ್ಕಳಿಗೆ ನೆಕ್ಸ್ಟ್ ಜನರೇಷನ್ ಇನ್ಫ್ಲೂಯೆನ್ಸ್ ವಿಲ್ ಬಿ ದೀಸ್ ಪ್ಲಾಟ್ಫಾರ್ಮ್ಸ್ ಅಂಡ್ ಟೆಕ್ನಾಲಜಿ ಮೋರ್ ದ್ಯಾನ್ ಇದು. ಹಾಗಾಗಿ ನೆಕ್ಸ್ಟ್ ಇನ್ನೊಂದು 50 years, 70 years, 100 years ನಾವು ಹೆಂಗ್ ಮುಂದಕ್ಕೆ ಹೋಗಿ ನಿಂತ್ಕೋತೀವಿ ಹ್ಯೂಮನ್ ರೇಸ್ ಅಂತ ನನಗೆ ಗೊತ್ತಿಲ್ಲ. ವಿ ಡೋಂಟ್ ನೋ, ಬಿಕಾಸ್ ಬಯಾಲಜಿಕಲಿ ನಾವು ಮೆಡಿಕಲಿ ಮಾತಾಡೋದಾದ್ರೆ ಹ್ಯೂಮನ್ ರೇಸಿನ ಏಜ್ ಗ್ಯಾಪ್ ನ ಲಿವಿಂಗ್ ಏಜ್ ನೇ 130, 140 ತಗೊಂಡು ಹೋಗ್ಬೋದಾ ಅಂತ ಒಂದು ಎಕ್ಸ್ಪೆರಿಮೆಂಟ್ ನಡೀತಾ ಇದೆ. ಕ್ಯಾನ್ ವಿ ಎಕ್ಸ್ಟೆಂಡ್ ಹ್ಯೂಮನ್ ಲೈಫ್ ನೇ 140ಗೆ? ಕ್ಯಾನ್ ವಿ ಎಕ್ಸ್ಟೆಂಡ್ ಹ್ಯೂಮನ್ ಲೈಫ್ ನೇ 150ಗೆ ಅಂತಾನೆ ಒಂದಿದೆ. ಹಂಗೇನಾದ್ರು ಆಗ್ಬಿಟ್ರೆ ಬಿಡ್ರಿ, ಬಟ್ ನಮ್ ಟೈಮಲ್ಲಿ ಆಗಲ್ಲ. ನೀವೇನ್ ಖುಷಿ ಪಟ್ಕೋಬೇಡಿ. ಬಸರ್ ಹೇಳಿದ್ರಿ ಇವತ್ತು ಅಂತ. ಹೆಂಗೆ ಅಂದ್ರೆ ನಾವು ಇಲಿ ಇರೋದ್ಕಿಂತ ಹುಲಿಯಾಗಿ ಇರೋದು ಸಾಯೋದು ಒಳ್ಳೇದು ನಮಗೆ. 100 years ನಲ್ಲಿ ವಿ ಡೋಂಟ್ ನೋ ವಾಟ್ ಟೈಪ್ ಆಫ್ 100 years ago ನಿಮ್ಗೆ ಯಾರು ಒಬ್ಬ ಚಂದ್ರನ್ಗೆ ಹೋಗಿ ಬರ್ತೀವಿ ಅಂತಂದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಎ ಜೋಕ್. ಮಾರ್ಸ್ಗೆ ಹೋಗಿ ಲ್ಯಾಂಡ್ ಆಗ್ತೀವಿ ಅಂತಂದ್ರೆ ಅವನು ಹುಚ್ಚ ಅಂತಿದ್ರು, ಅವನು ಅಂತಿದ್ರು. ಇವತ್ತು ಇಟ್ಸ್ ನೋ ಲಾಂಗರ್ ಹುಚ್ಚ, ಇಟ್ಸ್ ನೋ ಲಾಂಗರ್ ಜೋಕ್, ಇಟ್ಸ್ ಎ ರಿಯಾಲಿಟಿ. ಹಾಗೆ ಮುಂದೆ ವಿ ಡೋಂಟ್ ನೋ ಯಾವ ರೀತಿಯ ಸಿಚುಯೇಷನ್ಸ್ ನಾವು ಹೋಗಿ ಲ್ಯಾಂಡ್ ಆಗ್ತೀವಿ ಹ್ಯೂಮನ್ ರೇಸ್ ಅಂತ. ಹಾಗಾಗಿ ಈ ಟೆಕ್ನಾಲಜಿ ನಮ್ಮನ್ನು ಕ್ಯಾರಿ ಮಾಡ್ತಾ ಇದೆ. ಈಗ ಈ ಟೆಕ್ನಾಲಜಿ ನಮಗ್ ಗೊತ್ತಿಲ್ದೇನೆ ಕೆಲವು ಮಾರಲಿಸ್ಟಿಕ್ ಥಿಂಗ್ಸ್ ಕಲಿಸ್ಕೊಡ್ತಾ ಇದೆ, ಕೆಲವು ಹೊಸ ಥಾಟ್ಸ್ ಅನ್ನು ತರ್ತಾ ಇದೆ ಅದು. ಸೊ ಹಾಗಾಗಿ ಒಂದು ಅನ್ಬಿಲೀವಬಲ್ ಕ್ರಾಸ್ ರೋಡ್ ಅಲ್ಲಿ ಇದೀವಿ ನಾವೀಗ. ಟ್ರೆಡಿಷನಲ್ ಅಂಡ್ ಮಾಡರ್ನ್ ಟೆಕ್ನಾಲಜಿಕಲ್ ಕ್ರಾಸ್ ರೋಡ್ ಅಲ್ಲಿ ಇದೀವಿ. ಹೆಂಗ್ ಸೆಲೆಕ್ಟ್ ಆಗತ್ತೆ, ವಿ ನೀಡ್ ಸಮ್ ಟೈಮ್, ಸ್ವಲ್ಪ ಟೈಮ್ ಬೇಕು. ಹ್ಯೂಮನ್ ರೇಸ್ ಅಲ್ಲಿ ಹೆಂಗ್ ಆಗ್ತೀವಿ ನಾವೀಗ ಸಿನಿಮಾ ರಂಗದವ್ರ ಜೊತೆ ಮಾತಾಡ್ಬೇಕು ಅಂದ್ರೆ ಸಿನಿಮಾ ಬಗ್ಗೆನೆ ಕೇಳ್ಬೇಕು. ಈಗ ರಾಜಕೀಯ ನಾಯಕರ ಜೊತೆ ಮಾತಾಡ್ಬೇಕು ಅಂದ್ರೆ ಬರೀ ರಾಜಕೀಯ ಬಗ್ಗೆನೆ ಕೇಳ್ಬೇಕು. ಆದ್ರೆ ನಾವು ಆಮೇಲೆ ನೋಡೋಣ. ಹಾ ಸರ್, ಇಥಿಯೋಪಿಯಾ ಆರಾಮಾಗಿ ಇದೆ. ಇಲ್ಲಿ ಕೊರೋನಾ ಕೇಸಸ್ 1 lakh ರೀಚ್ ಆಗಿದೆ. ಆ ಕಡೆ ಈ ಕಡೆ ಬಡದಾಡ್ತಾ ಇದಾರಲ್ಲ, ಏನ್ ಮಾಡೋದು? ಹಾ, ನಮ್ ಪಕ್ಕದ ರಾಜ್ಯನೇ ಸರ್. ರೀಸೆಂಟ್ ಆಗಿ ಆಮೇಲೆ ನಮ್ ರಾಜ್ಯದ ಮೇಲೆ 3 ಮಿಸೈಲ್ ಹಾಕಿದ್ರು. ಜಸ್ಟ್ 100 ಕಿಲೋಮೀಟರ್ ಒಂದ್ರಲ್ಲಿ ಒಂದ್ ಬಿದ್ದಿದೆ, 180 ಕಿಲೋಮೀಟರ್ ಅಲ್ಲಿ ಒಂದ್ ಬಿದ್ದಿದೆ. ಇಲ್ಲೇ ನಡ್ಮಧ್ಯ ಸೇರ್ಕೊಂಡಿದೀವಿ. ಬಟ್ ಇಲ್ಲಿ ನಾರ್ಮಲ್ ಆಗಿದೆ, ಸೇಫ್ ಆಗಿದೆ ಅಂತಂದ್ರೆ. ಇಂಡಿಯಾ ಇಂದ ಹೋದವ್ರು ನಾವೇನ್ರಿ ಕಲ್ಲು ಕೂತು ಮಾತಾಡಿಸ್ತೀವಿ, ಕಲ್ಲನ್ನೇ ಅರ್ಧ ಕುಡಿತೀವಿ ಬೇಕಾದ್ರೆ ನಾವೇನು. ಹೌದು ಖಂಡಿತ ಸರ್, ನೀವ್ ಹೇಳಿದ್ ನಿಜ. ರೀಸೆಂಟ್ ಆಗಿ ಇಂಡಿಯನ್ಸ್ ನ ಇವ್ಯಾಕ್ಯುಯೇಟ್ ಮಾಡಿದ್ದಾರೆ. ಅಲ್ಲೊಂದ್ ಅರೌಂಡ್ 150 ಇಂಡಿಯನ್ಸ್ ಇದ್ರು. 150 ಅಲ್ಲಿ ಕೆಲವ್ರು ನಾವು ಬರೋದಿಲ್ಲ, ನಾವ್ ಇಲ್ಲೇ ಇರ್ತೀವಿ ಅಂತ ಉಳ್ಕೊಂಡಿದ್ದಾರೆ. ಕೆಲವ್ರನ್ನ ಇವೇ ಸಪೋರ್ಟ್ ಇದ್ದ ಇದ್ ಮಾಡಿದ್ದಾರೆ. ಈಗ ಅದೇ ಸರ್, ನೀವೇ ಹೇಳಿದ ರೀತಿ ಈಗ ನಾವು ಡಿಫ್ರೆಂಟ್ ಅಂತ ಹೇಳ್ಬಾರ್ದು, ಡಿಫ್ರೆಂಟ್ ಏನಂತ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನೀವ್ ಹೇಳ್ತಾ ಇದ್ರಿ. ಅದನ್ನ ಖಂಡಿತ ನೀವು ಪಬ್ಲಿಕ್ ಟಿವಿ ಮುಖಾಂತರ ನೀವು ಏನ್ ಡಿಫ್ರೆಂಟ್ ಅನ್ನೋದನ್ನ ಜನರಿಗೆ ತೋರಿಸಿದೀರ ಸರ್. ಈಗ ನೀವು ಜರ್ನಲಿಸಂ, ಈಗ ಪತ್ರಕರ್ತರು ಹೇಗೆ ಅಂದ್ರೆ ನಿಮ್ಮ ಜಾತಿನೇ ಸುದ್ದಿ. ಈಗ ಏನಾಗ್ಬಿಡುತ್ತೆ ಅಂದ್ರೆ ನಿಮಗೆ ಸುದ್ದಿನೇ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಇಥಿಯೋಪಿಯಾ ಬಗ್ಗೆ ಹೇಳ್ಬೇಕಂದ್ರೆ ನಾವೊಂದು ಅರೌಂಡ್ 150 ಜನ ಕನ್ನಡಿಗರಿದ್ದೀವಿ ಇಲ್ಲಿ. ಇಲ್ಲಿ ಮೊದಲನೇ ಕೊರೋನಾ ಕೇಸ್ ರಿಪೋರ್ಟ್ ಆಗಿದ್ದು ಮಾರ್ಚ್ 12ನೇ ತಾರೀಕು. ಮಾರ್ಚ್ 12ನೇ ತಾರೀಕು ಮೊದಲನೇ ರಿಪೋರ್ಟ್ ಆದಾಗ್ಲಿಂದ ಇಲ್ಲಿವರೆಗೂ ಕ್ಲಾಸ್ ನಡೀತಾ ಇಲ್ಲ. ಯೂನಿವರ್ಸಿಟೀಸ್ ಇನ್ನೂ ಓಪನ್ ಆಗಿಲ್ಲ. 5 ತಿಂಗಳು ನ್ಯಾಷನಲ್ ಎಮರ್ಜೆನ್ಸಿ ಇತ್ತು.
ಆನ್ಲೈನ್ ಆನ್ಲೈನು ಇಲ್ಲ, ಆಫ್ಲೈನು ಇಲ್ಲ, ಬರೀ PG ಪೋಸ್ಟ್ ಗ್ರಾಜುಯೇಟ್ ಮತ್ತೆ PhD ಪ್ರೋಗ್ರಾಮ್ಸ್ ಮಾತ್ರ ನಡೀತಾ ಇದೆ. UG ಅವರು ಏನ್ ಅದನ್ನ 0 ಅಕಾಡೆಮಿಕ್ ಇಯರ್ ಅಂತಾನು ಅನೌನ್ಸ್ ಮಾಡಿಲ್ಲ, ಏನು ಅನೌನ್ಸ್ ಮಾಡಿಲ್ಲ. ಜಸ್ಟ್ ಕ್ಲಾಸಸ್ ನಡೀತಾ ಇಲ್ಲ ಅಷ್ಟೇ, ಆನ್ಲೈನು ಇಲ್ಲ, ಆಫ್ಲೈನು ಇಲ್ಲ. ನಾವು ಲಾಸ್ಟ್ ಕ್ಲಾಸ್ ತಗೊಂಡಿದ್ದು ಫಸ್ಟ್ ಕೇಸ್ ರಿಪೋರ್ಟ್ ಆಗೋದಕ್ಕಿಂತ ಮುಂಚೆ, ಅಂದ್ರೆ ಅರೌಂಡ್ ಏನ್ ಮಾಡೋದು ಸರ್, ಸಂಬಳ ಕೊಡ್ತಾರೆ ಅದಕ್ಕೆ ಇದ್ದೇವೆ ಅಷ್ಟೇ. ಇಂಡಿಯಾಗ್ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು, ಸಂಬಳ ಕೊಡ್ತಾ ಇದ್ದಾರೆ ಕರೆಕ್ಟ್ ಆಗಿ, ಹಾಗಾಗಿ ಇದ್ದೀವಿ. ನೀವು ನಿಮ್ಮಲ್ಲಿ ಪ್ರೀತಿ ಪಾತ್ರವಾದ ಮಕ್ಕಳುಗಳಿಗೆ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಮಾಡ್ರಿ, ಯಾರು ನೋಡ್ಕೊಳ್ಳಿ ಯಾರು ಬಿಟ್ಕೊಳ್ಳಿ ಅಂತ. ಸರ್ ಅದು ಈಗ ಹೆಂಗಾಗತ್ತೆ ಅಂದ್ರೆ ಇಲ್ಲಿ ಎಜುಕೇಶನ್ ಟೋಟಲಿ ಫ್ರೀ, ಇಲ್ಲಿ ಪೇಡ್ ಎಜುಕೇಶನ್ ಇಲ್ಲ ಇಂಡಿಯಾ ತರ. ಈಗ ಏನಾದ್ರು ಯೂನಿವರ್ಸಿಟಿನ ನಾವು ಆನ್ಲೈನ್ ಕ್ಲಾಸ್ ತಗೋತೀವಿ ಅಟೆಂಡ್ ಮಾಡಿ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಆಯ್ತು ನಮ್ಮ ಹತ್ರ ಮೊಬೈಲ್ ಫೋನ್ ಇಲ್ಲ, ಪ್ರೀ ರೆಕಾರ್ಡೆಡ್ 4-5 ಲೆಕ್ಚರ್ ಹೊಡೆದ್ಬಿಟ್ಟು ಬಿಟ್ಬಿಡ್ರಿ, ಬೇಕಾದಾಗ ಆನ್ ಮಾಡ್ಕೊಳ್ಳಿ, ಅದೆಲ್ಲ ಮಾಡಿದೀವಿ ಸರ್. ಇಂಡಿಯನ್ಸ್ ಅದೆಲ್ಲ ಮಾಡಿದ್ದಾರೆ, ಅದೆಲ್ಲ ಇದೆ, ಇಂಡಿಯನ್ಸ್ ಮಾತ್ರ ಮಾಡಿದ್ದಾರೆ. ಬಟ್ ಅವರು ಮಕ್ಕಳಿಗೆ ಅಂದ್ರೆ ಈಗ ಲೋಕಲ್ ಟೀಚರ್ಸ್ ಮಾಡೋದಿಲ್ಲ, ಇಂಡಿಯನ್ಸ್ ಮಾಡ್ತಾರೆ ಅಂದ್ರೆ ಅವ್ರು ನೆಗ್ಲೆಕ್ಟ್, ಇವ್ರು ಏನೋ ಮಾಡಿದ್ದಾರೆ ಅನ್ನೋ ತರ ಹಂಗಾಗುತ್ತೆ. ಅದೆಲ್ಲ ನಡೀತಾ ಇದೆ ಸರ್. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾರು ಪ್ರಶ್ನೆ ಕೇಳಿದ್ದಾರೆ, ವಿಚಿತ್ರ ಲೋಕಲ್ ಮಾಡಿದ್ದಾರೆ ಅಂದ್ರೆ ಇವ್ನು ಯೂಸ್ಲೆಸ್ ಫೆಲೋ, ಬಿಳಿ ಚರ್ಮ ಇದೆ ಅಂದ್ರೆ ಅವನೇ ಬೆಸ್ಟ್ ಅಂತಾರೆ. ಹೌದು ಹೌದು. ಈಗ ನಿಮಗೆ ಪ್ರಶ್ನೆ ಕೇಳಿಕ್ ಬಿಟ್ಟಿದ್ದಾರೆ, ಎಲ್ಲಾರು ಕೇಳಿದ್ಮೇಲೆ ದೊಡ್ಡ ಕಷ್ಟ ಅಂದ್ರೆ ಕೊನೆಗೆ ಪ್ರಶ್ನೆ ಕೇಳೋದು. ಆದ್ರೂನು ನಾನು ಏನೇನ್ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೀನೋ ಯಾರು ಟಚ್ ಮಾಡಿಲ್ಲ, ಸಮಯ ಅಭಾವದಿಂದ ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಏನಂದ್ರೆ ಇತ್ತೀಚೆಗೆ ನೀವು ಸಂದರ್ಶನದಲ್ಲಿ ಹೇಳ್ತಾ ಇದ್ರಿ ನನಗೆ HD ದೇವೇಗೌಡ ಸ್ಫೂರ್ತಿ ಅಂತ. ಯಾವ ರೀತಿ ಅವ್ರು ನಿಮಗೆ ಸ್ಫೂರ್ತಿ ಆದ? ಕೆಲಸ, ಸ್ಪಿರಿಟ್, ಏಜು, ದಣಿವನ್ನ ಲೆಕ್ಕ ಹಾಕದೇ ಇರೋದು, ದಟ್ ಇಸ್ ಮೈ ಸ್ಪಿರಿಟ್. ಅದು ವೆರಿ ರೇರ್, ಅದು ಈಸಿ ಅಲ್ಲ, ಅದು ಹಂಗ ಅನ್ಕೋಬಿಡಿ ನೀವು. ಇಟ್ಸ್ ನಾಟ್ ಈಸಿ. ಅವ್ರು ರಾಜಕಾರಣ ನೀವು ಒಪ್ಕೋತಿರೋ ಬಿಡ್ತಿರೋದು ನಿಮಗ್ ಬಿಟ್ಟಿದ್ದು, ನನಗ್ ಬಿಟ್ಟಿದ್ದು. ಬಟ್ ಅಟ್ ದಟ್ ಏಜ್ ಐ ವಿಲ್ ಫೈಟ್ ಅನ್ನೋ ಸ್ಪಿರಿಟ್ ಇದೆಯಲ್ಲ, ಇಟ್ಸ್ ನಾಟ್ ಎ ಜೋಕ್. ಜೋಕ್ ಅಲ್ಲ ಅದು, ಓಡೋಗ್ಬಿಡ್ತೀವಿ ನಾವೆಲ್ಲ. ನಾನು ಹೇಳ್ತೀನಿ ನಮ್ ವಯಸ್ಸಲ್ಲಿ, ನಿಮ್ ವಯಸ್ಸು ಎಷ್ಟು ನಂಗೆ ಗೊತ್ತಿಲ್ಲ, ನನ್ಗೆ ಬೇಡ ಓಡೋಗ್ಬಿಡ್ತೀವಿ ನಾವೆಲ್ಲ ಆ ಏಜಲ್ಲಿ, ಕೈಕಾಲೆಲ್ಲ ಆಡಲ್ಲ ನಮ್ ಕೈಲ ಮೇಲೆ. ಲುಕ್ ಎಟ್ ದಟ್ ಮ್ಯಾನ್, look at that is alertness of politics. You like it or dislike it is a different question again. ಅದಕ್ಕೆ ನಾನು ಸ್ಫೂರ್ತಿ ಅನ್ನೋದನ್ನ ಖಂಡಿತ ಸರ್. ಈ ಶಿರಾ ಉಪಚುನಾವಣೆಯಲ್ಲಿ ಅವರು ಕ್ಯಾಂಪೇನ್ ಪ್ರಚಾರಕ್ಕೆ ಅಂತ ಹೋದಾಗ ಬೆಳಗ್ಗೆ ಗಾಡಿ ಹತ್ತಿದ್ರೆ ಸಂಜೆವರೆಗೂ ಇಳಿತಿರ್ಲಿಲ್ವಂತೆ. ನಾನು ಫೋನ್ ಮಾಡಿ ವಿಚಾರಿಸ್ಬೇಕಾದ್ರೆ ಈಗಿನ ಯುವ ನಾಯಕರು ಅಂತ ಹೇಳ್ಬಿಟ್ಟು ಏನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ, ಅವ್ರು ಹೇಗೆ ಅಂದ್ರೆ ಅವ್ರು ಪ್ರೈವೇಟ್ ವೆಹಿಕಲ್ ಅಲ್ಲಿ ಟ್ರಾವೆಲ್ ಮಾಡಿ ಆ ಟೌನ್ ಎಂಟ್ರಿ ಆಗ್ಬೇಕಾದ್ರೆ ಗಾಡಿ ಮೇಲೆ ಪ್ರಚಾರದ ವಾಹನದ ಮೇಲೆ ನಿಂತ್ಕೋತಿದ್ರಂತೆ. ದೇವೇಗೌಡರು ಹೇಗೆ ಅಂದ್ರೆ ಒಂದ್ಸತ್ ಹತ್ತಿದ್ರೆ ಕೊನೆವರೆಗೂ ಮುಗಿಯವರೆಗೂ ಇಳಿತಾ ಇರ್ಲಿಲ್ಲ ಅಂತ ಹೇಳ್ತಿದ್ರು ಸರ್. ನಾನು ಆ ವಿಚಾರದಲ್ಲಿ ನಾನು ಬಹಳ ಕ್ಲಿಯರ್ ಆಗಿದ್ದೀನಿ. ನನ್ನ ಥಾಟ್, ದೇವೇಗೌಡರ ರಾಜಕಾರಣ ಒಪ್ಪೋದು ಬಿಡೋದು ನಮಗ್ ಬಿಟ್ಟಿದ್ದು, ಅದು ನಮ್ ಇಷ್ಟ. ವೆದರ್ ವಿ ಲೈಕ್ ಇಟ್ ಆರ್ ಡಿಸ್ಲೈಕ್ ಇಟ್, ದಟ್ಸ್ ಎ ಡಿಫರೆಂಟ್. ಬಟ್ ಈ ಕ್ವಾಲಿಟಿಗಳಿದೆಯಲ್ಲ, ಮೋಸ್ಟ್ ಅಡಾಪ್ಟಬಲ್ ಕ್ವಾಲಿಟಿಗಳಿವೆ, ಅದು ಸುಲಭ ಅಲ್ಲ. ಯು ಕ್ಯಾನ್ ಕಾಲ್ ಹಿಮ್ ಎ ವರ್ಕೋಹಾಲಿಕ್. ನೀವು ಅವ್ರನ್ನ ಬೇಕಾದ್ರೆ ವರ್ಕೋಹಾಲಿಕ್ ಅಂತ ಕರಿಬಹುದು. ಬೇಕಾದ್ರೆ ವರ್ಕೋಹಾಲಿಕ್ ಒಂದು ಡಿಸೀಸ್ ಅಂತ ನನಗೂ ಗೊತ್ತು, ಬಿಕಾಸ್ ನಾನು ವರ್ಕೋಹಾಲಿಕ್. ನನಗೆ ಅದೊಂದು ಡಿಸೀಸ್ ಅಂತ ಗೊತ್ತಿದೆ, ನನಗೆ ಐ ನೋ ಇಟ್ಸ್ ಎ ಡಿಸೀಸ್. ಬಟ್ ಆ ಗುಣಗಳನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಏಜ್ ವರೆಗೆ, ಸ್ಪಿರಿಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ದೇವೇಗೌಡರದ ಬಗ್ಗೆ ಯಾವಾಗ್ಲೂ ಮಾತಾಡೋದು. ಓಕೆ ಸರ್. ಈಗ ಪಬ್ಲಿಕ್ ಟಿವಿಗೆ ಬಂದ್ರೆ ಸರ್, ಈಗ ಯೂಟ್ಯೂಬ್ ಅಲ್ಲಿ 24/7 ಲೈವ್ ಸ್ಟ್ರೀಮ್ ಬರೋದಿಲ್ಲ, ಯಾಕೆ ಸರ್? ಅದು ಯಾಕೆ ಅಂದ್ರೆ ಅವರಿಂದ ಏನು ಲಾಭ ಇಲ್ಲ, ಅದು ಪುಕ್ಕಟ್ಟೆ ಅಂದ್ಬಿಟ್ಟು ನಾವು ಕೊಟ್ಟಿಲ್ಲ. ನೀವು ವಿಡಿಯೋ ನಮ್ಮ ನಾಕಾಣಿನಾರು ಬರುತ್ತೆ ಅಂತ ಏನಿದೆ. ಓಕೆ ಸರ್. ಪ್ರತಿದಿನ ನೀವು 9 ಗಂಟೆಗೆ ಎಲ್ಲಾರನ್ನು ಕೂರಿಸ್ಕೊಂಡು ಪ್ರಶ್ನೆ ಕೇಳ್ತಿದ್ರಿ. ಈ ದಿನ ನಮಗೆ ಅದೇನೋ ಹೇಳ್ತಾರಲ್ಲ, ಎಲ್ಲಾರನ್ನು ಕಾಲ ಎಳೆಯುತ್ತೆ ಕಾಲ ಅನ್ನೋ ತರ ನಾವು ನಿಮ್ಗೆ ಪ್ರಶ್ನೆ ಕೇಳೋ ಅವಕಾಶ ಸಿಕ್ತು. ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ನನ್ನನ್ನ ಕಳಿಸ್ಕೊಡಕ್ಕೆ ಸಾಧ್ಯ ಇದೆಯಾ ಎಲ್ಲರಿಗೂ? ಸರ್ ಕೊನೆ ಮಾತಾಡಿ, ಆಮೇಲೆ 1-2 ಧನ್ಯವಾದ ಹೇಳ್ತೀವಿ, ಇದನ್ನ ಮಾಡ್ತೀವಿ. ಕೊನೆಯದಾಗಿ ನಮ್ಮೆಲ್ಲರನ್ನು ಉದ್ದೇಶಿಸಿ 1-2 ಮಾತಾಡೋದಾದ್ರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ನೀವಿರೋ ಜಾಗದಲ್ಲಿ ಆರೋಗ್ಯ ಕಾಪಾಡ್ಕೊಳ್ಳಿ, ಇರೋ ಜಾಗದಲ್ಲಿ ಆರ್ಥಿಕವಾಗಿ ಕೇರ್ಫುಲ್ ಆಗಿರಿ, ಇರೋ ಜಾಗದಲ್ಲಿ ಆನಂದವನ್ನ ಅನುಭವಿಸಿ. ಎಲ್ಲೋ ಇರೋ ಸಂತೋಷ ಹುಡುಕಬೇಡಿ, ಇರೋ ಜಾಗದಲ್ಲೇ ಇರೋದನ್ನ ಹೆಕ್ಕಿ ತೆಗೆದು ಅನುಭವಿಸೋದ್ ಕಲ್ತ್ಕೊಳ್ಳಿ ಅಷ್ಟೇ, ಇನ್ನೇನು ಇಲ್ಲ. ಉಳಿದಿದ್ದ ವಿಚಾರ ನೆಮ್ಮದಿಯಾಗಿರಿ. ಆಲ್ ಆಫ್ ಯು ಆರ್ ಗ್ರೇಟ್, ವಂಡರ್ಫುಲ್. ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು ಸರ್. ಕೊನೆಯದಾಗಿ ವಂದನಾರ್ಪಣೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಗಿಸೋಣ ಸರ್. ಶಾಂತಲಾ ಮೇಡಮ್ ಅವರು
ಬಿಟ್ಟಿದ್ರೆ ದೀಪ ಹಚ್ಚೋ ಕಾರ್ಯಕ್ರಮನೂ ಮಾಡ್ತಿದ್ರಿ. ಇರ್ಲಿ ಸರ್, ನಮ್ ಸಂಸ್ಕೃತಿ ಒಂದ್ ಜೊತೆಗಿರ್ಲಿ ಅಂತ. ಹೌದ್ರಿ, ಅದ್ ಬಿಡಕ್ ಆಗಂಗಿಲ್ಲ. ನೀವ್ ಮತ್ತ ಯಾವಾಗೋ ಒಂದ್ಸರಿ ನಮ್ ಊರಿಗ್ ವಾಪಸ್ ಹೋಗ್ತೀನಿ ಅಂತ ಅನ್ನೋದೆಲ್ಲಾನು ಹೇಳಿ ಕಣ್ಣಂಗ್ ನೀರ್ ಬರ್ಸೋಂಗ್ ಮಾತಾಡ್ತೀರಿ, ಮತ್ ಇದ್ದಲ್ಲೇ ಆರಾಮ್ನು ಇರಂತೀರಿ. ಹಿಂಗೆಲ್ಲಾ ಮಾತಾಡಿ ನಮಗ್ ತ್ರಾಸ್ ಮಾಡ್ತೀರಿ. ನಿಮ್ ಮೈಂಡ್ ಆಗಿ ಇಲ್ಲೇನದ ಐತ್ರಿ, ನಂಗ್ ಯಾವಾಗ ಬಂದಿರೋ ಈಗ ಬರಕ್ ತಯಾರಿಲ್ಲ. ಆತ್ರಿ, ಚಲೋ ಆತ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಸೋ ನೈಸ್ ಆಫ್ ಯು, ಆಲ್ ಆಫ್ ಯು. ಎಲ್ಲರಿಗೂ ಧನ್ಯವಾದ. ಎಲ್ಲಾ ಕಡೆಯಿಂದ ಬಂದವ್ರಿಗೆ, NRI ಬಳಗದವ್ರಿಗೆ ಧನ್ಯವಾದ. ಕಾದು ಯಾರಾದ್ರೂ ನನ್ನ ಪ್ರಶ್ನೆ ತಗೊಳಕ್ ಆಗದೆ ಇದ್ದರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಪಾರ್ಡನ್ ಮೀ, ನನ್ನನ್ನು ಕ್ಷಮಿಸ್ಬಿಡಿ ದಯವಿಟ್ಟು ಅಷ್ಟೇ. ಇಲ್ಲ ರೀ, ನಿಮ್ ಕೆಲ್ಸ ಇಂಪಾರ್ಟೆಂಟ್ ನಮಗ್. ನೀವ್ ಅಲ್ಲಿದ್ದಷ್ಟು ನಮಗ ಅಷ್ಟು ಖುಷಿ. ಅದಕ್ಕೆ ನಿಮ್ಮನ್ನ ಬೇಗ ಬಿಟ್ಕೊಡ್ತೀನಿ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಥ್ಯಾಂಕ್